ಎಲ್ರಿಗೂ ನಮಸ್ಕಾರ. ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ವಿಜಯೀ ಭವ ಯೂಟ್ಯೂಬ್ ಚಾನಲ್ 2 ವತಿಯಿಂದ ನಡೆಸುವಂತಹ ದೇಹದೊಂದಿಗೆ ದಿನ ಅರಳಲಿ ಸರಣಿ ಕಾರ್ಯಕ್ರಮದಲ್ಲಿ ಈ ದಿನ ಅಂತಾರಾಷ್ಟ್ರೀಯ ವಿಶೇಷಚೇತನ ದಿನದ ಪ್ರಯುಕ್ತ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನಿಂದ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಯನ್ನು ಹೌದು ನನ್ನಿಂದ ಸಾಧ್ಯ ಎನ್ನುವಂತೆ ಬದಲಾವಣೆ ತರೋದೇನೆ ಯಶಸ್ಸು. ಇಂಥ ಯಶಸ್ಸು ಪಡೆದಿರುವಂತಹ ಇಬ್ಬರು ಸಂದರ್ಶಕರು ನಮ್ಮ ಜೊತೆ ಇದ್ದಾರೆ. ಅವರೊಂದಿಗೆ ಇವತ್ತಿನ ದಿನದ ಕಾರ್ಯಕ್ರಮ. ಅವರೇನೆ ತಮ್ಮ ಹೆಸರಿನ ಜೊತೆನೆ ವಿಶ್ವಾಸವನ್ನು ಹೊಂದಿರುವಂತಹ ವಿಶ್ವಾಸ್ KS ರವರು ಹಾಗೂ ಬಸವರಾಜ್ ಶಂಕರ್ ಉಮ್ರಾಣಿಯವರು. ತಮ್ಮಿಬ್ಬರಿಗೂ ಸಹ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತೀನಿ. ನಮಸ್ಕಾರ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಮಾನ್ಯ ನಿರ್ದೇಶಕರಾದಂತಹ ಡಾಕ್ಟರ್ ಶೋಭಾ ಜಿ ಮೇಡಮ್ ರವರು. ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮೇಡಮ್. ನಮಸ್ಕಾರ. ಹಾಗೆ ಇವತ್ತಿನ ಮುಖ್ಯ ಅತಿಥಿಗಳ ಜೊತೆ ಸಂವಾದವನ್ನು ನಡೆಸೋದಕ್ಕೋಸ್ಕರ ನಮ್ಮ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜುಗಳ ವಿದ್ಯಾರ್ಥಿಗಳನ್ನು ಪ್ರತಿನಿಧಿಸೋದಕ್ಕೋಸ್ಕರ ಇಲ್ಲಿ ಸರ್ಕಾರಿ ಪ್ರಥಮ ದರ್ಜೆ RC ಕಾಲೇಜಿನ ದೀಕ್ಷಿತಾ ಹಾಗೂ ರವಿ ಹಾಗೂ ಸರ್ಕಾರಿ ಕಲಾ ಕಾಲೇಜಿನ ಸುಷ್ಮಿತಾ ಹಾಗೂ ಗೌತಮ್ ಸಿದ್ಧಾರ್ಥ್ ಹಾಗೂ ತೇಜೂರವರು ನಮ್ಮ ಜೊತೆ ಇದ್ದಾರೆ. ತಮಗೂ ಸಹ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತಗಳು ವಿದ್ಯಾರ್ಥಿಗಳೇ. ಹಾಗೆ ಈ ಕಾರ್ಯಕ್ರಮವನ್ನು ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ಯಾವ ಕಾರಣದಿಂದ ಮಾಡಿರುವಂಥದ್ದು, ಹಾಗೆ ಈ ಕಾರ್ಯಕ್ರಮ ಒಂದು ಕನಸು ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಮಾನ್ಯ ನಿರ್ದೇಶಕರದ್ದು. ಹಾಗೆ ಈ ಕಾರ್ಯಕ್ರಮದ ಕುರಿತು ಒಂದೆರಡು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಾಗಿ ಡಾಕ್ಟರ್ ಶೋಭಾ ಜಿ ಮೇಡಮ್ನವ್ರನ್ನ ಕೇಳ್ಕೊತೀನಿ. ಎಲ್ಲರಿಗೆ ನಮಸ್ಕಾರ. ಇಂದು ಡಿಸೆಂಬರ್ 3 ಅಂತಾರಾಷ್ಟ್ರೀಯ ವಿಶ್ವ ವಿಶೇಷ ಚೇತನರ ದಿನ. ಈ ದಿನವನ್ನು ಅತ್ಯಂತ ಅರ್ಥಪೂರ್ಣವಾಗಿ ನಿಮ್ಮೆಲ್ಲರೊಂದಿಗೆ ಆಚರಣೆ ಮಾಡಬೇಕು ಅನ್ನೋದು ಕಾಲೇಜು ಶಿಕ್ಷಣ ಹಾಗೂ ತಾಂತ್ರಿಕ ಶಿಕ್ಷಣ ಇಲಾಖೆಯ ಈ ಒಂದು ನಿರ್ಧಾರ. ಹಾಗೂ ಈ ಒಂದು ನಿರ್ಧಾರದಿಂದ ನಿಮ್ಮೆಲ್ಲರ ಮುಂದೆ ಈ ವಿಶೇಷ ಕಾರ್ಯಕ್ರಮವನ್ನು ಹೊರತಂದಿದ್ದೀವಿ. ಮತ್ತೊಮ್ಮೆ ಎಲ್ಲರಿಗೆ ನಮಸ್ಕರಿಸುತ್ತಾ, ವಿದ್ಯಾರ್ಥಿನಿಯರೇ, ಶಿಕ್ಷಕೇತರ ಬಂಧುಗಳೇ, ಎಲ್ಲರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ, ಬಹಳ ಸಲ ನಾವು ಅಂದ್ಕೊಳ್ತೀವಿ ದೇಹಕ್ಕೆ ಮಿತಿ ಇದ್ದಾಗ ಸಾಧನೆಗೆ ಕೂಡ ಮಿತಿ ಇರುತ್ತೆ ಅಂತ. ಆದರೆ ಇವತ್ತಿನ ಕಾರ್ಯಕ್ರಮ ಸವಾಲುಗಳನ್ನು ಸಾಧನೆಯಾಗಿಸಿದವರು ಎನ್ನೋ ಶೀರ್ಷಿಕೆ ಅಡಿಯಲ್ಲಿ ನಡೀತಾ ಇರುವಂಥ ಈ ವಿಶೇಷ ಕಾರ್ಯಕ್ರಮ ತಿರುಳು ಏನಂತ ಹೇಳಿದ್ರೆ, ದೇಹಕ್ಕೆ ಯಾವುದೇ ಮಿತಿ ಇದ್ದರೂ ಕೂಡ ಮನಸ್ಸಿನ ಮನೋಬಲ ಮತ್ತು ಪ್ರೇರಣೆ ಇದ್ದರೆ ಏನನ್ನಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಇವತ್ತು ನಮ್ಮ ಜೊತೆನಲ್ಲಿದ್ದಾರೆ ಇಬ್ಬರು ವಿಶೇಷ ವ್ಯಕ್ತಿಗಳು. ಶ್ರೀಯುತ ಬಸವರಾಜ್ ಶಂಕರ್ ಉಮ್ರಾಣಿ, ಜನ್ಮತಃ ಅಂಧರು, ಆದರೆ ತಮ್ಮ ಅಗಾಧ ವಿಶ್ವಾಸದಿಂದ ಗಣಿತ ವಿಸ್ಮಯ ಅಂತಲೇ ಹೆಸರು ಪಡೆದಿರುವಂಥ ಬಸವರಾಜ್ ಉಮ್ರಾಣಿನವರು ತಮ್ಮ ಸ್ಮರಣ ಶಕ್ತಿಯಿಂದ, ಅವರಲ್ಲಿರ್ತಕ್ಕಂಥ ಮ್ಯಾಥಮ್ಯಾಟಿಕಲ್ ಎಬಿಲಿಟಿಯಿಂದ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷ ಸಾಧನೆಯನ್ನು ಸಾಧಿಸಿದ್ದಾರೆ. ಕನಸಿಗೆ ಕಣ್ಣಿನ ಅವಶ್ಯಕತೆ ಇಲ್ಲ, ನಂಬಿಕೆ ಇದ್ದರೆ ಸಾಕು ಅನ್ನೋದನ್ನು ಪ್ರತಿಪಾದಿಸಿರುವಂಥ ಬಸವರಾಜ್ ಉಮ್ರಾಣಿ ನಮ್ಮ ಜೊತೆಯಲ್ಲಿ ಇವತ್ತು ಸಂವಾದದಲ್ಲಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಮ್ಮ ಇಲಾಖೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೀನಿ. ಹಾಗೆ ಶ್ರೀಯುತ KP ವಿಶ್ವಾಸರವರು, ಸವಾಲುಗಳನ್ನು ಸಾಧನೆಯಾಗಿಸಿರುವ ಮತ್ತೋರ್ವ ಧೀಮಂತ ವ್ಯಕ್ತಿ. ತಮ್ಮದೇ ಆದಂಥ ವಿಶಿಷ್ಟವಾದ ವ್ಯಕ್ತಿತ್ವದಿಂದ, ಸಾಧನೆಯಿಂದ ಯುವತಿಯರಿಗೆ ಪ್ರೇರಣೆ ಆಗಿರುವಂಥ ವಿಶ್ವಾಸ ಅವರೇ, ನಿಮಗೆ ಸಹ ಆತ್ಮೀಯವಾದಂಥ ಸ್ವಾಗತ. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೆ ಶುಭಾಶಯಗಳನ್ನು ನಮ್ಮ ಮಾನ್ಯ ಆಯುಕ್ತರಾದ ಮೇಡಮ್ ಮಂಜುಶ್ರೀನವರು ಶುಭಾಶಯ ಹಾಗೂ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಅವರ ಪರವಾಗಿ ಹಾಗೂ ನಮ್ಮ ಸಂಪೂರ್ಣ ಕಾಲೇಜು ಶಿಕ್ಷಣ ಹಾಗೂ ತಾಂತ್ರಿಕ ಇಲಾಖೆಯ ಪರವಾಗಿ ನಿಮ್ಮೆಬ್ಬರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತೀನಿ. ಹಾಗೂ ವಿದ್ಯಾರ್ಥಿನಿಯರೇ, ನನ್ನೆಲ್ಲ ಶಿಕ್ಷಕ ಹಾಗೂ ಶಿಕ್ಷಕೇತರ ಬಂಧುಗಳೇ, ಈ ಒಂದು ವಿಶೇಷ ಕಾರ್ಯಕ್ರಮದ ಪೂರ್ಣ ಅನುಭವವನ್ನು ಪಡೆದುಕೊಳ್ಳಿ ಹಾಗೂ ಬದುಕಿನಲ್ಲಿ ಇದರ ಒಂದು ಸಂದೇಶವನ್ನು ದಿನನಿತ್ಯ ಅಳವಡಿಸ್ಕೊಳ್ತೀರಾ ಅಂತ ಹೇಳ್ತಾ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಓವಟು ವಿನೂತನ. ಧನ್ಯವಾದಗಳು ಮೇಡಮ್. ಹಾಗೆ ಕಾರ್ಯಕ್ರಮದ ಕುರಿತು ಹಾಗೆ ಇವತ್ತಿನ ದಿನ ಇರುವಂತಹ ನಮ್ಮ ಮುಖ್ಯ ಅತಿಥಿಗಳ ಬಗ್ಗೆ ತಿಳಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ಹಾಗೆ ಮೊದಲನೇದಾಗಿ ಇವತ್ತಿನ ದಿನ ಇರುವಂತಹ ವಿಶೇಷ ಮುಖ್ಯ ಅತಿಥಿಗಳ ಬಗ್ಗೆ ಒಂದು ಕಿರುಪರಿಚಯವನ್ನು ನೋಡೋಣ. ಮೊದಲನೇದಾಗಿ ನಮ್ಮ ಜೊತೆ ಇರುವಂತಹ ಒಬ್ಬ ಮುಖ್ಯ ಅತಿಥಿಯವರನ್ನ ಬಗ್ಗೆ ಒಂದು ಕಿರುಪರಿಚಯವನ್ನು ತಿಳ್ಕೊಳ್ಳೋಣ. ಇವರು ತಮ್ಮ ಹೆಸರಲ್ಲೇನೆ ಆತ್ಮವಿಶ್ವಾಸವನ್ನು ಹೊಂದಿರುವಂತಹ ವಿಶ್ವಾಸ್ KS ರವರು. ಇವರು ಭಾರತೀಯ ಪ್ಯಾರಾ ಈಜುಪಟು, ನೃತ್ಯಗಾರರು, ಮಾರ್ಷಲ್ ಆರ್ಟ್ ಪರಿಣಿತರು, ನಟರು ಆಗಿರ್ತಾರೆ. ಇವರು ಮೂಲತಃ
ಕೋಲಾರ ಜಿಲ್ಲೆಯವರು. ಇವರ ಜನನ 1989ರಲ್ಲಿ. ಹಾಗೆ ಇವರ ಪ್ರತಿಭೆ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ, ಇವರು ಈಜು ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ 25ಕ್ಕಿಂತ ಹೆಚ್ಚು ಪದಕಗಳನ್ನ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 9ಕ್ಕಿಂತ ಹೆಚ್ಚು ಪದಕಗಳನ್ನ ಪಡೆದ ಅಸಾಧಾರಣ ಪ್ರತಿಭೆ ಇವರಾಗಿದ್ದಾರೆ. ಅಷ್ಟೇ ಅಲ್ಲದೆ ಇವರೊಬ್ರು ಮೋಟಿವೇಶನಲ್ ಸ್ಪೀಕರ್ ಸಹ. ಅದಲ್ಲದೆ ಅನೇಕ ಟಿವಿ ವಾಹಿನಿಗಳಲ್ಲಿ ನಡೆಯುವಂತಹ ರಿಯಾಲಿಟಿ ಶೋಗಳಲ್ಲಿ ಸಹ ಭಾಗಿಯಾಗಿದ್ದಾರೆ ಹಾಗೂ ಪಾಲ್ಗೊಂಡಿರ್ತಾರೆ. ಹಾಗೆ ಇವರ ಪರಿಚಯ ಸಾಕಷ್ಟು ವೀಕ್ಷಕರಿಗೆ ತಿಳಿದಿರುತ್ತೆ. ಅದಲ್ಲದೇನೆ ಇವರ ಒಂದು ಅಸಾಧಾರಣ ಪ್ರತಿಮೆಯಿಂದ ಇವರ ಹೆಸರಿನಲ್ಲಿ ಒಂದು ಪುಸ್ತಕ ಬರೆದಿದ್ದಾರೆ. ಅದೇನೆ ಗ್ರೇಟ್ ದಿ ವಿಶ್ವಾಸ್ ಸ್ಟೋರಿ ಅನ್ನುವಂಥದ್ದು. ಅಷ್ಟೇ ಅಲ್ಲ, ಇವರ ಹೆಸರಿನಲ್ಲಿ ಒಂದು ಬಯೋ ಮೂವಿ ಇದೆ. ಬೇಗ ಹೇಳೋದಕ್ಕೆ ಯೋಚನೆ ಮಾಡೋ ಇವತ್ತಿನ ನ್ಯೂಸ್ಸು ನಿಮ್ಮನ್ನ ನೋಡಿ ಕಲಿಯೋ ತುಂಬಾ ಇದೆ ವಿಶ್ವಾಸ್. ಕಾಡ್ತಾನಂತೆ ಸ್ಪಾನ್ಸರ್ ಬೇಕು ಭಗವಂತ. ಸ್ಪೋರ್ಟ್ಸ್ ಪರ್ಸನ್ ಇಸ್ ಅ ಬ್ರಾಂಡ್ ಅಂಬಾಸಿಡರ್ ಫಾರ್ ಅವರ್ ನೇಷನ್. ಬಿಡದೆ ಸಾಗು ನಿನ್ನ ಗುರಿಯ ಮುಟ್ಟೋ ತನಕ ಎದುರು ಏನೇ ಬರಲಿ. But before you quit, first think why you started. ಅದರ ಹೆಸರು ಅರಬ್ಬಿ ಅಂತ. ಈ ಒಂದು ಅರಬ್ಬಿ ಬಯೋ ಮೂವಿಯು ವಿಶ್ವಾಸ್ ಅವರ ನಡೆದು ಬಂತಹ ಹಾದಿಯನ್ನ ತಿಳಿಸುವಂಥದ್ದಾಗಿದೆ. ಅಷ್ಟೇ ಅಲ್ಲದೆ ಇವರಿಗೆ ಬಂದಂತಹ ಪ್ರಶಸ್ತಿಗಳನ್ನು ನೋಡೋದಾದ್ರೆ ನ್ಯಾಷನಲ್ ರೋಲ್ ಮಾಡೆಲ್ ಅವಾರ್ಡ್ ಅಂತ 2018ರಲ್ಲಿ ಇರುತ್ತೆ. ಹಾಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರ್ತಾರೆ, ಸ್ಟೇಟ್ ಅವಾರ್ಡ್ ಪಡೆದಿರ್ತಾರೆ, ಕೆಂಪೇಗೌಡ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಅದಲ್ಲದೆ ನಮ್ಮ ಸರ್ಕಾರ ಇವರ ಪ್ರತಿಭೆಯನ್ನು ಗುರುತಿಸಿ ಅನೇಕ ರೀತಿಯಾದಂತಹ ಒಂದು ಅವಾರ್ಡ್ಗಳನ್ನು ಕೊಟ್ಟು ಗುರುತಿಸಿದೆ. ಸೊ ಈ ರೀತಿಯಾದಂತಹ ಅಸಾಧಾರಣ ಪ್ರತಿಭೆ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಬಗ್ಗೆ ಅವ್ರ ಬಾಯಲ್ಲೇನೆ ತಿಳ್ಕೊಳ್ಳೋಣ. ನಮಸ್ತೆ ವಿಶ್ವಾಸ್. ಸೊ ತಾವು ನಡೆದು ಬಂತಹ ದಾರಿಯನ್ನ ಒಂದ್ ಸ್ವಲ್ಪ ನಮ್ಮ ವಿದ್ಯಾರ್ಥಿಗಳಿಗೆ ಖಂಡಿತ ಮ್ಯಾಮ್, ಖಂಡಿತ. ಮೊದಲನೇದಾಗಿ ಶೋಭಾ ಮ್ಯಾಮ್, ಈ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯಪೂರ್ವಕ ವಂದನೆಗಳು. ಸೊ ಇದ್ರ ಮುಖಾಂತರ ಹಲವಾರು ಮಕ್ಕಳಿಗೆ ಮತ್ತು ಇವತ್ತಿನ ದಿನ ಈ ಕಾರ್ಯಕ್ರಮ ನೋಡಿರೋ ಯಂಗ್ಸ್ಟರ್ಸ್ ಇರ್ಬೋದು, ಪ್ರತಿಯೊಬ್ಬರಿಗೂ ನಾನು ರೀಚ್ ಆಗ್ತೀನಿ. ರೀಚ್ ಆಗೋದು ವಿಷಯ ಅಲ್ಲ, ಅವ್ರ ಮನಸ್ಸಿನಲ್ಲಿ ಉಳ್ಕೊಳ್ಳೋದು ನನ್ನ ಒಂದು ಪ್ರಯತ್ನ. ವಿಶ್ವಾಸ ಅನ್ನೋ ಒಂದು ಹೆಸರನ್ನ ತುಂಬೋಣ ಅನ್ನೋ ಪ್ರಯತ್ನದಲ್ಲಿ ಇವತ್ತಿನ ದಿನ ಈ ಒಂದು ವೇದಿಕೆ ಮುಖಾಂತರ ಎಲ್ಲರ ಮನಸ್ಸಲ್ಲಿ ಉಳ್ಕೊಳ್ಳೋ ಪ್ರಯತ್ನ ಪಡ್ತೀನಿ. ಖುಷಿಯಾಗುತ್ತೆ ನನ್ನ ಬಗ್ಗೆ ಹೇಳೋದನ್ನ ಕೇಳೋದಕ್ಕೂ ಸಹ. ಸೊ ಹೆಚ್ಚಿಗೆ ಇದೆ ಹೇಳ್ಕೊಳ್ಳೋದು, ಹಂಚ್ಕೊಳ್ಳೋದು ನಿಮ್ಮಲ್ಲಿ. ಮೊದಲನೇದಾಗಿ ಈ ಒಂದು ಯೂಟ್ಯೂಬ್ ಚಾನಲ್ ವಿಜಯ್ ಭವ ಯೂಟ್ಯೂಬ್ ಚಾನಲ್ಗೆ ನಾನು ಬಂದಿರೋದು ನನ್ನ ಸೌಭಾಗ್ಯ, ಖುಷಿ, ವಿಚಾರ ಕೂಡ. ತುಂಬ ತುಂಬ ಹೃದಯಪೂರ್ವಕ ವಂದನೆಗಳು. ನನ್ನ ಪರಿಚಯ ಈಗಾಗಲೇ ಹೇಳ್ಕೊಂಡಂಗೆ ನಾವು ಮೂಲತಃ ಕೋಲಾರದವರು. ಕೋಲಾರ ಹತ್ರ ಕಾಳಹಸ್ತಿಪುರ ಹಳ್ಳಿಯಲ್ಲಿ ನನ್ನ ಜನನ ಆಗುತ್ತೆ. ಇವಾಗೇನು ನೀವು ನೋಡ್ತಿದ್ರಲ್ಲ ಈ ಬಾಡಿ ಸ್ಟ್ರಕ್ಚರ್, ನಾನು ಹುಟ್ಟಿದ್ದೇ ಈ ರೀತಿ ಅಲ್ಲ, ಒಂದು ಆಕ್ಸಿಡೆಂಟ್. ಈ ಆಕ್ಸಿಡೆಂಟ್ ನನಗೆ ಈ ಒಂದು ಆಕಾರನ ಕೊಡ್ತು. ಈ ಒಂದು ಆಕಾರಕ್ಕೆ ಹಲವಾರು ಹೆಸರು, ಅಂದರೆ ಅಂಗವಿಕಲ, ಡಿಸೇಬಲ್, ಫಿಸಿಕಲಿ ಚಾಲೆಂಜ್ಡ್, ಆ ಥರ ಹೆಸರು. ಈ ಒಂದು ಆಕಾರ ಪಡೆದ ಮೇಲೆ ಗೊತ್ತಾಯಿತು, ನಮ್ಮ ಥರ 21 ನ್ಯೂನತೆಗಳು ಹೊಂದಿರೋರನ್ನ ಇದೇ ರೀತಿ ಹೆಸರುಗಳಲ್ಲಿ ಕರೀತಾರೆ ಅಂತ. ನನ್ನನ್ನು ಲೋಕೋಮೋಟೋ ಡಿಸಬಿಲಿಟಿ ಅಂತಾರೆ. ಇನ್ನು ಬ್ಲೈಂಡ್ಸು ತುಂಬ ಇದೆ. ನಮಗೆ ಗೊತ್ತಾಗಿರೋದು ಅಷ್ಟೇ ಒಂದು 4-5 ಬಾಯಿಗೆ ಬರುತ್ತೆ. ಆದರೆ ಈ ಥರ ಆಕಾರ ಇರೋರು ಒಟ್ಟು 21 ಜನ ಇದ್ದಾರಂತೆ. 21 ಥರ ಆಕಾರ ಇರೋ ಅವ್ರಿಗೆ ಒಂದೊಂದು ಥರ ಹೆಸರು. ಅಂದರೆ ಈ ಎಲ್ಲ ಹೆಸರೆಲ್ಲ ಪೇಯ್ನ್ಫುಲ್, ಮನಸ್ಸಿಗೆ ನೋವಾಗೋ ರೀತಿಯ ಹೆಸರುಗಳೇ ಇವೆಲ್ಲ. ಆದರೆ ನಮ್ಮ ತಂದೆ ನಮ್ಮ ತಾಯಿ ನನಗೆ ವಿಶ್ವಾಸ್ ಅಂತ ಹೆಸರಿಟ್ಟರು. ಆ ಒಂದು ವಿಶ್ವಾಸಿಗೆ ಅರ್ಥ ಏನು? ನಂಬಿಕೆ ಅಲ್ವಾ? ಆ ನಂಬಿಕೆನ ಹುಡುಕೊಂಡು ನನ್ನ ಮೇಲೆ ನಾನು ಕಾನ್ಫಿಡೆನ್ಸ್ ಬೆಳ್ಕೊಳ್ಳೋದಕ್ಕೆ ಈ ಕೆಲವೊಂದು ಕ್ಷೇತ್ರಗಳಲ್ಲಿ ನನ್ನ ಎಜುಕೇಷನ್ ಆದಮೇಲೆ ಕೆಲವೊಂದು ಕ್ಷೇತ್ರಗಳಲ್ಲಿ ನಾನು ನನ್ನ 100% ಎಫರ್ಟ್ಸ್ ಹಾಕಿ ನನಗೆ ತರಬೇತಿ ಕೊಟ್ಟ ಕೋಚಸ್ ಆಗ್ಬೋದು, ಸ್ಪಾನ್ಸರ್ಸ್ ಆಗ್ಬೋದು, ಮೆಂಟರ್ಸ್ ಆಗ್ಬೋದು. ಮೈಂಡ್ ತುಂಬ ಡಿಸ್ಟರ್ಬ್ ಆಗುತ್ತೆ. ಯಾಕೆ ಬೇಕು ಈ ಬದುಕು ಅಂತ. ಹುಟ್ಟಿದ್ದೇ ಈ ರೀತಿ ಅಲ್ವಲ್ಲ, ಆಕ್ಸಿಡೆಂಟಿಂದ ಈ ಥರ ಆಗಿ
ತುಂಬ ಚಾಲೆಂಜಸ್ನ ಫೇಸ್ ಮಾಡಿ ಇವತ್ತಿನ ದಿನ ಅದು ಎಲ್ಲ ಬ್ಲೆಸ್ಸಿಂಗ್ಸಿಂದ, ಅದೇ ನಮ್ಮ ತಂದೆ ತಾಯಿ ಬ್ಲೆಸ್ಸಿಂಗ್ಸಿಂದನೇ ಒಂದು ಹಲವಾರು ಕ್ಷೇತ್ರಗಳಲ್ಲಿ ನನ್ನನ್ನು ನಾನು ರೆಕಗ್ನೈಸ್ ಮಾಡ್ಕೊಂಡಿದ್ದೀನಿ. ರೆಸ್ಪೆಕ್ಟ್ ಕೊಡ್ತಾರೆ ಸೊಸೈಟಿ, ಖುಷಿ ಆಗುತ್ತೆ. ಇನ್ನು ಹೆಚ್ಚಿಗೆ ಹೇಳ್ಕೊಳ್ಳೋದಿದೆ ಆ ಘಟನೆ ಬಗ್ಗೆ ತಾವು ಹಂಚ್ಕೊಳ್ಬೋದಾ? ಬಹಳ ವರ್ಷದಿಂದ ನಾನು ನಿಮ್ಮನ್ನು ಬಲ್ಲೆ, ನಿಮ್ಮ ಕಹಿ ಘಟನೆ ನೀವು ಹಂಚ್ಕೊಂಡಿದ್ದೀರಾ, ನಮ್ಮ ವೀಕ್ಷಕರಿಗೆ ಹಂಚ್ಕೊಳ್ಬೋದಾ? ಲೈಕ್ ನೋಡಿ, ಆಡೋ ವಯಸ್ಸು, ತುಂಬ ಚಿಕ್ಕ ಹುಡುಗ ಇದ್ದೆ ನಾನು. ಆವಾಗ 4ನೇ ಕ್ಲಾಸ್ ಓದ್ತಿದ್ದೆ. 10 ಇಯರ್ಸ್ ಇರಬೇಕು ನನಗೆ ವಯಸ್ಸು. ಚಿನ್ಮಯ ವಿದ್ಯಾಲಯ ಅನ್ನೋ ಶಾಲೆಯಲ್ಲಿ ಓದ್ತಿದ್ದೆ. ಕೋಲಾರಲ್ಲಿ ನನ್ನ ಒಂದು ವ್ಯಾಸಂಗ ನಡೀತಿತ್ತು. ಆಡೋ ವಯಸ್ಸಲ್ಲಿ ತುಂಬ ತರಲೆ, ಸಿಕ್ಕಾಪಟ್ಟೆ ಮನೆಯಲ್ಲಿ ಎಲ್ಲ ಈ ಪೇರೆಂಟ್ ಟೀಚರ್ ಮೀಟಿಂಗ್ ಅಂದ್ರೇ ಭಯ ಆಗೋದು. ಅಂದರೆ ನನ್ನದು ಅಷ್ಟಿರ್ತಿತ್ತು ಕಂಪ್ಲೇಂಟ್ಸು. ಸೊ ಅಷ್ಟು ಎಲ್ಲ ತರಲೆ ಮಾಡ್ಕೊಂಡಿದ್ದವನು ಒಂದು ಬ್ಯಾಡ್ ಡೇ, ಆ್ಯಕ್ಚುಲಿ ಬ್ಯಾಡ್ ಡೇ ಏನೋ ಗೊತ್ತಿಲ್ಲ, ಅದು ಏನಂತ ಕರಿಬೇಕು ಆ ದಿನಾನ. ಸೊ ನಮ್ಮ ತಂದೆಯವ್ರಿಗೆ ಒಂದು ಕನಸಿತ್ತು ಮನೆ ಕಟ್ಟಬೇಕು ಅಂತ. ಕಟ್ಟೋ ಮನೆಗೆ ನಾನು ನೀರು ಹಾಕೋಕ್ಕೆ ಅಂತ ಹೋಗಿ ಆಟ ಆಡ್ತಾ ಆಯ ತಪ್ಪಿ ಬಿದ್ದೋಗ್ಬಿಟ್ಟೆ ಕೆಳಗೆ. ಬೀಳ್ತಾ ಇರ್ಬೇಕಾದ್ರೆ ಅದನ್ನು ಹಿಡ್ಕೊಂಬಿಟ್ಟಿದ್ದೀನಿ ವಯರ್ನ 2 ಕೈಯಲ್ಲಿ. ಹೈ ಟೆನ್ಷನ್ ವಯರು. ಸರ್, ಮನೆ ಕಟ್ಟಬೇಕಾದ್ರೆ ನಾವು ಕಂಪ್ಲೇಂಟು ಕೊಟ್ಟಿದ್ವಿ KAB ಅವ್ರಿಗೆ, ಇದನ್ನು ಮುಂದಕ್ಕೆ ಹಾಕಿ ನಮ್ಗೆ ತೊಂದರೆ ಆಗ್ತಿದೆ ಅಂತ. ಎಲ್ಲ ಘಟನೆ ಅಲ್ಲ, ಆದಮೇಲೆ ಹಾಕಿದ್ರು ಅವರು, ಅದು ಬೇರೆ ವಿಚಾರ. ಸೊ ಹೈ ಟೆನ್ಷನ್ ಮೇಲೆ ನಾನು ಬಿದ್ದೋಗಿದ್ದೀನಿ. ನನಗೆ ಪ್ರಜ್ಞೆನೇ ಇಲ್ಲ. ಸುಮಾರು 2 ತಿಂಗಳು ನಾವು ಹೆಚ್ಚು ಕಮ್ಮಿ ನನಗೆ ಪ್ರಜ್ಞೆ ಇಲ್ಲ. ಪ್ರಜ್ಞೆ ಬಂದ ನಂತರ ಗೊತ್ತಾಯಿತು ಅದೇ ಒಂದು ಆಕ್ಸಿಡೆಂಟಲ್ಲಿ ನಮ್ಮ ತಂದೆಯವರು ತೀರ್ಕೊಂಬಿಟ್ರು ಅಂತ. ನನ್ನನ್ನು ಕಾಪಾಡೋಕ್ಕೆ ಅಂತ ಬಂದು ಅವರು ತೀರ್ಕೊಂಬಿಟ್ರು. ನಮ್ಮ ತಂದೆ ಹೆಸರು KV ಸತ್ಯನಾರಾಯಣ ಮೂರ್ತಿ ಅಂತ. ಇದೇ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು ಅವರು. ನನ್ನ ಆಕಾರ ಹಿಂಗಾಯಿತು, ಬ್ಯಾಕ್ ಬೋನ್ ಆಗಿದ್ದಿದ್ದು ನಮ್ಮ ತಂದೆಯವರು ತೀರ್ಕೊಂಬಿಟ್ರು. ಮತ್ತು ಕಟ್ಟೋ ಮನೆ ನಿಂತೋಯ್ತು. ಪ್ರಾಬ್ಲಮ್ಸ್ ತುಂಬಾ ಆಯಿತು. ಫ್ಯಾಮಿಲಿ ರನ್ ಮಾಡಬೇಕಲ್ಲ, ಮೈನ್ ಪಿಲ್ಲರೇ ಇಲ್ಲ ಅಂದಮೇಲೆ ಲೈಫು ತುಂಬಾ ಚಾಲೆಂಜಸ್ ನನಗೆ ತೋರಿಸ್ತಾ ಬಂತು. ನಮ್ಮ ತಾಯಿ ಒಬ್ಬರು ಇದ್ದರು, ಉಷಾ MS ಅಂತ ಅವರು. ಸೊ ಅವರು ಸಹ ಈ ಒಂದು ಘಟನೆ ಕಣ್ಣಾರೆ ನೋಡಿ, ಮಗ ಈ ಥರ ಆದ, ನಾವು ಇದ್ದಿದ್ದು ಬ್ಯಾಕ್ ಬೋನ್ ಆಗಿದ್ದು ನಮ್ಮ ತಂದೆಯವರಿಲ್ಲ, ಬ್ರದರ್ ಸಿಸ್ಟರ್ ಇದ್ದಾರೆ. ಪಾಪ ಅವ್ರಿಗೂ ತುಂಬಾ ಏನು ಚಿಕ್ಕ ವಯಸ್ಸು, ತುಂಬ ದೊಡ್ಡವರೇನಲ್ಲ, ಎಲ್ಲರೂ ಚಿಕ್ಕ ಹುಡುಗರೇ, 10th 8th ಹಂಗಿದ್ದವರು. ನಾನು 4th ಸ್ಟ್ಯಾಂಡರ್ಡ್. ಈ ಥರ ತುಂಬಾ ಚಾಲೆಂಜಸ್ನ ಫೇಸ್ ಮಾಡಿ ಲೈಫ್ನ ಹೆಂಗೆ ಪುಷ್ ಮಾಡ್ತೋ ಹಂಗೆ ಪುಷ್ ಮಾಡಿಕೊಂಡು ಜೀವನ ಸಾಗಿಸ್ತಾ ಬಂದ್ವಿ ಮೇಡಮ್. ಇರೋಕ್ಕಾಗಲಿಲ್ಲ ಊರಲ್ಲಿ. ಬೆಂಗಳೂರಿಗೆ ಬಂದುಬಿಟ್ವಿ. ಬೆಂಗಳೂರಲ್ಲಿ ನಮ್ಮ ಒಂದು ಅಜ್ಜಿ ಮನೆಯಲ್ಲಿ ನಮ್ಮ ಒಂದು ವಾಸ ಆಯಿತು. ಅಲ್ಲ, ಇವತ್ತಿಗೂ ಅವರೇ ನಮ್ಮನ್ನು ಚೆನ್ನಾಗಿ ಕೇರ್ ಮಾಡ್ತಾರೆ, ನೋಡ್ಕೊತಾರೆ. ಇವತ್ತಿಗೂ ನನಗೂ ಮದುವೆ ಆಗಿದೆ. ಲೈಫ್ ಕರ್ಕೊಂಡು ಹೋಗ್ತಿದೆ. ಈ ರೀತಿ ಚೆನ್ನಾಗಿದೆ. ಈಗ ಈ ಒಂದು ಆಕಾರ ನನಗೆ ಅವರ ಒಂದು ಗಿಫ್ಟ್ ಅಂತಲೇ ನಾನು ಭಾವಿಸ್ತೀನಿ. ಯಾಕೆಂದರೆ ನನಗೆ ಪ್ರಜ್ಞೆನೇ ಇಲ್ದಿರ ನಾನು 1-2 ತಿಂಗಳು ಕೋಮಾದಲ್ಲಿದ್ದಾಗ ನನಗೆ ಯಾರೂ ಹೇಳಿರಲಿಲ್ಲ. ನಾನು ಪ್ರೆಗ್ನೆಂಟ್ಲಿದ್ದು ಈಚೆ ಬಂದಮೇಲೆ ನಮ್ಮ ರಿಲೇಷನ್ಸ್ ಆಗ್ಬೋದು, ನಮ್ಮ ಪೇರೆಂಟ್ಸ್, ನಮ್ಮ ತಾಯಿ, ನಮ್ಮ ಅಣ್ಣ, ನಮ್ಮ ಸಿಸ್ಟರ್ ಎಲ್ಲರೂ ಬಂದರು. ನಮ್ಮ ರಿಲೇಷನ್ಸು ಬಂದರು. ಈ ಥರ ಎಲ್ಲ ಆಗೋಯ್ತಲ್ಲ ಪಾಪ ಹುಡುಗನಿಗೆ, ನೋಡೋಣ ಅಂತೆಲ್ಲ ಎಲ್ಲ ಬಂದರು. ಯಾರೂ ಏನೂ ಹೇಳಿರಲಿಲ್ಲ ಈ ಥರ ನೀನನ್ನು ಕಾಪಾಡಕ್ಕೆ ಬಂದು ಈ ಒಂದು ಅನ್ನೋ ವಿಷಯ ನನಗೆ ಕಾಶಿ ಹೋಗಿದ್ದಾರೆ. ಹಿಂಗೆಲ್ಲ ಆಯ್ತಲ್ಲಪ್ಪ, ಎಲ್ಲ ಸರಿ ಹೋಗಲಿ ಅಂತಲೇ ಹೇಳಿ ನನಗೆ ಸಮಾಧಾನ ಮಾಡ್ತಿದ್ರು. ಬೇಗ ಡಿಸ್ಟರ್ಬ್ ಬಾ, ಬೇಗ ಬಾ ಅಂತ ಹೋಟೆಲಲ್ಲೆಲ್ಲ ಮಾತಾಡೋದು. ತುಂಬ ದಿನಗಳಾಯಿತು ಡಿಸ್ಚಾರ್ಜ್ ಆಗಿ ನಾನು ರಿಟರ್ನ್ ನಮ್ಮ ಊರಿಗೆ ಅಂತ ಆದಮೇಲೆ ವಿಷಯ ಗೊತ್ತಾಗಿದ್ದು. ಎಲ್ಲರೂ ಬಂದರು, ನಮ್ಮ ತಂದೆ ಅವತ್ತಿನ ದಿನನೇ ಯಾವುದೋ ಒಂದು ಕೋಲ್ ತೊಗೊಂಡು ಇಟ್ಕೊಂಡ್ಬಿಟ್ಟಿದ್ರು ಆ ಕೈನ. ಅದನ್ನು ಹೊಡೆದು ಬೀಳಿಸೋಣ ಅನ್ನೋ ಪ್ರಯತ್ನ ಪಟ್ಟಿದ್ದಾರೆ. ಮೇಲಿಂದ ಅವರು ಬೀಳ್ಬೇಕಾದ್ರೆ ಅವ್ರು ತಲೆ ಭಾಗ ಹಾಕ್ಬಿಟ್ಟು ಇದನ್ನು ಹೇಳಿದ್ನಲ್ಲ 21 ಥರ ಇನ್ನು ಎಷ್ಟು ಜನ ಇನ್ನೆಷ್ಟು ನೋವು ಅನುಭವಿಸ್ತಾರೆ ಮನೇಲಿ ಕೂತ್ಕೊಂಡು. ಈ ಒಂದು ಪೇನ್ಫುಲ್ ಲೈಫ್ನ ಎಷ್ಟು ಜನ ಫೇಸ್ ಮಾಡ್ತಾ ಇರ್ತಾರೆ ಅವ್ರವ್ರ ರಿಯಲ್ ಲೈಫಲ್ಲಿ. ತುಂಬ ಕಷ್ಟ ಮೇಡಮ್. ಇದು ಅಷ್ಟು ಸುಲಭ ಅಲ್ಲ. ಮಾನವೀಯತೆ ಅನ್ನೋದು ಬಹಳ ಹೆಂಗಾಗ್ಬಿಟ್ಟಿದೆ ಅಂದರೆ ಈಗಿರೋ ಪ್ರೆಸೆಂಟ್ ಸಿಚುವೇಷನಲ್ಲಿ ಅಯ್ಯೋ ಪಾಪ ಅಂತಾರೆ ಅಷ್ಟೇ ಹೊರತಾಗಿ ಲೈಫ್ ನೆಕ್ಸ್ಟ್ ಏನು ಅನ್ನೋದು ಯಾರು ತಾನೇ ಯೋಚನೆ ಮಾಡ್ತಾರೆ. ಇವಾಗ ನನ್ನ ಆಕಾರ ನನಗೆ ಅಷ್ಟೇ. ಅದು ಯಾವತ್ತು ಯಾವುದೇ ಕಾರಣಕ್ಕೂ ಯಾರೋ ಕಾಲಲ್ಲಿ ತಿನ್ನೋದಾಗಲಿ ಕಾಲಲ್ಲಿ ಬರೆಯೋದಾಗಲಿ ಪ್ರಯತ್ನನೇ ಪಟ್ಟಿರಲ್ಲ, 2 ಕೈ ಇರೋರು ಅಲ್ವಾ. ಸೊ ನಮ್ಮ ಆಕಾರ ನಮಗೆ ಅದು ಭಾರ. ಅದರಿಂದ ಹೊರಗೆ ಬರಬೇಕು ಅಂದರೆ ತುಂಬ ಚಾಲೆಂಜಸ್ ಇದೆ. ಅದನ್ನು ಇಂಡಿಪೆಂಡೆಂಟಾಗಿ ನಮ್ಮ ಕೆಲಸಗಳು ನಾವು ಮಾಡ್ಕೊಳ್ಳೋದೇ ದೊಡ್ಡ ವಿಷಯ. ಸೊ ಈ ರೀತಿ ಎಲ್ಲ ಚಾಲೆಂಜಸ್ನ ಫೇಸ್ ಮಾಡಿಕೊಂಡು ಇವತ್ತು ಒಂದು ಸ್ವಲ್ಪ ಸೊಸೈಟಿಯಲ್ಲಿ ನಾನು ಆರಾಮಾಗಿ ಎಲ್ಲರೂ 4 ಜನ ಹೆಂಗೆ ಹೋಗ್ತಾರೋ ಹಂಗೆ ಅದೇ ರೀತಿ ನಾನು ಕೂಡ ಒಬ್ಬ.
ಖಂಡಿತ ವಿಶ್ವಾಸ ಅವರೇ, ಯಾರು ಊಹೆನೂ ಮಾಡ್ಲಿಕ್ಕಾಗದಂಥ ಕಷ್ಟಗಳನ್ನು ಸವಾಲುಗಳನ್ನು ಎದುರಿಸಿ ಆದರೆ ಇವತ್ತು ಜಗತ್ತಿಗೆ ಒಂದು ನೀವು ವಿಶ್ವಾಸವನ್ನು ಭರವಸೆಯನ್ನು ಕೊಡೋ ರೀತಿಯಲ್ಲಿ ಬೆಳೆದು ನಿಂತಿದ್ದೀರಾ. ನಿಮ್ಮ ಮನೋಬಲಕ್ಕೆ ನಾನು ದೊಡ್ಡ ನಮಸ್ಕಾರಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ವಿಶ್ವಾಸ್ ಅವರ ಸಾಧನೆ ನಮ್ಮೆಲ್ಲರ ಕನಸಾಗಿದೆ. ಆದರೆ ಒಂದು ಕಹಿ ಘಟನೆಯಿಂದ ಅವರ ಕನಸು ನನಸಾಗದೆ ಇರೋದಕ್ಕೆ ಬಿಡಲಿಲ್ಲ. ಅವರ ಕನಸಿನ ಹಾದಿ, ಅವರು ಜೀವನದ ಹಾದಿ ಹೇಗಿತ್ತು ಅನ್ನುವಂಥದ್ದನ್ನು ಒಂದು ಕಿರುಚಿತ್ರವನ್ನು ನೋಡ್ಕೊಂಬರೋಣ ಬನ್ನಿ. ನೋಡಿದ್ರಲ್ಲ ಅವರ ಕಿರುಚಿತ್ರ ಅಥವಾ ಅವರ ಒಂದು ಪರಿಚಯ ಯಾವ ರೀತಿ ಇದೆ ಅಂತ. ಇದೇ ರೀತಿಯಲ್ಲಿ ಯೂಟ್ಯೂಬ್ ಚಾನಲ್ ಆಗಿರಬಹುದು ಅಥವಾ ಎಷ್ಟೊಂದು ಟಿ ವಿ ವಾಹಿನಿಗಳಲ್ಲಿ ವಿಶ್ವಾಸ್ ಅವರ ಮತ್ತು ಅವರ ಸಾಧನೆ ಕುರಿತಾದಂತಹ ವಿಡಿಯೋಗಳಿದೆ. ಅವೆಲ್ಲ ನಿಮಗೆ ಪ್ರೇರೇಪಣೆಯನ್ನು ನೀಡಬಹುದು ಅಂತ ಭಾವಿಸ್ತೀನಿ. ಹಾಗೆ ವಿಶ್ವಾಸ್ ಅವರೇ, ನಿಮಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ಒಂದು ಕಹಿ ಘಟನೆ ನಂತರ ಈ ರೀತಿಯ ಒಂದು ಸಾಧನೆ ಮಾಡಬಹುದು ಅಂತ ಯಾವಾಗ ಅನ್ನಿಸ್ತು? ಹಾಗೆ ಅದಕ್ಕೆ ಯಾವ ರೀತಿಯಾಗಿ ನಿಮಗೆ ಸಹಕಾರ ಸಿಕ್ತು? ಸಿ ಮ್ಯಾಮ್, ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಸಾಧನೆ ಅನ್ನೋದನ್ನು ನಾನು ಥಿಂಕ್ ಮಾಡಿರಲಿಲ್ಲ. ಲೈಕ್ ಎಜುಕೇಷನ್ ಇಂಪಾರ್ಟೆಂಟ್ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲೇ ನನ್ನ ಒಂದು ಬಾಡಿ ಹಿಂಗಿದ್ರೂ ಸಹ ನನ್ನ ಒಂದು ಜೂನಿಯರ್ನ ಹೆಲ್ಪ್ ತಗೊಂಡು ನನ್ನ ಒಂದು ವಿದ್ಯಾಭ್ಯಾಸನ ಮುಗಿಸ್ಕೋಬೇಕಾದ್ರೆ ಚಾಲೆಂಜಸ್ ತುಂಬ ಫೇಸ್ ಮಾಡಿದ್ವಿ. ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡ್ರು ಕಾಮರ್ಸ್ ಫೀಲ್ಡಿಗೆ ಅಂತ ನಾನು ಹೋದೆ. ಅಲ್ಲಿ ಭಾಳ ಕಷ್ಟ ಆಗ್ತಿತ್ತು. ಅಂದರೆ ನೋಡಿ, ಒಂದು ಪಾಠನ ಅರ್ಥ ಮಾಡ್ಕೋಬೋದು, ಕ್ವಶನ್ಗೆ ಆನ್ಸರ್ ಹೇಳ್ಬೋದು. ಇಲ್ಲಿ ಅಕೌಂಟೆನ್ಸಿ ಅಂತ ಬಂದರೆ ಕ್ರೆಡಿಟು ಡೆಬಿಟ್ಸು ಅದು ಪ್ರಾಕ್ಟೀಸ್ ಮಾಡಿದ್ರೇ ತಲೆ ಕೂರೋದು. ಪ್ರಾಕ್ಟೀಸ್ ಮಾಡಿದ್ರೇ ಅದು ಭಾಳ ಕಷ್ಟ ಆಗ್ತಾ ಬಂತು. ಚಾಲೆಂಜಸ್ ನಾನು ಫೇಸ್ ಮಾಡಿದೆ. ಸೊ ಜೂನಿಯರ್ಸ್ ಎಲ್ಲ ಅಂತ ಹೇಳಿದ್ರೆ, ಈ ಕಾಮರ್ಸ್ ಫೀಲ್ಡಿಗೆ ನಾನು ಇದ್ನಲ್ವ, ಸೈನ್ಸ್ ಹುಡುಗ ಬರೋನು ಇಲ್ಲ ಆರ್ಟ್ಸ್ ಹುಡುಗ ಬರೋನು ಎಕ್ಸಾಮ್ ಬರೀಲಿಕ್ಕೆ. ಈ ಒಂದು ಟೈಮಲ್ಲಿ ನನಗೆ ಏನೋ ಮುಗಿಸ್ಬಿಡ್ಬೇಕು, ಎಜುಕೇಷನ್ ಮುಗಿಸ್ಬಿಡ್ಬೇಕು, ಜಾಬ್ ಸಿಗುತ್ತೆ, ಗೌರ್ಮೆಂಟ್ ಜಾಬ್ ಸಿಗುತ್ತೆ, ಇಷ್ಟೇ ತಲೆಯಲ್ಲಿದ್ದಿದ್ದು. ಅಷ್ಟನೋ ಸುಖನೋ ಕಷ್ಟಪಟ್ಟು ಮುಗಿಸ್ಬಿಡೋಣ ಅಂತ. ಈ ಒಂದು ಟೈಮಲ್ಲಿ ಏನಾಯಿತು, ನಾನು 4th ಸೆಮಿಸ್ಟರ್ ಇರಬೇಕಾದ್ರೆ ನಮ್ಮ ತಾಯಿಯವ್ರಿಗೆ, ಈಗೆಲ್ಲ ನಿಮ್ಗೆ ಗೊತ್ತಿರೋಂಗೆ ಕರೋನಾ ಅವೆಲ್ಲ ಎಲ್ಲರಿಗೂ ಗೊತ್ತಿರೋ ಪರಿಚಯ ಇರೋ ಪದ ಅದು. ಆಗ H1N1 ಅಂತ ಒಂದು ಕಾಯಿಲೆ ಇತ್ತು. ನಾನು 4th ಸೆಮಿಸ್ಟರ್ ಇರಬೇಕಾದಾಗ ಆ ಒಂದು ಸಮಸ್ಯೆಯಲ್ಲಿ ನಮ್ಮ ತಾಯಿಯವರು ಎಕ್ಸ್ಪೈರ್ ಆಗಿದ್ರು. ಬೆನ್ನೆಲುಬಾಗಿದ್ದ ತಂದೆ ಹೋದಾಗ ತುಂಬಾ ಕಷ್ಟ ಆಯಿತು ಫೈನಾನ್ಷಿಯಲಿ. ನನ್ನ ಆಕಾರ ಈ ಥರ ಆಯಿತು. ನಮ್ಮ ತಾಯಿ ನನಗೆ ಪ್ಯಾಂಟ್ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದು ಅವ್ರು ನೋಡ್ಕೊಳ್ಳೋರು. ಅವರು ಈ ಒಂದು ಕಾಯಿಲೆಗೆ ಅವರು ಹೋಗ್ಬಿಟ್ರು. ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿಬಿಟ್ಟೆ. ಮತ್ತು ತುಂಬಾ ಡಿಪೆಂಡ್ ಆಗಿದ್ದವನು ನಾನು. ಊಟ ತಿನ್ನಿಸೋದು, ಪಾತ್ರೆ ಬಾಕ್ಸ್ಗೆ ಹಾಕ್ಕೊಡೋರು, ಏನನ್ನ ಅಸೈನ್ಮೆಂಟ್ ಕೊಟ್ಟರೆ ನಮ್ಮಮ್ಮ ಬರ್ಕೊಡೋರು. ಎಷ್ಟು ಅಂತ ದೇವ್ರಿಗೆ ಕೋಪ ಮಾಡ್ಕೊಳ್ಳೋಣ ದೇವ್ರ ಮೇಲೆ. ಈ ಥರ ಚಾಲೆಂಜಸ್ನೆಲ್ಲ ಫೇಸ್ ಮಾಡಿ ಎಷ್ಟು ಅಂತ ಹೃದಯ ಬಡ್ದು ಕಲ್ಲಾಗ್ಬಿಡುತ್ತೆ. ಮತ್ತದು ಅದಕ್ಕೇನು ಪೇನೇ ಆಗ್ದಿರಂಗೆ ಈ ಥರ ಎಲ್ಲ ಆದಮೇಲೆ ಲೈಫು ಇದೆಲ್ಲ ಇದು ಇಷ್ಟೆಲ್ಲ ಪೇನ್ ಕೊಡ್ತಿದ್ದಾನೆ ಅಂದರೆ ಭಗವಂತ ಏನೋ ಒಂದು ಹೇಳಲಿಕ್ಕೆ ಇದೆ ಸೊಸೈಟಿಗೆ. ಸಾಧನೆ ಅನ್ನೋದನ್ನು ನಾನು ಕನ್ಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟು ಮಟ್ಟಿಗೆ ಬೆಳಿತೀನಿ ಅಂತ. ನಮ್ಮ ಪೇರೆಂಟ್ಸ್ ಬ್ಲೆಸ್ಸಿಂಗ್ಸು ಮತ್ತು ನನ್ನ ಜೊತೆಗೆ ನನಗೆ ಸಪೋರ್ಟಿಂಗಾಗಿ ನನ್ನ ಕೊರಿಯೋಗ್ರಾಫರ್ಸ ಮತ್ತು ನಮ್ಮ ಸ್ವಿಮ್ಮಿಂಗ್ ಕೋಚಸ್ಸು ಮತ್ತು ನನ್ನ ಸ್ನೇಹಿತರು, ನನಗೆ ಸ್ಪಾನ್ಸರ್ ಮಾಡಿದವರು, ಇವರೆಲ್ಲ ನಾಳೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ದಿರಾ ಅವ್ರ ಸಮಯ ನನಗೆ ಕೊಟ್ಟರು. ಅವ್ರು ನನಗೆ ಹೇಳ್ಕೊಡೋಕ್ಕೆ ಶುರು ಮಾಡಿದ್ರು. ಭಾಳಷ್ಟು ಜನ ಇದ್ದಾರೆ, ಒಬ್ಬರಿಬ್ಬರು ಅಂತಲ್ಲ. ಇವತ್ತುವರೆಗೂ ನನ್ನ ಒಂದು ಸ್ವಿಮ್ಮಿಂಗ್ ಪೂಲಲ್ಲಾಗ್ಬೋದು, ನನ್ನ ಡ್ಯಾನ್ಸ್ ಕ್ಲಾಸಲ್ಲಾಗ್ಬೋದು, ಯಾರು ನನ್ನ ಚಾರ್ಜ್ ಮಾಡಿ ಬಂದು ಪೇ ಮಾಡಿ ತಿಂಗಳಿಗೆ ಇಷ್ಟು ಫೀಸು ಯಾರೂ ಹೇಳ್ದೋರಿಲ್ಲ. ಯಾಕೆ ಕೋಚು ಅಷ್ಟೇ, ನಾಳೆ ಹೆಂಗೋ ಏನೋ ಇವನೇನ ಮಾಡ್ಕೊಂಬಿಟ್ರೆ ನೀರಿಗೆ ಬಿದ್ದು ಅಂತ ಯೋಚನೆ ಮಾಡ್ದಿರ ಸಮಯ ಕೊಟ್ಟರು, ಹೇಳಿಕೊಟ್ರು. ಇದೆಲ್ಲ ತುಂಬಾ ಒಂದೊಂದು ಪ್ಲಸ್ ಪಾಯಿಂಟ್ ಆಗ್ತಾ ಬಂತು ನನ್ನ ಲೈಫಿಗೆ. ಎಜುಕೇಷನ್ ಆದಮೇಲೆ ತುಂಬ ನಾನು ಪ್ರಾಬ್ಲಮ್ನ ಫೇಸ್ ಮಾಡಿದ್ದಂದರೆ ಫೈನಾನ್ಷಿಯಲಿ ಕೆಲಸ ಇಲ್ದಿರ, ದುಡ್ಡು ಇಲ್ದಿರ, ಅದು ನಂಗೆ ತುಂಬಾ ಹೊಡೆತ ಹೊಡೀತು. ಇವತ್ತಿದ್ದಷ್ಟು ಟೆಕ್ನಾಲಜಿ ಇರಲಿಲ್ಲ ಆಗ. ಇವತ್ತು ವಿತೌಟ್ ಹ್ಯಾಂಡ್ಸ್ ಹೌ ಟು ಡ್ರೈವ್ ಎ ಫ್ಲೈಟ್ ಅಂದ್ರೂ ಸಿಗುತ್ತೆ ವೀಡಿಯೋಸು. ಸೊ ಜಾಬ್ ಎಷ್ಟು ಮಾತ್ರ ಈಗಿನ ಒಂದು ಇರೋ ಟೆಕ್ನಾಲಜಿಗೆ. ನಾನು 2012 ಪಾಸ್ಡ್ ಔಟು. ನೋಡಿ ಲೈಕ್ ಲೈಫು ಆ 12ಅಲ್ಲಿ ಸ್ಟ್ರಕ್ಕಾಗಿ ಒಂದು ಆಬ್ಜೆಕ್ಟ್ ಥರ ಇದೆ ಮನೆಯಲ್ಲಿ, ವಸ್ತು ಥರ. ಮನೆಯಿಂದ ಆಚೆ ಬಂದರೆ ವಾಟ್ ಆರ್ ಯು ಡೂಯಿಂಗ್ ಅಂತ ಪ್ರಶ್ನೆ ಕೇಳೋರು ಅಕ್ಕಪಕ್ಕ ಮನೆಯವ್ರು, ಏನು ಮಾಡ್ತಿದ್ಯಪ್ಪ ಇವಾಗ ಅಂತ. ಆ ಪ್ರಶ್ನೆಗೆ ಉತ್ತರ ಇಲ್ಲ ನನ್ನ ಹತ್ರ. ಏನಂತ ಹೇಳೋಣ? ಎಜುಕೇಷನ್ ಆಗಿದೆ, ಜಾಬ್ ಹುಡುಕ್ತಾ ಇದ್ದೀನಿ, 6 ತಿಂಗಳು ಹೇಳ್ಬೋದು ಜಾಬ್ ಹುಡುಕ್ತಾ ಇದ್ದೀನಿ ಅಂತ. ಏನು ಜಾಬ್ ಮಾಡ್ತೀಯ ಅಂತ ಅವ್ನು ಕೇಳಿದ್ರು ನನಗೂ ಹೇಳಕ್ಕೆ ಬರ್ತಿಲ್ಲ. ಏನೋ ಮಾತಾಡಬಲ್ಲೆ ನಾನು, ಏನಂತಾರೆ ಈ ಮಾರ್ಕೆಟಿಂಗ್ ಏನೋ ಮಾಡಬಲ್ಲೆ ಅಂತ.
ಕೊಡಬೇಕಲ್ಲ ಇಂಥ ವಸ್ತುನ ಮಾರಪ್ಪ ಇಂಥದ್ದು ಮಾಡಪ್ಪ ಅಂತ ಕೊಡೋರೇ ಯಾರೂ ಇಲ್ಲ. ಮತ್ತು ಅವ್ರಿಗೂ ಒಂದು ನಾಲೆಡ್ಜ್ ಇಲ್ಲ ಪಾಪ. ಇಂಟರ್ವ್ಯೂಗೆ ಅಂತ ಹೋಗ್ತಿದ್ದೆ, ಜಾಬ್ ಫೇರ್ಸ್ ಎಲ್ಲ ಇರ್ತಿತ್ತು, ಆ ಕಾಲದಿಂದನೇ ಇದೆ. ನಾನು ಅಂದ್ಕೊಂಡಂಗೆ ಅಷ್ಟು ಸುಲಭ ಅಲ್ಲ ಗೌರ್ಮೆಂಟ್ ಕೆಲಸ ಎಲ್ಲ ಸಿಗೋದು. ಚೆನ್ನಾಗಿ ಓದ್ಬಿಟ್ರೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅನ್ನೋದೇ ಕಷ್ಟ. ಅದೆಲ್ಲ ಸುಳ್ಳೋದು. ಅದು ನಮ್ಮ ಅಜ್ಜಿ ತಾತನ ಕಾಲಕ್ಕೆ ಮುಗ್ದೋಯ್ತದಲ್ಲ. ಇವಾಗ ಭಾಳ ಕಷ್ಟ ಇದೆ. ಏನು ಈ ಥರ ಒಂದು ಬಾಡಿ ಸ್ಟ್ರಕ್ಚರ್ ಇರೋರು ಚೆನ್ನಾಗಿ ಓದ್ಬಿಟ್ಟು ಒಂದು ಒಳ್ಳೆ ಪೊಸಿಷನಲ್ಲಿ ಗೌರ್ಮೆಂಟ್ ಕೆಲಸ ಎಲ್ಲ ಸೆಟ್ಲ್ ಆಗ್ಬಿಡ್ತೀನಿ ಅಂದ್ರೂ ಕಷ್ಟ. ತುಂಬ ಟಫ್ ಇದೆ ಮೇಡಮ್. ಸೊ ಲೈಫು ಈ ಥರ ಚಾಲೆಂಜಸ್ನ ಫೇಸ್ ಮಾಡಿದೆ. ಮತ್ತು ಸಾಧನೆ ಮಾಡ್ತೀನಿ ಅಂತ ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ. ಹಂಗಂತ ಇವತ್ತು ಏನೂ ಮಾಡಿಲ್ಲ. ಇನ್ನು ಹಲವಾರು ಇದೆ ಮಾಡೋ ಥರದ್ದು. ಈ ಒಂದು ಏಜ್ ಅನ್ನೋದು ಒಂದು 70 ಕ್ರಾಸ್ ಆಗೋಗುತ್ತಲ್ಲ, ಆವಾಗ ಹಿಂದೆ ತಿರುಗಿ ನೋಡಿದಾಗ ಗೊತ್ತಾಗಬೇಕು, ಓಹೋ ನನ್ನ ಹಿಂದೆ ಸಪೋರ್ಟ್ ಮಾಡಿದವರು ಇಷ್ಟು ಜನ ಇದ್ದಾರೆ, ನಾನು ಇಷ್ಟೆಲ್ಲ ಮಾಡಿದ್ದೀನಿ, ನನ್ನನ್ನು ನೋಡ್ಕೊಂಡು ಒಂದಷ್ಟು ಜನ ಮುಂದೆ ಬಂದಿದ್ದಾರೆ, ನಾನು ಇಷ್ಟು ಜನಕ್ಕೆ ಸಹಾಯ ಮಾಡಿದ್ದೀನಿ, ಆವಾಗ ನಾನು ಸಾಧನೆ ಮಾಡಿದ್ದೀನಿ ಅನ್ನೋದಕ್ಕೆ ನನಗೆ ಒಂದು 70 ವರ್ಷ ಆಗಬೇಕು ನೋಡಿ. ಇನ್ನು ಮಾಡೋದು ಹಲವಾರು ಇದೆ ಕ್ಷೇತ್ರಗಳಲ್ಲಿ ಗುರುತಿಸ್ಕೋಬೇಕು ಅನ್ನೋದು. ಮತ್ತು ನನ್ನ ಟ್ಯಾಲೆಂಟ್ನ, ನನ್ನ ಒಂದು ಒಂದು ಮನಸ್ಸಲ್ಲಿರೋ ಒಂದು ಪೇಯ್ನ ಮತ್ತು ಆ ಒಂದು ಶಕ್ತಿನ ಒಂದಷ್ಟು ಜನಕ್ಕೆ ಹಂಚಬೇಕು ಅನ್ನೋದಿದೆ ಮನಸ್ಸಲ್ಲಿ. ನೋಡೋಣ ದೇವರು ಎಲ್ಲಿ ಕರ್ಕೊಂಡು ಹೋಗ್ತಾನೋ, ಎಲ್ಲೆಲ್ಲಿ ದಾರಿ ಸಿಗುತ್ತೋ ಅಲ್ಲಲ್ಲಿ ಹೋಗೋದು ನನ್ನ ಒಂದು ಏನೋ ಬ್ಲೆಸ್ಸಿಂಗ್ಸ್ ಅಷ್ಟೇ. ಎಸ್, ಅದ್ಭುತ ವಿಶ್ವಾಸ್. ತಾವು ಸಾಧನೆ ಮಾಡಿಲ್ಲ ಅಂತ ಅನ್ಕೊಳ್ಳೋದು ತಪ್ಪು. ಯಾಕಂದ್ರೆ ನಾವು ಸಾಧನೆ ಮಾಡಬೇಕು ಅಂತ ಅನ್ಕೊಳ್ಳೋದಕ್ಕೆ ಸ್ಫೂರ್ತಿ ನೀವಾಗಿದ್ದೀರಿ. ಹಾಗಾಗಿ ನಿಮ್ಮ ಸಾಧನೆ ನಮ್ಮೆಲ್ಲರಿಗೂ ಸಹ ಅದು ಹೃದಯ ಸ್ಪರ್ಶಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಶ್ವಾಸ್, ತಮ್ಮ ಸಾಧನೆ ಹಾಗೂ ಅಸಾಧಾರಣ ಪ್ರತಿಭೆ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ತುಂಬಾ ಕುತೂಹಲ ಇದೆ. ಹಾಗಾಗಿ ಅವರೊಂದು ಕೆಲವೊಂದು ಪ್ರಶ್ನೆಗಳನ್ನು ಕೇಳಲಿದ್ದಾರೆ. ಹಾಗೆ ಪ್ರಶ್ನೆಗಳು ಮಕ್ಕಳುಗಳು ಕೇಳ್ಬೇಕಾಗಿ ಕೇಳ್ಕೊಂತೀನಿ. ಹೆಲೋ ಸರ್, ನಮಸ್ತೆ. ನಿಮಗೆ ಸ್ವಿಮ್ಮಿಂಗ್ ಮೇಲೆ ಯಾಕೆ ಲೈಕ್ ಏನು ಬಂತು ನಿಮಗೆ ಮೋಟಿವೇಶನ್ ಆಗಿ? ವೈ ಡಿಡ್ ಯು ಗೆಟ್ ಸ್ವಿಮ್ಮಿಂಗ್? ಅಂದರೆ ಯಾಕೆ ನಿಮ್ಗೆ ಅಷ್ಟು ಮೋಟಿವೇಟೆಡ್ ಅನ್ನಿಸ್ತು? ಸಿ ಲೈಕ್ ನಾನು ಟ್ರಕ್ ಆಗಿದ್ದೆ ಮನೇಲಿ, ಆಬ್ಜೆಕ್ಟ್ ಥರ ಅಂತ ಹೇಳ್ತಿದ್ದಲ್ಲ, ಅದರಿಂದ ಹೊರಗೆ ಬರಬೇಕು ಅನ್ನೋದು ಒಂದು ಫಸ್ಟ್ ಥಾಟು. ನನಗೆ ಸ್ವಿಮ್ಮಿಂಗ್ ಕೈ ಇದ್ದಾಗೂ ಗೊತ್ತಿರಲಿಲ್ಲ. ಕೈ ಕಳ್ಕೊಂಡು ಸುಮಾರು ಒಂದು 12-15 ವರ್ಷ ಆಗಿದ್ರು ಆವಾಗಲೂ ನಾನು ಯಾವತ್ತೂ ಥಾಟ್ ಬಂದಿರಲಿಲ್ಲ ಸ್ವಿಮ್ಮಿಂಗ್ ಕಲಿಬೇಕು ಮಾಡಬೇಕು ಅಂತ. ಪಬ್ಲಿಕಲ್ಲಿ ವಾಟ್ ಆರ್ ಯು ಡೂಯಿಂಗ್ ಅನ್ನೋ ಕ್ವಶನ್ಗೆ ಆನ್ಸರ್ ಇಲ್ದಿರ ಮೈ ತುಂಬ ಶಾಲು ಸುತ್ಕೊಂಡು ಓಡಾಡ್ಕೊಂಡು ಹೋಗ್ತಿದ್ದೆ. ಏನೋ ನೋಡಿದವರು, ಅದಕ್ಕಿಂತ ಮುಂಚೆ ಕಾಲೇಜ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಪ್ಲಾಸ್ಟಿಕ್ ಕೈ ಹಾಕೊಂಡು ಹೋಗ್ತಿದ್ದೆ. ಅದರಿಂದ ಒಂದು ಪೇಪರ್ ಎತ್ತಕ್ಕೂ ಆಗ್ತಿರ್ಲಿಲ್ಲ, ಸುಮ್ಮನೆ ಹಾಕೊಂಡು ಹೋಗ್ತಿದ್ದೆ. ಈಚೆ ಪಬ್ಲಿಕಲ್ಲಿ ಓಡಾಡ್ಬೇಕಾದ್ರೆ ಮೈ ತುಂಬ ಶಾಲು ಸುತ್ಕೊಂಡು ಹೋಗ್ತಿದ್ದೆ. ಏನೋ ಕೇಳಿದ್ರೆ ಪಾಪ ಅವ್ನಿಗೇನೋ ಜ್ವರನೇನೋ ಏನೋ ಪಾಪ ಅಂಥ ಫೀಲ್ ಬರಲಿ ಅನ್ನೋದು ನನ್ನ ತಲೆಯಲ್ಲಿ ಇದ್ದಿದ್ದಷ್ಟೇ. ಅದ್ರ ಜೊತೆಲಿ ತುಂಬ ಲೇಜಿ ಆಗ್ಬಿಟ್ಟಿದೆ. ಏನೋ ಎದ್ರೆ ಆಯಿತು, ತಿಂದರೆ ಆಯಿತು, ಯಾರಿದ್ರು ಎತ್ತಿ ಊಟ ಕೊಡೋದಕ್ಕಲ್ಲಿ ಲೇಜಿ ಆಗಿಬಿಟ್ಟಿದೆ. ಆ ಲೇಜಿನೆಸ್ನಿಂದ ಹೊರಗೆ ಬರೋದಕ್ಕೆ ಮತ್ತು ನನ್ನನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಪೋರ್ಟ್ಸ್ ತುಂಬಾ ಹೆಲ್ಪ್ ಮಾಡ್ತು. ಅದರಲ್ಲಿ ಬೇಸಿಕಲಿ ಸ್ವಿಮ್ಮಿಂಗು ಸೆಲೆಕ್ಟ್ ಮಾಡ್ಕೊಳ್ಳೋ ಉದ್ದೇಶ ಅಷ್ಟೇ. ಫಸ್ಟ್ ಆಫ್ ಆಲ್ ನಾನು ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಬೇಕು. ಈ ಶಾಲೆ ಸುತ್ಕೊಂಡು ಓಡಾಡೋದು, ಪ್ಲಾಸ್ಟಿಕ್ ಕೈ ಹಾಕೊಂಡು ಹೋಗೋದು ಅನೆಸೆಸರಿ, ಅಷ್ಟು ತೂಕ ಅನೆಸೆಸರಿ ಎತ್ಕೊಂಡು ಏನೋ ಒಂದು ಶರ್ಟ್ ಹಾಕೊಳ್ಳೋದಕ್ಕೆ ಅಷ್ಟೇ. ಅದು ಫುಲ್ಲಾರಮ್ಮನ ಶರ್ಟ್ ಹಾಕೊಳ್ಳೋದಕ್ಕೆ ಅದನ್ನು ಹಾಕ್ಕೊಂಡೇ ಹೋಗ್ತಿದ್ದೆ ಕಾಲೇಜಸ್ಗೆ. ಪ್ರಯೋಜನ ಇಲ್ಲ, ಒಂದು ಪೆನ್ ಇಟ್ಕೊಂಡು ಬರೆಯೋಕ್ಕಾಗ್ತಿರ್ಲಿಲ್ಲ, ಊಟ ತಿನ್ನೋಕ್ಕಾಗ್ತಿರ್ಲಿಲ್ಲ. ಸೊ ಈ ಒಂದು ಮೈಂಡ್ಸೆಟ್ಟಿಂದ ಹೊರಗೆ ಬರಬೇಕು ಅಂತ ಸ್ವಿಮ್ಮಿಂಗ್ನ ಸೆಲೆಕ್ಟ್ ಮಾಡಿಕೊಂಡೆ. ಸ್ವಿಮ್ಮಿಂಗ್ ಕಲಿಬೇಕು ಅಂತ ಹೋದಾಗ ಹಲವಾರು ಪ್ರಾಬ್ಲಮ್ಸೇ ಇತ್ತು. ಯಾರೋ ಬನ್ನಿ ನಮಗೆ ಬರುತ್ತೆ, ಕೈ ಇಲ್ದಿರ ನಾವು ಸ್ವಿಮ್ಮಿಂಗ್ ಮಾಡೋಕ್ಕೆ ನಾವು ಕಲ್ತಿದ್ದೀವಿ ಅಂತ ಯಾರೂ ಮುಂದೆ ಬರಲಿಲ್ಲ. ಅವ್ರಿಗೂ ಕೈ ಕಾಲೆಲ್ಲ ನೆಟ್ಟಿಗೆ ಇರೋರು ಮತ್ತು ಅಷ್ಟೊಂದು ವರ್ಷ ಎಕ್ಸ್ಪೀರಿಯನ್ಸ್ ಇರೋರು, ಅವ್ರು ಬೆನ್ನಿಂದ ಕೈ ಕಟ್ಕೊಂಡು ಸ್ವಿಮ್ಮಿಂಗ್ ಮಾಡೋ ಅಂದರೆ ಅವ್ರಿಗೆ ಬರ್ತಿರ್ಲಿಲ್ಲ ಮಾಡೋದಕ್ಕೆ. ಅವ್ರಿಗೂ ತುಂಬ ನನ್ನನ್ನು ಚಾಲೆಂಜಾಗಿ ತೊಗೊಂಡ್ರು. ಮತ್ತು ಅವರ ಒಂದು ವರ್ಕ್ಗೆ ಅವರು ಅಷ್ಟು ಬೆಲೆ ಕೊಡ್ತಿದ್ರು, ರೆಸ್ಪೆಕ್ಟ್ ಕೊಡ್ತಿದ್ರು. ನನಗೆ ಹೇಳ್ಕೊಟ್ಟವರು SR ಸಿಂಧ್ಯಾ ಸರ್ ಅವರು ನನಗೆ ಇದನ್ನು ಕಲೀಲಿ, ತೊಂದರೆ ಇಲ್ಲ ಅಂತ ನಮ್ಮ ಪೂರಲ್ಲಿ ಬಂದು ಕಲೀಲಿ ಅಂತ ಒಂದು ಫ್ರೀಡಮ್ ಕೊಟ್ಟರು ನನಗೆ. ಕಾರವಾರದ ಹುಡುಗರು ಇದ್ದಾರೆ, ವಿಕ್ರಮ್, ನವೀನ್, ಗಣೇಶ್, ಇವರೆಲ್ಲ ಅವಾಗ ತಾನೇ ಕಾರವಾರದಿಂದ ಬೆಂಗಳೂರು ಬಂದಿದ್ರು ಕೆಲಸಕ್ಕೋಸ್ಕರ. ಮತ್ತು ಅವ್ರಿಗೆ ಆ ಕೆಲಸದ ಮೇಲೆ ಅಷ್ಟು ಇಷ್ಟ. ಆ ಇಷ್ಟ ನನ್ನಂತವನು ಅವ್ರಿಗೆ ಒಂದು ಚಾಲೆಂಜರ್ ಸಿಗ್ತಾವೆ. ಸೊ ಭಾಳ ಕಷ್ಟ ಆಯಿತು ಕಲೀಲಿಕ್ಕೆ. ಹೆಲ್ಪ್ ಮಾಡಿದ್ರು, ನಾನು ಹಿಡ್ಕೊಂಡ್ರು, ಎಲ್ಲ ಹೆಲ್ಪ್ ಮಾಡಿ ಹೇಳ್ಕೊಟ್ರು. ಅವ್ರಿಗೂ ಅಷ್ಟೇ, ನಾನು ಓದ್ ಕಡೆ ಎಲ್ಲ ಅವ್ರ ಬಗ್ಗೆ ಹೇಳ್ತೀನಿ, ಅವ್ರಿಗೂ ಖುಷಿ. ಸೊ ಇವತ್ತಿನ ದಿನ ನಾನು ಇಷ್ಟೆಲ್ಲ ಒಂದು ಮತ್ತಿಗೆ ಬರಬೇಕು ಅಂದರೆ ಅವ್ರು ಹೇಳ್ಕೊಟ್ಟಿರೋದ್ರಿಂದನೇ ಈಗ ತುಂಬ ಜನ ಕೋಚಸ್ ಇದ್ದಾರೆ. ತುಂಬ ಕಲಿಬೇಕಾದ್ರೆ ಸ್ವಲ್ಪ ಕಷ್ಟನೇ ಇತ್ತು, ಕಲ್ತ ಮೇಲೆ ತಿದ್ದೋದು, ಅದ್ರ ಜೊತೆಯಲ್ಲಿ ಟ್ರೈನಿಂಗ್ ಮಾಡೋದು. ಇಂಟರ್ನ್ಯಾಷನಲ್ ಲೆವೆಲ್ಗೆಲ್ಲ ಹೋಗಬೇಕು ಅಂತ ಹೇಳಿದ್ರೆ ನನಗೆ ಬಸವನಗುಡಿ ಅಕ್ವಾಟಿಕ್ ಸೆಂಟರ್ ಸ್ವಿಮ್ಮಿಂಗ್ ಪೂಲ್ ಅವರು, ವಿಜಯನಗರ ಅಕ್ವಾಟಿಕ್ ಸೆಂಟರ್ ಸ್ವಿಮ್ಮಿಂಗ್ ಪೂಲ್ ಅವರು, ಇವರೆಲ್ಲರೂ ಅವರವರ ಸ್ವಿಮ್ಮಿಂಗ್ ಪೂಲಲ್ಲಿ ನಾನು ಸ್ವಿಮ್ಮಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾವುದೇ ರೀತಿ ಚಾರ್ಜ್ ಮಾಡಿಲ್ಲ. ಇವತ್ತು ನಾನು ಹೋಗ್ಬೋದು, ಹೋಗಿ ನನ್ನ ಪಾಟಿಗೆ ನಾನು ಸ್ವಿಮ್ಮಿಂಗ್ ಮಾಡ್ಬೋದು. ತುಂಬ ಎಂಕರೇಜ್ ಮಾಡ್ತಾರೆ. ಈ 2 ಸ್ವಿಮ್ಮಿಂಗ್ ಪೂಲ್ ಅವರು ಮುಖ್ಯವಾಗಿ ಅವನ್ನ ಎಂಕರೇಜ್ ಮಾಡಿ ನನಗೆ ಒಳ್ಳೆಯ ಒಂದು
ಒಳ್ಳೊಳ್ಳೆ ವೆಲ್ ಟ್ರೈನರ್ಸ್ ಇರೋರು ಇದ್ದಾರೆ. ನನಗೆ ಜಾನ್ ಸರ್ ಒಬ್ರು ಇದ್ದಾರೆ, ನಮ್ಮ ಜಾನ್ ಸರ್ ಕೋಚ್ ಇದ್ದಾರೆ, ನಟರಾಜ್ ಸರ್ ಇದ್ದಾರೆ, ಜೊತೆಗೆ ರಾಜೀವ್ ಸರ್ ಅಂತಿದ್ದಾರೆ, ರಾಜೇಶ್ ಸರ್ ಅಂತಿದ್ದಾರೆ. ಇವರೆಲ್ಲ ಎಷ್ಟು ಒಳ್ಳೆಯವರು ಅಂತ ಹೇಳಿದ್ರೆ ಮೇಡಮ್, ಊಟ ಮಾಡ್ತಿರ್ತಾರೆ ಅನ್ಕೊಳ್ಳಿ, ಇವಾಗ ಏನೋ ಡೌಟ್ ಇತ್ತು ಅಂದರೆ ಕೈ ತೊಳಿ ಹಂಗೆ ಬಂದ್ಬಿಡ್ತಾರೆ, ಕೈ ತೊಳ್ಕೊಂಡು ಊಟನೂ ಬಿಟ್ಟು ಬರ್ತಾರೆ, ಅಷ್ಟು ಇಷ್ಟ ನಾವೆಲ್ಲ ಅಂದರೆ ಅವ್ರಿಗೆ. ತುಂಬ ಒಳ್ಳೆಯ ವ್ಯಕ್ತಿಗಳು. ಸೊ ಈ ರೀತಿ ನಾನು ಸ್ವಿಮ್ಮಿಂಗ್ ಸೆಲೆಕ್ಟ್ ಮಾಡಿಕೊಂಡೆ. ನನ್ನ ಒಂದು ಜರ್ನಿಯಲ್ಲಿ ಇವರೆಲ್ಲರೂ ಒಳ್ಳೆ ಬ್ಲೆಸ್ಸಿಂಗ್ಸ್ ಕೊಡ್ತಾರೆ, ಇವ್ರ ಕಡೆಯಿಂದ ನಮ್ಗೆ ಒಳ್ಳೆ ಆಶೀರ್ವಾದ ಇದೆ. ಅದೇ ಇದೆಲ್ಲ ಹೇಳ್ಕೊತೀರಲ್ಲ, ಇಂಟರ್ನ್ಯಾಷನಲ್ ಮೆಡಲ್ಲು, ನ್ಯಾಷನಲ್ ಮೆಡಲ್ಲು, ಇವರ ಟೈಮು ಮತ್ತು ನಮ್ಮ ಒಂದು ಡೆಡಿಕೇಶನ್ನು, ಇವರಿಂದನೇ ನಾವು ಎಷ್ಟೊಂದು ಕಲ್ತಿದ್ದೀವಿ ಇವತ್ತಿಗೂ. ಅವರು ಅಂದರೆ ನಡ್ಕಾನೋ ಹಂಗೆ, ಅಷ್ಟೇ ಪ್ರೀತಿ ಅಷ್ಟೇ ಭಯ. ಎಸ್. ನಮಸ್ತೆ ಸರ್. ನನ್ನ ಪ್ರಶ್ನೆ ಬಂದ್ಬಿಟ್ಟು ಸರ್, ನಿಮ್ಮ ಮೊಟ್ಟ ಮೊದಲ ಸ್ವಿಮ್ಮಿಂಗ್ ಸ್ಪರ್ಧೆ ಹಾಗೂ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಸ್ಪರ್ಧೆ ಎಲ್ಲಿ ನಡೆದಿತ್ತು ಅಂತ ಗೊತ್ತಿದೆ? ಲೈಕ್ 2013 ಬೆಂಗಳೂರಲ್ಲಿ ನಡೀತು ನ್ಯಾಷನಲ್ಸು. ಅದು ಫಸ್ಟ್ ನಾನು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಗೆ ಅಟೆಂಡ್ ಮಾಡಬೇಕು ಅಂತ. ಅದು 2012 ನಂದು ಎಜುಕೇಷನ್ ಮುಗೀತು. ಅದೇ ಅದರಿಂದ ಸ್ವಿಮ್ಮಿಂಗ್ ಕಲಿಬೇಕು ಅನ್ನೋದೆಲ್ಲ ಆಸಕ್ತಿ ಪಟ್ಟು ಕಲಿಯೋಕ್ಕೆ ಅಂತ ನಾನು ಹೋಗಿ ಕಲ್ತಿರೋದು ಸ್ವಲ್ಪ ಅಷ್ಟೇ, ತುಂಬ ಸ್ವಲ್ಪ, ಫುಲ್ಲು ಬರಲ್ಲ, ಸ್ವಲ್ಪ ಅಷ್ಟೇ ಬರೋದು. ಇದನ್ನು ನೋಡಿ ಇನ್ನೂ ಜಾಸ್ತಿ ಆಸಕ್ತಿ ಉಟ್ಕೊಳ್ತು ನನಗೆ, ಕಲಿಬೇಕು, ಇನ್ನೂ ಹೆಚ್ಚಿಗೆ ಕಲಿಬೇಕು ಅಂತ. ಸೊ 2013 ಫಸ್ಟ್ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಮೆಡಲ್ ಆಗಲಿಲ್ಲ. 13 ಬೆಂಗಳೂರಲ್ಲಿ ಆಯಿತು, ನೋಡಿದೆ, ಕಲಿಬೇಕು ಅಂತ ಇನ್ನೂ ಜಾಸ್ತಿ ಹಠ ಬಂತು, ಪ್ರಾಕ್ಟೀಸ್ ಮಾಡ್ತಿದ್ದೆ. 14 ತುಂಬ ಪ್ರಿಪೇರ್ ಆಗಿ ಹೋಗಿದ್ದೆ, ಮೆಡಲ್ ಆಗಲಿಲ್ಲ. ತುಂಬಾ ತಲೆಯಲ್ಲಿ ಅಯ್ಯೋ ಏನಿದೆಲ್ಲ ಬೇಕಿತ್ತು ನನಗಿದು ಅನ್ನೋದು ಕೂತ್ಕೊಂತು. ಒಂದು ಇನ್ನೊಂದು ಆಪ್ಷನ್ ಬಂದರೆ, ನನಗೆ ಬಂದಿದ್ದೆ ಎರಡೇ, ಫ್ರೀ ಸ್ಟೈಲ್ ಮತ್ತು ಬ್ಯಾಕ್ ಸ್ಟ್ರೋಕ್, ಎರಡೇ ಸ್ಟ್ರೋಕ್ಸ್ ಮಾತ್ರ ನಾನು ಕಲಿತಿದ್ದೆ. ಅಷ್ಟೇ ಬರುತ್ತೆ, ಅಷ್ಟೇ ಆಗುತ್ತೆ ಅನ್ನೋದು ನನ್ನ ತಲೆಯಲ್ಲಿ ಇದ್ದಿದ್ದು. ಯಾವಾಗ ಅಲ್ಲಿಗೆ ಹೋಗಿ ನೋಡಿದ್ನಲ್ಲ, ಅಲ್ಲಿ ಕಲ್ತ್ಕೊಂಡ್ಬಂದೆ. ನಂತರ ಇರೋರು ಬೆಸ್ಟ್ ಸ್ಟ್ರೋಕ್ ಮಾಡೋರು ಮತ್ತು ಬಟರ್ಫ್ಲೈ ಸ್ಟ್ರೋಕ್ ಮಾಡೋರು, ಒಟ್ಟು 4 ಸ್ಟ್ರೋಕ್ಸ್ ಇದೆ ಒಟ್ಟು. ಅದು ನನಗೆ ಎಷ್ಟೇ ಹೇಳ್ಕೊಟ್ರು ನನ್ನ ತಲೆಗೆ ಹೋಗ್ತಿರಲಿಲ್ಲ ಮತ್ತು ಗೊತ್ತಾಗ್ತಿರಲಿಲ್ಲ ಅವ್ರಿಗೆ ಯಾವ ರೀತಿ ಹೇಳೋಣ ಅಂತ. ಈ ಥರ ವೀಡಿಯೋ ಫೆಸಿಲಿಟಿ ಇರಲಿಲ್ವಲ್ಲ ಆಗಿಲ್ಲ 2012, 13, 14, 15 ಆ ಟೈಮಲ್ಲಿ. ಕಮಿಂಗ್ ಇಯರ್ 2015 ಇದರಲ್ಲಾಯಿತು, ಬೆಳಗಾವಿಯಲ್ಲಿ. ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿ ಫಸ್ಟ್ ಟೈಮ್ 3 ಪದಕ ಗೆದ್ದಿದ್ದು ನಾನು, 3 ಬೆಳ್ಳಿ ಪದಕ. ಸೊ ಸೇಮ್ ಇಯರ್ ನನಗೆ ಸ್ಟೇಟ್ ಅವಾರ್ಡ್ ಆಗುತ್ತೆ. ಪದಕ ಗೆದ್ದು ಬರೋಷ್ಟೊಳಗೆ, ಬೆಂಗಳೂರು ಬರೋಷ್ಟೊಳಗೆ ಅನೌನ್ಸ್ ಆಗಿದೆ. ಸೇಮ್ ಇದೆ, December 3 ಸ್ಟೇಟ್ ಅವಾರ್ಡ್ ಆಯಿತು. ಲೈಕ್ ಉಮಾಶ್ರೀ ಮೇಡಮ್ ಅವರು ಸಚಿವೆ ಆಗಿದ್ರಾಗ, ಅವ್ರ ಮುಖಾಂತರ ನನಗೆ ಸ್ಟೇಟ್ ಅವಾರ್ಡ್ ಆಗಿ ಗೌರವಿಸೋದು. ಅದರ ನಂತರ ಕಮಿಂಗ್ ಇಯರ್ 2016 ನಮ್ಮ ದೇಶನ ರೆಪ್ರೆಸೆಂಟ್ ಮಾಡೋ ಒಂದು ಸೌಭಾಗ್ಯ ಸಿಕ್ತು ನನಗೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಗುರುತಿಸ್ಕೊಳ್ಳೋದು ಪ್ರಯತ್ನ, ಜೊತೆಲಿ ಇನ್ನೂ ಸಾಧನೆ ಮಾಡಬೇಕು ಅನ್ನೋ ಒಂದು ತಲೆ ಮೇಲೆ ಇಟ್ಕೊಂಡು, ನನ್ನ ಸಾಧನೆ ಮಾಡಬೇಕು ಅನ್ನೋದಕ್ಕಿಂತ ದೇಶಕ್ಕೆ ಪದಕ ತರಬೇಕು ಅನ್ನೋದು ತಲೆಯಲ್ಲಿ ಇಟ್ಕೊಂಡು ಹಾರ್ಡ್ ವರ್ಕ್ ಇನ್ನೂ ಹೆಚ್ಚಿಗೆ ಆಯಿತು. ನನ್ನ ಒಂದು ಅದೃಷ್ಟಕ್ಕೆ ನನಗೆ ಆ ಟೈಮಲ್ಲಿ ಆಸ್ಥಾ ಫೌಂಡೇಶನ್ ಅನ್ನೋರು ಸ್ಪಾನ್ಸರ್ ಮಾಡಿದ್ರು. 2016ನೇ ಇಸ್ವಿ ಕೆನಡಾ ದೇಶದಲ್ಲಿ ನಡೀತು. ನಮ್ಮ ದೇಶನ ರೆಪ್ರೆಸೆಂಟ್ ಮಾಡೋ ಒಂದು ಅವಕಾಶ ಸಿಕ್ತು. ಅಲ್ಲೂ 2 ಬೆಳ್ಳಿ ಪದಕ ಮತ್ತು 1 ಕಂಚಿನ ಪದಕ ಗೆದ್ದು ಬಂದೆ ನಮ್ಮ ದೇಶಕ್ಕಾಗಿ. ಸೊ ಈ ರೀತಿ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಸ್ವಿಮ್ಮಿಂಗಲ್ಲಿ. ಅವತ್ತಿಂದ ಇವತ್ತು ತನಕ, ಮೊನ್ನೆ ಆಯಿತು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನು ಹೈದರಾಬಾದಲ್ಲಿ ಆಯಿತು. ಅವತ್ತಿಂದ ಇವತ್ತು ತನಕ ಪ್ರತಿ ನ್ಯಾಷನಲ್ಸ್ ಆಗಲಿ, ಹೋಗಿರೋ ಇಂಟರ್ನ್ಯಾಷನಲ್ ಆಗಲಿ, ಎಲ್ಲದರಲ್ಲೂ ಸಹ ಒಟ್ಟು 25ಕ್ಕಿಂತ ಹೆಚ್ಚು ಮೆಡಲ್ಲು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನಲ್ಲಿ ಗೆದ್ದಿರೋದು. ಮತ್ತು ನಮ್ಮ ದೇಶಕ್ಕೆ ಒಟ್ಟು 9 ಪದಕಗಳನ್ನು ಗೆದ್ದಿರೋದು. ಸೊ ಇದು ಹೆಮ್ಮೆಯ ವಿಚಾರ ನನ್ನ ಲೈಫ್ಗೆ. ಥ್ಯಾಂಕ್ ಯು ಸರ್. ಎಸ್. Namaskara, sir. Sir, how was the society's eye on you before and after your achievement? ಓಕೆ, ಲೈಕ್ ಸೊಸೈಟಿ ಅಂದರೆ ಆ್ಯಸ್ ಯೂಶುವಲ್ ಎಲ್ಲ ಪಬ್ಲಿಕ್ ಆಗ್ತಾರೆ, ಇವರೇ ಎಲ್ಲ ನಮಗೆ ಸೊಸೈಟಿ ಅನ್ನೋದಲ್ವಾ. ಬಿಫೋರ್ ಆಕ್ಸಿಡೆಂಟ್ ನಾನು ಅವ್ರಿಗೆ ಯಾರು ಅಂತಲೇ ಪರಿಚಯ ಇಲ್ಲ. ನಮ್ಮ ಪಕ್ಕದ ಮನೆಯವ್ರಿಗೆ ಗೊತ್ತಷ್ಟೇ ನಾನು ಯಾರು ಅನ್ನೋದು. ಈಚೆ ಹೋಗ್ಬೇಕಂದ್ರೂ ನನಗೆ ಸಂಕೋಚ, ಏನು ಕೇಳ್ಬಿಡ್ತಾರೋ ಅಂತ. ಆಫ್ಟರ್ ದಿಸ್ ಕೈಂಡ್ ಆಫ್ ಸ್ವಲ್ಪ ರೆಕಗ್ನೈಸನ್ ಸಿಕ್ಕಿದಾಗ ಒಂದಿನ ಮಾತಾಡಿಸ್ತಾರೆ ಖುಷಿಯಾಗಿ. ನನಗೆ ವಯಸ್ಸಾಗಿದಪ್ಪ, ನನಗೆ ಸೊಂಟ ನೋವಪ್ಪ ಅಂತ ಹೇಳಂಗಿಲ್ಲ ಇವ್ರ ಮುಂದೆ ಯಾವಾಗ ಕಾಂಪಿಟೇಷನ್ನು, ತಿರುಗಿ ಎಲ್ಲಿ ಹೋಗ್ತಿದ್ದೀರಾ ಅಂತ ಪ್ರಶ್ನೆ ಕೇಳ್ತಾರೆ. ಈ ರೀತಿ ಸ್ವಲ್ಪ ಹೊಟ್ಟೆ ಮುಂದೆ ಬಂತು ಅಂದರೆ ಅಷ್ಟೇ ಬಿಡಿ ಮದುವೆ ಆಯ್ತಲ್ವಾ ನೀವು ಅಂಕಲ್ಲ ಇನ್ನು ಅಂತಾರೆ. ಈ ರೀತಿ ರೆಕಗ್ನೈಸ್ ಮಾಡ್ತಾರೆ. ಈಗ ಈ ಥರ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಅವರು ಈ ಥರ ಪ್ರಶ್ನೆ ಕೇಳೋದೇ ನನಗೂ ಅಯ್ಯೋ ಬಿಡ
ಮಾಡಬಾರ್ದು, ಹಿಂಗೆಲ್ಲ ಇರಬಾರ್ದು, ಡಯಟ್ ಮಾಡಬೇಕು, ತಿರ್ಗಿ ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋ ತಲೆ ತುಂಬುತ್ತೆ. ಸೊ ಅವ್ರಿಗೋಸ್ಕರ ಅಂತಲ್ಲ, ನನಗೋಸ್ಕರ ನಾನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ. ಇದೆ ಲೈಫು, ಈ ರೀತಿ ರೆಕಗ್ನೈಸ್ ಮಾಡ್ತಾರೆ ಕೆಲವರು, ಎಲ್ಲ ಗೊತ್ತಿರೋರು ಗೊತ್ತಲ್ವಾ ಇನ್ನೇನು ಅಂತ ಅವ್ರ ಪಾಡ್ಗೆ ಅವರು ಇರ್ತಾರೆ. ಈ ಥರ ಅದು ಜಾಸ್ತಿ ಮಾತಾಡ್ಸಿದ್ರೆ ಎಲ್ಲಿ ಫೈನಾನ್ಷಿಯಲಿ ಸ್ಪಾನ್ಸರ್ಸ್ ಬೇಕು ಅಂತ ಕೇಳ್ಬಿಡ್ತೀನಿ ಅನ್ನೋದು ಅವ್ರ ತಲೆಯಲ್ಲಿ. ಜಾಸ್ತಿ ಮಾತಾಡ್ಸಕ್ಕೆ ಹೋಗಲ್ಲ ಈಗ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಯಾವುದು ಸರ್, ಈ ಇಷ್ಟೊಂದು ಅಚೀವ್ಮೆಂಟ್ ಎಲ್ಲ ಮಾಡಿದ್ದೀರಾ, 25 ಮೆಡಲ್ಸ್ ಬಂದಿದೆ. ಯಾವ ರೀತಿ ನಿಮಗೆ ಗೌರ್ಮೆಂಟ್ ಸಪೋರ್ಟ್ ಮಾಡ್ತು? ಸಿ ಲೈಕ್ ನಿಮ್ಮ ಹೆಸರು? ಸರ್ ತೇಜು ಅಂತ, ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್. ನೈಸ್. ಸಿ ಏನಾಗ್ತಿದೆ ಬ್ರದರ್, ಸರ್ಕಾರದಿಂದ ಲೈಕ್ ಒಂದು ಪದಕಕ್ಕೆ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನಲ್ಲಿ ಒಂದು ಪದಕಕ್ಕೆ ಇಷ್ಟು ಪ್ರೈಸ್ ಮನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಸೊ ಆ ಒಂದು 25 ಪದಕ ಅಂತ ಹೇಳಿದ್ನಲ್ವಾ, ಆದ್ರಿಂದ ನನಗೆ ಸರ್ಕಾರದಿಂದ ಈ ಥರ ಅವಾರ್ಡ್ಸ್ ಎಲ್ಲ ಕೊಟ್ಟು ಗೌರವಿಸಿದ್ದಾರೆ. ಮತ್ತು ಕೆಲವೊಂದು ವಿಚಾರಗಳಿದೆ, ಕೆಲವೊಂದು ಮೆಡಲ್ಸ್ಗೆ ಇಷ್ಟು ಪದಕ ಬರೋದು ಅಂತ ಅನೌನ್ಸ್ ಮಾಡಿದ್ರು ಸಹ ಬಂದಿಲ್ಲ. ಅದೆಲ್ಲ ತುಂಬ ನಡೀತಿದೆ ಒಳಗೊಳಗೆ. ಲೈಕ್ ಗೋಲ್ಡ್ ಮೆಡಲ್ಗೆ 2 ಲಕ್ಷ, ಸಿಲ್ವರ್ ಮೆಡಲ್ಗೆ 1 ಲಕ್ಷ, ಬ್ರಾನ್ಸ್ ಮೆಡಲ್ಗೆ 50,000 ಅಂತ ಈಗ ಅನೌನ್ಸ್ ಆಗಿರೋದು. ಈಗ ಅಂದರೆ 2017ನೇ ಇಸ್ವಿಯಿಂದ ಅನೌನ್ಸ್ ಆಗಿರೋದು. ಈ ರೀತಿ ಇಂಟರ್ನ್ಯಾಷನಲ್ ಮೆಡಲ್ಗೆಲ್ಲ ಮೊದಲು ಕೊಡ್ತಿದ್ರು, ಈಗ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಒಲಿಂಪಿಕ್ಸು, ಏಷ್ಯನ್ ಗೇಮ್ಸು, ಕಾಮನ್ವೆಲ್ತ್ ಗೇಮ್ಸು, ವರ್ಲ್ಡ್ ಚಾಂಪಿಯನ್ಶಿಪ್ಪು, ಐವಾಸ್ ಗೇಮ್ಸು, ಈ ಥರ ಗೇಮ್ಸಿಗೆ ಮಾತ್ರ ನಾವು ಪದಕಕ್ಕೆ ದುಡ್ಡು ಕೊಡ್ತೀವಿ ಅಂತ. ಸೊ ಈ ರೀತಿ ಇದೆ, ಸರ್ಕಾರದಿಂದ ಫೆಸಿಲಿಟೀಸ್ ಇದೆ, ಬಳಸ್ಕೋಬೇಕಷ್ಟೇ. ನಾನು ಜರ್ನಿ ಸ್ಟಾರ್ಟ್ ಮಾಡಿದಾಗ ನನಗೆ 26 ವರ್ಷ, ಅಲ್ಲಿ ತನಕ ನಂಗೆ ಸ್ವಿಮ್ಮಿಂಗೇ ಬರ್ತಿರ್ಲಿಲ್ಲ. ನಾನು ಸ್ವಲ್ಪ ನಿಧಾನ ಆಯಿತು ನನ್ನ ಜರ್ನಿ. ಇವತ್ತಿನ ದಿನ ಎಷ್ಟೊಂದು ಸಾವಿರಾರು ಜನ ನೋಡ್ತಿದ್ರಲ್ಲ ಇದರಲ್ಲಿ. ನೀವು ಶುರು ಮಾಡಿ, ಕೂತ್ಕೊಳ್ಳೋಕೆ ಹೋಗ್ಬೇಡಿ ಸುಮ್ಮನೆ, ದಯವಿಟ್ಟು ಶುರು ಮಾಡಿ. ತುಂಬಾ ಇದೆ, ಟೆಕ್ನಾಲಜಿ ಇದೆ. ನಿಮಗೆ ಅಷ್ಟು ಬೇಕಿತ್ತು ಅಂದರೆ ಅದೇ ನಾನು ಹೇಳಿದ್ನಲ್ಲ, ನಾನು ಪ್ರಾಕ್ಟೀಸ್ ಮಾಡೋದು ಬಸವನಗುಡಿ ಅಕ್ವಾಟಿಕ್ ಸೆಂಟರ್ ಅನ್ನೋ ಸ್ವಿಮ್ಮಿಂಗ್ ಪೂಲಲ್ಲಿ. ನೀವು ಬನ್ನಿ, ನಮ್ಮ ಸ್ವಿಮ್ಮಿಂಗ್ ಪೂಲ್ ಅವರು ನಿಮ್ಮನ್ನ ಯಾವತ್ತಿಗೂ ಕರ್ಕೊತಾರೆ. ಒಂದು ಒಳ್ಳೆ ಅವಕಾಶ ಇದೆ. ತುಂಬಾ ಒಂದು ನಮ್ಮನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೋದು. ಮೆಡಲ್ ಆಗುತ್ತೆ, ದೇಶ ರೆಪ್ರೆಸೆಂಟ್ ಮಾಡ್ತೀನಿ, ಅದೆಲ್ಲ ಇರಲಿ, ಅದು ಫ್ಲೋಲ್ ಆಗುತ್ತೆ ಅಷ್ಟೇ. ತುಂಬಾ ಚಾಲೆಂಜಸ್ ಫೇಸ್ ಮಾಡಬೇಕಾಗುತ್ತೆ. ಫೈನಾನ್ಷಿಯಲಿ ಅದು ತುಂಬಾ ಕಷ್ಟ, ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಅದು ತುಂಬಾ ಕಷ್ಟ. ಎಷ್ಟೊಂದಿದೆ ಪ್ರಾಬ್ಲಮ್ಸ್ ಫೇಸ್ ಮಾಡೋದು. ಸೊ ಇದೆಲ್ಲ ದಾಟಿ ನಾನು ಮಾಡ್ತೀನಿ ಅಂತ ಹಠದಿಂದ ಮಾಡಕ್ಕೆ ಹೋದ್ರೆ ಆಗುತ್ತಪ್ಪ. ಯಾವ ಆಕಾರ, ಏನೋ ಪ್ರಾಬ್ಲಮ್ಸ್, ಅದೆಲ್ಲ ದೊಡ್ಡ ಮ್ಯಾಟ್ರೇ ಅಲ್ಲ ಈ ಸ್ಪೋರ್ಟ್ಸ್ ಫೀಲ್ಡಲ್ಲಿ. ಸರ್, ಅಂಡ್ ಈಗ ನೆಕ್ಸ್ಟ್ ಬರ್ತಾ ಇರೋ ಜನ್ರೇಷನ್ಗೆ ಏನು ಸ್ಪೀಚ್ ಕೊಡ್ತೀರಾ? ಅಂದರೆ ಸ್ಪೋರ್ಟ್ಸಲ್ಲೇ ನೆಕ್ಸ್ಟ್ ಜನ್ರೇಷನ್ ಬರ್ತಾ ಇದೆ, ಅವರಿಗೆಲ್ಲ ಯಾವ ಥರ ಮೋಟಿವೇಟ್ ಮಾಡ್ತೀರಾ? ಈಗ ನೋಡ್ತಿದ್ದಂಗೆ ಅರ್ಥ ಆಗ್ತಿದೆಯಲ್ಲ, ನನ್ನ ಒಂದು ಬಾಡಿಗೆ ಇದು ಅವಶ್ಯಕತೆನಾ, ಸ್ವಿಮ್ಮಿಂಗ್ ಅವಶ್ಯಕತೆನಾ ಅಂತ ಒಂದು ಡೌಟ್ಸ್ ಬಂದೇ ಬರುತ್ತೆ. ಸ್ಪೋರ್ಟ್ಸ್ ಅನ್ನೋದು ಡಿಸಿಪ್ಲಿನ್ ಕಲಿಸುತ್ತೆ ಫಸ್ಟ್ ಹೇಳ್ಬೇಕಂದ್ರೆ. ಮತ್ತು ಅಟ್ರಾಕ್ಟಿವ್ ಆಗಿ ಫುಡ್ಸ್ ಎಲ್ಲ ಇದೆ ಈಚೆ, ಅದು ನೋಡಿದ್ರೆ ತಿಂದಾಕ್ಬಿಡೋಣ ಅನ್ಸುತ್ತೆ, ಅಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ ಫುಡ್ಸು. ನಾಳೆ ಇದೇ ಸ್ಪೋರ್ಟ್ಸಲ್ಲಿ ಇರಬೇಕಾದ್ರೆ ನಮಗೆ ಒಂದು ಸ್ಪೋರ್ಟ್ಸ್ ಡ್ರೀಮ್ ಚಾರ್ಟ್ ಇರುತ್ತೆ. ಕಮ್ಮಿಂಗ್ ಇಯರ್ ಈ ಕಾಂಪಿಟೇಷನ್ಸ್ ಇದೆ, ಇನ್ನು 6 ತಿಂಗಳಿಗೆ ಈ ಥರ ಕಾಂಪಿಟೇಷನ್ ಇದೆ ಅಂತ. ಅಷ್ಟು ಅಟ್ರಾಕ್ಟಿವ್ ಫುಡ್ ಇದ್ರೂ ಸಹ ಆ ಒಂದು ಕಾಂಪಿಟೇಷನ್ನು, ಆ ಒಂದು ರೆಪ್ರೆಸೆಂಟ್ ಮಾಡೋ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ವ, ಅದ್ರ ಮುಂದೆ ಈ ಫುಡ್ಡೆಲ್ಲ ಏನೂ ಇಲ್ಲ. ಈ ಸ್ಪೋರ್ಟ್ಸಿಂದ ನಾವು ಡೆಡಿಕೇಶನ್ ಕೊಟ್ಟು ನಮ್ಮ ಲೈಫ್ನ ನಾವೊಂದು ಏನಂತಾರೆ, ಒಂಥರ ಗಂದರಗೋಳದಲ್ಲಿ ಇದ್ರೂ ಸಹ ಡಿಸಿಪ್ಲಿನ್ ಆಗಿ ಯಾವ ರೀತಿ ನಾವು ನಮ್ಮನ್ನ ಬಾಡಿನಾಗಲಿ ನಮ್ಮನ್ನಾಗಲಿ ಕಂಟ್ರೋಲ್ ಮಾಡ್ಕೋಬೋದು ಅನ್ನೋದನ್ನ ಕಲಿಯುತ್ತೆ. ಯಾವುದೇ ಸ್ಪೋರ್ಟ್ಸ್ ತಗೊಳ್ಳಿ, ಅರ್ಲಿ ಮಾರ್ನಿಂಗ್ 5 o'clock ಮೇಲೆ ಇರುತ್ತೆ. ನೀನು ಯಾವುದೇ ಸ್ಪೋರ್ಟ್ಸ್ ತಗೋ, ನಿನಗೆ ಆ ಒಂದು ಡೇ 5 ಸ್ಟಾರ್ಟ್ ಆಯಿತು ಅಂದರೆ ಆ ದಿನ ಫುಲ್ ಚೆನ್ನಾಗಿರುತ್ತೀರ. ಈವ್ನಿಂಗ್ ಮಾಡ್ತೀನಿ, ಜಿಮ್ಗೆ ಈವ್ನಿಂಗ್ ಹೋಗ್ತೀನಿ ಅಂದರೆ ಅದು ಓಕೆ, ನಿನಗೆ ಬಾಡಿಗೆ ರೆಸ್ಟ್ ಬೇಕು ಅಂತ ಹೇಳಿದ್ರೆ ಈವ್ನಿಂಗು ಮಾಡ್ಬೋದು. ಆದರೆ ಸ್ಪೆಸಿಫಿಕ್ ಆಗಿ ನಮ್ಮ ಡೇ ಸ್ಟಾರ್ಟ್ ಆಗೋದೇ ಸ್ಪೋರ್ಟ್ಸಿಂದ ಅಂತಂದರೆ ಅವ್ರು ಹೆಲ್ದಿಯಾಗೂ ಇರ್ತಾರೆ, ಫಿಟ್ಟಾಗೂ ಇರ್ತಾರೆ. ಒಂದು 10 ವರ್ಷ ಜಾಸ್ತಿ ಯಾರ ಮೇಲೂ ಡಿಪೆಂಡ್ ಆಗದಿರಂಗೆ ಲೈಫ್ನ ಲೀಡ್ ಮಾಡ್ತಾರೆ ಅವರು ಮುದುಕರಾಗಿ ವಯಸ್ಸಲ್ಲಿ ಹೇಳ್ತಿರೋದು. ಇನ್ನು ನಮ್ಮಂಥವ್ರಿಗೆ ಅವಶ್ಯಕತೆ ತುಂಬ ಇದೆ. ಎಲ್ಲ ಥರ ಪ್ರಾಬ್ಲಮ್ನ ಫೇಸ್ ಮಾಡ್ತಿರೋ ನಮ್ಮಂಥವ್ರಿಗೆ ಸ್ಪೋರ್ಟ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ, ಮತ್ತು ಒಂದು ವಿಶ್ವಾಸ ತುಂಬುತ್ತೆ, ಒಂದು ಶಕ್ತಿ ತುಂಬುತ್ತೆ. ಈ ಥರ ಸ್ಪೋರ್ಟ್ಸ್ ಹೆಲ್ಪ್ ಮಾಡುತ್ತೆ ಎಲ್ಲರಿಗೂ.
ಹಲೋ ಸರ್. ಹಲೋ ಸರ್, ನಿಮ್ಮ ಇನ್ಸ್ಪಿರೇಷನ್ ಏನು ಮತ್ತೆ ಯಾರು? ಇನ್ಸ್ಪಿರೇಷನ್ ಅಂತ ಹೇಳಕ್ ಬಂದ್ರೆ ಸೊಸೈಟಿ. ವೆನ್ ದೇ ಡಿಡ್ ಗಿವ್ ಜಾಬ್ ಫಾರ್ ಮೀ, ಅವ್ರು ಕೆಲಸನೇ ಕೊಡ್ದಿರಾ ಲೈಕ್ ಸ್ಟ್ರಕ್ ಆಗಿ ನಾನು ಮನೇಲಿ ಕೂತ್ಕೊಂಡ್ಬಿಟ್ನಲ್ವಾ ಆಬ್ಜೆಕ್ಟ್ ಥರ. ಸೊ ಇದ್ರ ಮಧ್ಯ ನಾನು ಕಲ್ತಿದ್ದ ಪಾಠ ಏನು ಅಂತಂದರೆ, ನಮಗಾಗಿ ನಾವು ಓಡಾಡಲೇಬೇಕು, ಬರಲೇಬೇಕು ಆಚೆ. ಮತ್ತು ಯಾಕೆ ಅಂತ ಮನೇಲಿ ಕೂತ್ಕೊಂಡು ದೇವ್ರನ್ನ ಬೈಕೊಂಡು ಇದು ಅವಶ್ಯಕತೆ ಇಲ್ದಿರೋದು ಜೀವನ. ಇದು ಒಂದು ಸರ್ಚಿಂಗ್ ಇದೆಯಲ್ವಾ ಸೊಸೈಟಿಯಲ್ಲಿ, ನಾನು ಯಾರಿಗೂ ಕಮ್ಮಿ ಇಲ್ಲ ಅನ್ನೋದೇನು ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ನಾನು ಯಾರಪ್ಪ, ನಾನೇನು ಅಂತ ನನ್ನಲ್ಲಿ ನಾನು ಹುಡ್ಕೊಂಡು ಆ ಒಂದು ಟೈಮಲ್ಲಿ ನನಗೆ ಬಂದಿದ್ದ ಥಾಟ್ಸ್ ಇವೆಲ್ಲ ಇದೆಯಲ್ವಾ, ಈ ಒಂದು ಥಾಟ್ಸ್ನ ನಾನು ಓಪನ್ ಅಪ್ ಆಗಿ ಹಂಚ್ಕೊಳ್ಳೋದಕ್ಕೆ ಕೆಲವೊಬ್ರು ಬೇಕು. ಅದು ಸ್ನೇಹಿತರಾಗ್ಬೋದು, ಮಾಸ್ಟರ್ಸ್ ಆಗ್ಬೋದು. ಇಲ್ಲಿ ಪೇರೆಂಟ್ಸ್ ಇಲ್ವಲ್ಲ ನನ್ನ ಒಂದು ಪರಿಸ್ಥಿತಿಯಲ್ಲಿ, ಇನ್ನು ಬ್ರದರ್ ಸಿಸ್ಟರು, ಫ್ಯಾಮಿಲಿ ಮೆಂಬರ್ಸ್, ಇವರೆಲ್ಲರಿಗೂ ನನ್ನ ಒಂದು ಎಕ್ಸ್ಪ್ಲನೇಷನ್ ನಾನು ಏನೇ ಹೇಳಕ್ ಹೋದ್ರೂ ನಾವಿದ್ದೀವಿ ಅನ್ನೋದು ಬಿಟ್ಟು ಬೇರೆ ಏನೂ ಇಲ್ಲ ಇಲ್ಲಿ. ನಾವಿದ್ದೀವಿ, ಭಯ ಪಡ್ಬೇಡ, ನಾವು ಊಟ ಹಾಕ್ತೀವಿ, ಊಟ ನಾನು ನೋಡ್ಕೊತೀನಿ. ನೋಡ್ಕೊಳ್ಳೋದೇನು ಬಂದಿಲ್ಲ, ನಾನು ಬದುಕಿದ್ದೀನಿ, ನನಗೇನೋ ಬೇಕೇ ಇಲ್ಲಿ. ನೋಡ್ಕೊಳ್ಳೋದು ಸಂತೋಷ, ಅವ್ರಿದ್ದಾರೆ ಅನ್ನೋದೇ ಧೈರ್ಯ. ಇನ್ನೇನಾನ ಆದರೂ ಸಹ ಅವ್ರು ನನ್ನ ಕೈ ಬಿಡಲ್ಲ ಅನ್ನೋದು ಧೈರ್ಯನೇ. ವಿಷಯಕ್ಕೆ ಬಂದರೆ ಅದರಿಂದ ಹೊರಗೆ ಬಂದ್ರೇ ಕಲಿಯೋಕ್ಕೆ ಸಾಧ್ಯ. ಅವ್ರಿದ್ದಾರೆ ನೋಡ್ಕೊತಾರೆ ಅನ್ನೋದು ಬೇಡಪ್ಪ, ಸಾಕು. ಅವ್ರು ನೋಡ್ಕೊಂಡಿದ್ದು ಸಾಕು. ಹೊಟ್ಟೆ ತುಂಬ ತಿಂದು ಇದ್ಬಿಡೋಣ ಬಿಡು, ಗುಂಡ ಥರ ಏನು ಬಂತು ಪ್ರಯೋಜನ ಅಲ್ವಾ? ಇದು ಯಾಕೆ ಹೇಳಕ್ಕೆ ಬರ್ತಾ ಇದೀನಿ ಅಂತ ಹೇಳಿದ್ರೆ, ನನ್ನ ಪರಿಸ್ಥಿತಿನೂ ಹಂಗೆ ಇದ್ದಿದ್ದು. ನಮ್ಮ ಅಜ್ಜಿಯವರು, ನಮ್ಮ ರಿಲೇಷನ್ಸ್ ಕೆಲವ್ರು ಇದ್ದಾರೆ, ನಾನಿದ್ದೀನಪ್ಪ, ನೀನು ಭಯ ಪಡ್ಬೇಡ, ನಾನು ನೋಡ್ಕೊತೀನಿ, ನಿಮ್ಮ ಅಮ್ಮ ಅಪ್ಪ ಇಲ್ಲ ಹೌದು ನೋಡ್ಕೊತಿದ್ದಾರೆ, ಖುಷಿ ವಿಚಾರ, ನಮ್ಮ ಮನಸ್ಸಿಗೆ ಸಮಾಧಾನ, ಅವ್ರಿದ್ದಾರೆ ಅನ್ನೋದು ಧೈರ್ಯ. ಮನೇಲಿದ್ದೇನು ಮಾಡ್ತೀಯಪ್ಪ ನೀನು? ಸೊ ಆ ಒಂದು ಏನಂತಾರೆ ಸೇಫ್ಟಿ ಸರ್ಕಲ್, ಆ ಸೇಫ್ಟಿ ಸರ್ಕಲ್ ಅವಶ್ಯಕತೆ ಇಲ್ಲ. 70 years ಆದ್ಮೇಲೆ ಬರಲಿ ಸೇಫ್ಟಿ ಸರ್ಕಲ್. ನನ್ನ ಕೈಯಲ್ಲಿ ಆಗ್ತಿಲ್ಲ ಅಂದರೆ ಲೋಟ ಎತ್ಕೊಂಡ್ಬಂದು ಯಾರೊಬ್ಬರು ತಂದ್ಕೊಳ್ಳಿ, ಕುಡಿಯೋಣ ಕೂತ್ಕೊಳ್ಳೋಣ ಮನೆಯಲ್ಲಿ. ಏಜ್ ಇದೆಯಲ್ಲ, ವಯಸ್ಸಿದೆಯಲ್ಲ, ಭಗವಂತ ಬುದ್ಧಿ ಕೊಟ್ಟಿದ್ದಾನಲ್ಲ, ಉಪಯೋಗಿಸೋಣ ಅನ್ನೋ ಒಂದು ಇದರಲ್ಲಿ ಅದೇ ಇವನ್ನೆಲ್ಲ ಸರ್ಚ್ ಮಾಡಿ ಹುಡುಕಿ, ಈಗೋ ಅನ್ನೋದನ್ನು ಪಕ್ಕಕ್ಕಿಟ್ಟು, ಐ ಅನ್ನೋದನ್ನ ಸಾಯಿಸಿ, ನನಗೆ ಯಾಕೆ ಮಾಡಬೇಕು ಅನ್ನೋದನ್ನೆಲ್ಲ ಪಕ್ಕಕ್ಕಿಟ್ಟು ಅವ್ರು ಮಾಡಿದ್ದಕ್ಕೆ ಇವತ್ತು ನಾನು ಇಲ್ಲಿದ್ದೀನಿ. ಎಸ್, ಕರೆಕ್ಟಾಗಿ ಬಂತಲ್ವ ಆನ್ಸರು? ನಿಮ್ಮ ಪ್ರಶ್ನೆ ಅದೇ ಇತ್ತು ತಾನೇ? ಸರ್, ನಿಮ್ಗೆ ಗಿವ್ ಅಪ್ ಮಾಡಬೇಕು ಅಂತ ಯಾವಾಗೂ ಅನ್ಸ್ಲಿಲ್ವಾ? ಲೈಕ್ ನಿಜಾನೇ. ಯಾಕೆ ಅಂದರೆ ನೋಡಿ, ಫೈನಾನ್ಷಿಯಲಿ ಎಲ್ಲಿಗೆ ಹೋದ್ರೂ ನಾವು ಸುತ್ತಿ ಬಳಸಿ ಅಲ್ಲಿಗೆ ಬರ್ತೀವಿ. ಆ ಒಂದು ಫೈನಾನ್ಷಿಯಲಿ ಅಂತ ಬಂದಾಗ ಇಂಟರ್ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್, ಅದಕ್ಕೆ ಮಿನಿಮಮ್ ನಾವು ಹೋಗಬೇಕು ಅಂತ ಹೇಳಿದ್ರೆ, ಇವಾಗ ನನಗೆ ಗೊತ್ತಿರೋಂಗೆ ಎಷ್ಟು ಲೀಸ್ಟ್ ಅಂದ್ರೂ ಒಂದು 50,000 ರೂಪಾಯಿ ಇರುತ್ತೆ ಟಿಕೆಟ್ ಅಲ್ವಾ? ಬರೀ ಟಿಕೆಟ್ ಇದ್ರೆ ಸಾಲಲ್ಲ, ಇಲ್ಲಿ ಅದಕ್ಕೆ ಟ್ರೈನಿಂಗ್ ಮಾಡಬೇಕು. ಆ ಟ್ರೈನಿಂಗ್ಗೆ ಮಿನಿಮಮ್ 6 months ಇರಬೇಕು ಟ್ರೈನಿಂಗು. ಅಲ್ಲಿ ಗೆದ್ದು ಬರಬೇಕು ಅಂದರೆ ಸುಮ್ಮನೆ ಹೋದೆ ನೋಡ್ಕೊಂಬಂದೆ ಅನ್ನೋದಕ್ಕೆ ಏನೂ ಅವಶ್ಯಕತೆ ಇಲ್ಲ. ಟ್ರೈನಿಂಗ್ ಎಲ್ಲ ಗೆಲ್ಲಬೇಕು. ಟ್ರೈನಿಂಗಲ್ಲಿ ಚೆನ್ನಾಗಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು, ವರ್ಕೌಟ್ ಮಾಡಬೇಕು ಅಂತ ಹೇಳಿದ್ರೆ ಸರಿಯಾಗಿ ತಿನ್ನಬೇಕು. ತಿನ್ನೋದಕ್ಕೆ 500 ರೂಪಾಯಿ ಬೇಕು ದಿನಕ್ಕೆ, ಅಂದರೆ 6 ತಿಂಗಳು ಲೆಕ್ಕ ಹಾಕಿದ್ರೆ. ಸೊ ಇದೆಲ್ಲನೂ ನೋಡ್ತಾ ಬಾಡಿ ಕೇಳುತ್ತೆ, ಫುಡ್ ಕೇಳುತ್ತೆ, ನ್ಯೂಟ್ರಿಷನ್ ಕೇಳುತ್ತೆ, ಕಾರ್ಬೋಹೈಡ್ರೇಟ್ಸ್ ಕೇಳುತ್ತೆ. ಅಲ್ಲಿ ಊಟಕ್ಕೆ ತೊಂದರೆ. ಅನ್ನ ಸಾಂಬಾರು ರಸಂ ತಿಂದರೆ ಸ್ಟ್ರೆಂತ್ ಸಿಗಲ್ಲಲ್ಲ. ಅದಕ್ಕೆ ಅಂದರೆ ಸಪ್ರೇಟಾಗಿ ಕೆಲವೊಂದು ಫ್ರೂಟ್ಸ್ ಇದೆ, ಕೆಲವೊಂದು ಫುಡ್ ಇದೆ, ಅದೆಲ್ಲ ತಿನ್ನಲೇಬೇಕು. ಅದು ಆವಾಗ ಗಿವ್ ಅಪ್ ಮಾಡ್ಬಿಡೋಣಪ್ಪ, ಯಾಕೆ ಬೇಕಿದ್ದಲ್ಲ ಅಂತ ಅನಿಸಿದ್ದು ಉಂಟು. ಸೊ ಹಿಂಗೆ ಕೆಲವೊಂದು ಸಪೋರ್ಟಿವ್ ಆಗಿ ಕೆಲವರು ಸಪೋರ್ಟ್ ಮಾಡ್ತಾ ಬಂದರು ನನಗೆ. ಒಂಥರ ಸ್ಪಾನ್ಸರ್ಸ್ ಏನೇ, ಈ ಬುಕ್ ಮೈ ಶೋ ಅನ್ನೋ ಸ್ಪಾನ್ಸರು ಅವರು, ಮತ್ತು ತುಂಬ ಜನ ಇದ್ದಾರೆ, ಹೇಳ್ತಾ ಹೋದರೆ ತುಂಬ ಜನ ಇದ್ದಾರೆ. ಅವರೆಲ್ಲ ಸಪೋರ್ಟ್ ಮಾಡ್ಕೊಳ್ತಾ ಬಂದರು. ಆ ಒಂದು ಟೈಮಲ್ಲಿ ನನಗೆ ಫುಡ್ಗೆ ಇದಕ್ಕೆಲ್ಲ ಸ್ವಲ್ಪ ಹೆಲ್ಪ್ ಆಗ್ತಾ ಬಂತು. ಸೊ ಫೌಂಡೇಶನ್ ಥರ, ಆಸ್ಥಾ ಫೌಂಡೇಶನ್ ಕಡೆಯಿಂದನೂ ಸಪೋರ್ಟಿಂಗ್ ಇರೋದ್ರಿಂದ ನನಗೆ ಟ್ರೈನಿಂಗ್ ಪೀರಿಯಡ್ ಟೈಮಲ್ಲಿ ಸ್ವಲ್ಪ ಗಿವ್ ಅಪ್ ಕೊಟ್ಬಿಡೋಣ ಅಂದರೂ ಸಹ ಇವರೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಹೋಗಿ ಬಂದಿದ್ದಾಯಿತು. ಒಟ್ಟು 3 ದೇಶಕ್ಕೆ ಹೋಗಿ ಗೆದ್ದು ಬಂದಿರೋದಿದೆ ಈ ಥರ. ಎಸ್, ಡನ್. Sir, how was your feel, that level of satisfaction when you received the first award? ಎಸ್, ಫಸ್ಟ್ ಅವಾರ್ಡ್ Yes. ಸಿಕ್ಕಾಗ ನಂಗೆ ಫಸ್ಟ್ ನೆನಪಾಗಿದ್ದು ನಮ್ಮ ತಂದೆ.
ಎಷ್ಟು ಖುಷಿ ಪಟ್ಟಿರೋರು ಇದ್ದಿದ್ರೆ ಅಂತ. ಎಲ್ಲೋ ಇರ್ತಾರೆ, ಅವ್ರ ಬ್ಲೆಸ್ಸಿಂಗ್ಸ್ ಇರುತ್ತೆ, ಎಲ್ಲ ನೋಡ್ತಿರ್ತಾರೆ ಅನ್ನೋದು ಮನಸ್ಸಿಗೆ ಬಂತಪ್ಪ. ಅದೇ ಸ್ಟೇಟ್ ಅವಾರ್ಡ್ ಅಂತ ಹೇಳಿದ್ನಲ್ಲ, ಎಲ್ಲ ನಮ್ಮ ರಿಲೇಷನ್ಸು, ನನ್ನ ಫ್ರೆಂಡ್ಸು, ನನಗೆ ಗೊತ್ತಿರೋರೆಲ್ಲ ಇದ್ದಾರೆ. ಉಮಾಶ್ರೀ ಮೇಡಮ್ ಅವರು ಕೊಡ್ತಿದ್ದಾರೆ. ಅವರು ನನಗೆ ಕಿಸ್ ಎಲ್ಲ ಮಾಡಿಬಿಟ್ರು ಅವತ್ತಿನ ದಿನ ನಾನು ಡ್ಯಾನ್ಸ್ ಮಾಡಿದೆ ಅಂತ ಹೇಳಿ. ಸೊ ಭಾಳ ಖುಷಿ ಆಗುತ್ತೆ. ಅದು ಅಷ್ಟೇ, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ನಾನು ಕೇಳಿದೆ. ಮಾಡಪ್ಪ ಅಂತೇಳಿ ಮೈಕಲ್ಲಿ ಅನೌನ್ಸ್ ಮಾಡಿದ್ರು, ಈ ಹುಡುಗ ಡ್ಯಾನ್ಸ್ ಮಾಡ್ತಾನಂತೆ ಅಂತ. ಸರ್ ಪರ್ಫಾರ್ಮೆನ್ಸ್ ಎಲ್ಲ ಆದಮೇಲೆ ಈ ಥರ ಎಲ್ಲ ಆಯಿತು. ಇವತ್ತು ಯಾವಾಗಾರೆ ಅಪರೂಪಕ್ಕೆ ಸಿಗ್ತಾರೆ, ನೆನಪಿಸ್ಕೊತಾರೆ, ನಗ್ತಾರೆ ಅವರು. ಸರ್, ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೇಳಿಲ್ಲ ಯಾರು. ನಿಮ್ಮ ಡ್ಯಾನ್ಸ್ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು? ಡ್ಯಾನ್ಸ್ ಜರ್ನಿ ಸ್ಟಾರ್ಟ್ ಆಗಿತ್ತು ಅಂತ ಹೇಳಕ್ಕೆ ಬಂದರೆ, ನನ್ನ ಒಂದು ಫ್ರೆಂಡ್ಸ್ ಕೆಲವರು ಇದ್ದಾರೆ, ಅವರೆಲ್ಲ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ರು. ಸೊ ನಾನು ಮಾರ್ನಿಂಗ್ ಹೋಗಿ ಬಂದ್ಬಿಡ್ತಿದ್ದೆ ಸ್ವಿಮ್ಮಿಂಗ್ ಪೂಲ್ಗೆ, ಈವ್ನಿಂಗು ಫ್ರೀನೇ. ವಾರದಲ್ಲಿ 3 ದಿನ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದೆ, ಇನ್ನು 3 ದಿನ ಮಾರ್ಷಲ್ ಆರ್ಟ್ಸ್ ಕ್ಲಾಸ್ಗೆ ಹೋಗ್ತಿದ್ದೆ. ಇಲ್ಲ ಸ್ಪೆಸಿಫಿಕ್ ಆಗಿ ಡ್ಯಾನ್ಸ್ ಅಂತ ಹೇಳಕ್ಕೆ ಬಂದರೆ, ಎಷ್ಟೇ ನೀನು ಹಾರ್ಡ್ ವರ್ಕ್ ಮಾಡು, ಮನೆಗೆ ಬಾ, ಊಟ ತಿನ್ನು, ರೆಸ್ಟ್ ಮಾಡು, ಏನೇ ಮಾಡಿದ್ರು ಒಳಗೆ ಪೇಯ್ನ್ ಅಂತ ಇರುತ್ತಲ್ವ, ಅದನ್ನು ಹೊರಗಾಕಕ್ಕೆ ನನಗೆ ಒಂದು ಪ್ಲ್ಯಾಟ್ಫಾರ್ಮ್ ಅಂದ್ರೆ ಈ ಡ್ಯಾನ್ಸ್ ಕ್ಲಾಸ್ಗೆಲ್ಲ ಹೋದಾಗ ದೊಡ್ಡ ದೊಡ್ಡ ಮಿರರ್ ಇದ್ವು ಅಲ್ಲಿ. ಅದನ್ನು ನೋಡಿದಾಗ ನಾನು ಎಂಟೈರ್ ಬಾಡಿ ನಾನು ನೋಡ್ಕೊತಿದ್ದೆ. ಮನೆಗಳಲ್ಲೆಲ್ಲ ಅಷ್ಟು ದೊಡ್ಡ ಮಿರರ್ ಇರಲ್ಲ, ಮಖ ಕಾಣುತ್ತೆ ಅಷ್ಟೇ ಅಲ್ವಾ. ಅಷ್ಟು ದೊಡ್ಡ ಮಿರರಲ್ಲಿ ನಾನು ಎಂಟೈರ್ ಬಾಡಿ ನಾನು ನೋಡ್ಕೊಂಡು, ಸರ್ ನನಗೆ ಫೀಲ್ ಆಗಿದ್ದು ಇಷ್ಟೇ, ನಾನೇ ಅಳಬೇಕಾ ಮನಸ್ಫೂರ್ತಿಯಾಗಿ ಹತ್ತು ಬಿಡೋಣ, ನಗ್ಬೇಕಾದ್ರೆ ಮನಸ್ಫೂರ್ತಿಯಾಗಿ ನಗೋಣ ಅಂತ ನಾನು ಡಿಸೈಡ್ ಮಾಡಿ ನನ್ನಲ್ಲಿರೋ ಪೇಯ್ನ ಹೊರಗಾಕಕ್ಕೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಅದು ತುಂಬಾ ಹೆಲ್ಪ್ ಆಗ್ತಾ ಬಂತು. ಹೋಗ್ತಾ 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 ಇವತ್ತು ನಾನು ಇಂಟರ್ನ್ಯಾಷನಲ್ ಲೆವೆಲ್ ಗೆದ್ದಿದ್ದೀನಿ ಅಂತ ಹೇಳಿದ್ರು ಸಹ ಅದು ನಾನು ಹೇಳ್ಕೋಬೇಕು. ಈ ಡ್ಯಾನ್ಸ್ ಹಂಗಲ್ಲ, ಒಂದು ಸೆಲೆಬ್ರಿಟಿ ಮುಂದೆ ನಾವು ಒಬ್ಬರು ದೊಡ್ಡ MLA MP ಯಾರೋ ಇದ್ದಾರಲ್ಲ, ಅವ್ರ ಮುಂದೆ ನಾನು ಪರ್ಫಾರ್ಮೆನ್ಸ್ ಮಾಡಿಬಿಟ್ರೆ ಆ ಏರಿಯಾದಲ್ಲೆಲ್ಲ ಗೊತ್ತಾಗಿರುತ್ತೆ, ಇವ್ರು ಡ್ಯಾನ್ಸರ್ ಅಲ್ವಾ ಅಂತ. ಒಂದು 6 ತಿಂಗಳಾದರೂ ಗೊತ್ತಿರುತ್ತದೆ. ಮತ್ತೆ ಗೆದ್ದು ಬಂದರೆ ಸ್ಪೋರ್ಟ್ಸ್ಗೆ ಏನಿದೆ ಪ್ರೆಸೆಂಟು ಜನ್ರೇಷನ್ ಯಾವ ರೀತಿ ನೋಡ್ತಾರೆ ಅಂದರೆ, ಆರ್ಟಿಕಲ್ ಬರುತ್ತೆ, ಒಂದು ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಬರುತ್ತೆ, ಮುಗಿದೋಯ್ತು. ಆದರೆ ಡ್ಯಾನ್ಸ್ ಇಂಥದ್ದೆಲ್ಲ ಟಿ ವಿಲಿ 1 ಸಲ 1-2 ಸಲ ರೀಟೇಲಿಗೆ ಕಷ್ಟ ಆದ್ರೂ ಅವ್ರ ಮೈಂಡಲ್ಲಂತೂ ಒಂದು 100 ಸಲ ರೀಟೇಲಿಗೆ ಕಷ್ಟ ಆಗ್ತಾ ಇರುತ್ತೆ. ನೋಡಿದಾಗೆಲ್ಲ ನೆನಪಿಸ್ಕೊಂತಾರೆ ಮತ್ತೆ. ಸೊ ಈ ರೀತಿ ಡ್ಯಾನ್ಸ್ ಅಲ್ಲಿ ಸ್ಟಾರ್ಟ್ ಆಯಿತು. ಎಸ್ Sir, motivation is a one-day drug, but discipline is a daily practice. What is the reason for your discipline, sir? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಡಿಸಿಪ್ಲಿನ್ ಎಲ್ಲಿ ಬರುತ್ತೆ ಅಂತಲ್ವಾ. ಸೊ ನಮಗೆ ನಾವು ಸುಳ್ಳು ಹೇಳ್ಕೊಳ್ಬೇಕಾಗುತ್ತೆ, ನಮಗೆ ನಾವು ಮೋಸ ಮಾಡ್ಕೊಳಕ್ಕಾಗುತ್ತೆ. ಫಸ್ಟ್ ಹೇಳಿ ಆಗಲ್ಲ. ಬೇರೆಯವ್ರನ್ನ ಏನೋ ಹೇಳ್ತಾರೆ, ಅದನ್ನು ನಾವು ಕೇಳ್ತೀವಿ, ಅದನ್ನು ಅಳವಡಿಸ್ಕೊಳ್ಳೋ ಪ್ರಯತ್ನ ಪಡ್ತೀವಿ, ಓಕೆ. ಆದರೆ ನಮಗೆ ನಾವು ಮೋಸ ಮಾಡ್ಕೊತೀವ? ಇಲ್ಲಲ್ಲ. ಸೊ ನನ್ನ ಒಂದು ಡಿಸಿಪ್ಲಿನ್ ನಾನು ಎಲ್ಲಿ ಕಲ್ತ್ಕೊಂಡೆ ಅಂತ ಹೇಳಿದ್ರೆ, ನನ್ನದೇ ಆದ ಒಂದು ಡಯಟ್ ಚಾರ್ಟ್ ಆಗ್ಬೋದು, ಗೋಲ್ ಚಾರ್ಟ್ ಆಗ್ಬೋದು, ಈ ಥರ ಒಂದು ನರೇಟ್ ಮಾಡಿಕೊಂಡೆ. ಅದೇ ಹೇಳಿದ್ನಲ್ಲ ಮಿರರ್ ಅಂತ, ಆ ಒಂಥರ ಒಂದು ಮಿರರ್ಗೆ ಅದನ್ನು ಸ್ಟಿಕ್ಕರ್ ಮಾಡಿದೆ. ಸೊ ಎವ್ರಿ ಡೇ ನಾನು ಫ್ರೆಶ್ ಅಪ್ ಆದಮೇಲೆ ನನ್ನ ಒಂದು ಗೋಲ್ ಚಾರ್ಟ್ನ ನಾನು ನೋಡ್ತೀನಿ, ಅದನ್ನು ನಾನು ರೀಕಾಲ್ ಮಾಡ್ಕೊತೀನಿ. ನಿನ್ನೆ ನಾನೇನ ಮಿಸ್ಟೇಕ್ ಮಾಡೋದನ್ನ ಇದನ್ನ ಇವತ್ತು ಮಾಡಬಾರ್ದು ಅಂತ. ಜೊತೆಯಲ್ಲಿ ಆ ಗೋಲ್ ಚಾರ್ಟ್ ಏನಿದೆಯಲ್ವಾ, ಅದನ್ನು ನಾನು ಅಲಾರಾಮ್ ಸೆಟ್ ಮಾಡ್ತೀನಿ. ನಾನು ಓದ್ತೀನಿ ಅದನ್ನು ಜೋರಾಗಿ, ಆ ಟ್ಯೂನ್ನ ಅಲಾರಾಮ್ ಆಗಿ ಇಟ್ಕೊತೀನಿ. ಆ ಅಲಾರಾಮ್ ಟ್ಯೂನ್ ನಾನು ಇಟ್ಕೊಂಡು ಬೆಳಗ್ಗೆ 5 o'clock ಎದ್ದೇಳಬೇಕು ಅಂತ ರಾತ್ರಿ ಮಲಗಬೇಕಾದ್ರೆ ಅಲಾರಾಮ್ ಇಟ್ಕೊತೀವಲ್ಲ, ಅದು ಯಾವಾಗ ಮಲಗಬೇಕಾರೆ ಅಂದರೆ 11:30-12 ಗಂಟೆಗಲ್ಲ, 9:30-10 ಗಂಟೆ. ಯಾಕೆಂದರೆ ರೀಲ್ಸ್ ನೋಡ್ಬೇಕಲ್ಲ ನಾವಿಲ್ಲಿ, ತುಂಬ ಬಿಸಿ ಎಲ್ಲರೂ ರೀಲ್ಸ್ ನೋಡೋದ್ರಲ್ಲಿ ಅಲ್ವಾ. 11 ಗಂಟೆ ತನಕ ರೀಲ್ಸ್ ನೋಡಿದ್ರೆ ಕಣ್ಣು ನಿದ್ದೆ ಬರೋದು. ಹಂಗೆಲ್ಲ ಮಾಡಿದಿರಾ ಆ ಒಂದು ಅಲಾರಾಮ್ ನಾನು ಇಟ್ಕೊಂಡಿರ್ತೀನಲ್ವ, ಅದನ್ನು ಟೈಮ್ 5 o'clock ಅಂತ ಮ್ಯಾನೇಜ್ ಮಾಡ್ಕೊಂಡು ಟೈಮ್ನ ಇಟ್ಕೊಂಡು ಮಲಗಿದ್ರೆ ಆಟೋಮೆಟಿಕ್ಕಾಗಿ 5 o'clock ಎಚ್ಚರ ಆಗುತ್ತೆ. ಮತ್ತು ಅದು ಎಬ್ಸುತ್ತೆ ಕೂಡ. ನಮ್ಮದೇ ಡ್ರೀಮ್ ಅದು, ಅದೇ ಹೇಳ್ತಿದೆ. ಮತ್ತೆ ನಮ್ಮ ವಾಯ್ಸಲ್ಲಿ ನಮಗೆ ನಾವು ಮೋಸ ಮಾಡ್ಕೊಳಲ್ವಲ್ಲ, ಅಲ್ಲಿಂದ ಡಿಸಿಪ್ಲಿನು ಬಂದಿದ್ದು, ಅಲ್ಲಿಂದನೇ ಡೆಡಿಕೇಶನ್ ಬಂದಿದ್ದು. ಈ ಡ್ರೀಮ್ ಚಾರ್ಟ್ ನಮಗೆ ನಾವು ಪಡ್ಕೋಬೇಕು. ನಮ್ಮ ವೀಕ್ನೆಸ್ ಏನಿದೆ ಅದನ್ನು ನಾವು ಸ್ಟ್ರೆಂತಾಗಿ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಆ ಜರ್ನಿಯಲ್ಲಿ ನಮ್ಮ ಡ್ರೀಮ್ ಚಾರ್ಟ್ ಇರಬೇಕು. ನಮ್ಮ ಗೋಲ್ ಏನು ಇದೆ ಅಂತ, ಈ ಡೇಟು, ಈ ಇಯರ್ಗೆ ನಾನು ಈ ಡ್ರೀಮ್ನ ನಾನು ಫುಲ್ಫಿಲ್ ಮಾಡಬೇಕು ಅಂತ ಇವತ್ತೇ ಬರೆದಿಡಬೇಕು. ಅದನ್ನು ಬರೆದಿರೋದನ್ನು 4 ಜನಕ್ಕೆ ಹೇಳಬೇಕು. ಮತ್ತೆ ಅವ್ರು ಕೇಳ್ತಾರೆ ನಾಳೆ ದಿನ ಅಲ್ವಾ,
ನಿಮ್ಮ ಎನಿಮಿ ಏನಿತ್ತು ಅಂದರೆ ಅವ್ನಿಗೆ ಹೇಳಿ ಫಸ್ಟು, ಅವನೇ ಕೇಳ್ತಾನೆ, ಅವನೇ ಹೇಳಿಸ್ತಾನೆ. ಅಷ್ಟಲ್ಲ ಅಂದೆ ಏನು ಮಾಡ್ತಿಲ್ಲ ನೀನು ಅಂತ, ಅವಾಗ ನೀವು ಮಲಗಲ್ ತಿರ್ಗ. ಎನಿಮಿ ಅಂದರೆ ಅವನೇ ಫ್ರೆಂಡು, ನಮ್ಮನ್ನು ಎಬ್ಸೋನೇ ಅವನು ಅಲ್ವಾ. ಸೊ ನಮ್ಮ ಡ್ರೀಮ್ ಚಾಟ್ ಏನಿದೆಯಲ್ಲ ಅದನ್ನು ಸ್ಟಿಕ್ಕರ್ ಮಾಡಿ ಅಂಟಿಸೋದು ಒಂದು, ಅಲಾರಮ್ ಟ್ಯೂನಾಗಿ ಇಟ್ಕೊಳ್ಳೋದು ಒಂದು, ಮತ್ತು ಲಕ್ಕಿಲಿ ಒಬ್ಬ ಎನಿಮಿ ಇತ್ತಂದರೆ ಅವ್ನಿಗೆ ಹೇಳೋದು ಒಂದು. ಇದೆಲ್ಲ ನಿಮ್ಮ ಡಿಸಿಪ್ಲಿನ್ಗೆ, ಡೆಡಿಕೇಶನ್ಗೆ ಒಂದು ರೂಟ್ ಆಗ್ತಾ ಹೋಗುತ್ತೆ. ಅದು ತುಂಬ ಸ್ಟ್ರಾಂಗ್ ಇರಬೇಕು. ಮತ್ತು ಟೆಂಪ್ಟಾಗಿ ತಿಂದುಬಿಟ್ರೆ ಊಟ ಹೋಯ್ತು, ಡಿಸಿಪ್ಲಿನ್ ಹೋಯ್ತು. ನಾ ಒಂದು ಜರ್ನಿಯಲ್ಲಿ ನಾನು ಸರಿಯಾಗಿ ವರ್ಕೌಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಅವತ್ತು ಊಟನೇ ಆಗ್ತಿಲ್ಲ ನಾನು ಹೊಟ್ಟೆಗೆ. ಏನು ತಿನ್ನೋಕ್ಕೆ ಬದುಕಿರೋದ ಅನ್ನೋದು ಇತ್ತು ನನ್ನ ತಲೆಯಲ್ಲಿ. ಅಳು ಬರೋದು, ಎಕ್ಸಸೈಸ್ ಮಾಡಿಲ್ಲ, ಕ್ಲಾಸ್ಗೆ ಹೋಗೋಕ್ಕಾಗಿಲ್ಲ, ಮಳೆ ಬಂದ್ಬಿಡ್ತು, ಹೋಗೋಕ್ಕಾಗಿಲ್ಲ, ಬುಕ್ ಆಗಲಿಲ್ಲ ಯಾವುದೋ ಒಂದು ವೆಹಿಕಲ್ಲು, ಯಾಕೆ ತಿನ್ಬೇಕು ಮತ್ತೆ ಅಂತ ತಿಂತಿರ್ಲಿಲ್ಲ. ಥರ ಸಂಕಟ ಆಗ್ತಿತ್ತು. ಮಿರರ್ ಮುಂದೆ ವಿಂಡೋ ಮುಂದೆ ನಿಂತ್ಕೊಂಡು ನೋಡ್ತಾ ಇರೋದು, ಮಳೆ ನಿಂತ 5 ಗಂಟೆಗೆ ಎದ್ಬಿಟ್ಟು ಮತ್ತೆ ರೆಡಿ ಆಗ್ಬಿಟ್ಟಿರ್ತೀನಿ, ಬ್ಯಾಗಲ್ಲೆಲ್ಲ ಫುಲ್ ರೆಡಿಯಾಗಿ ಇಟ್ಕೊಂಡಿರ್ತೀನಿ. ಹೋಗೋದು ಹೆಂಗೋ ನೀರಿಗೆ ಬೀಳೋಕ್ಕೆ, ನೆಂತ್ಕೊಂಡೋದ್ರೆ ಏನು ಅಂತ ನನಗೆ ಅಲ್ಲಿ ಬೈತಾರೆ ಮತ್ತೆ ಕೋಚು, ಯಾಕೆ ನೆಂತ್ಕೊಂಡ್ಬಂದೆ ಅಂತ. ಸೊ ಈ ಥರ ಸಂಕಟ ಆಗೋದು. ತಿರ್ಗಾ ಮತ್ತೆ ಸಾಯಂಕಾಲ ತನಕ ಕಾಯ್ಬೇಕಲ್ಲ ಮನೇಲಿ, ಏನೂ ಮಾಡ್ದಿರಾ, ಯಾಕೆ ಊಟ ಹಾಕ್ಬೇಕಿದ್ದಕ್ಕೆ ಅಂತ. ಈ ಥರ ಎಲ್ಲ ಅದೇ ಡಿಸಿಪ್ಲಿನ್ ಕಲಿಸಿದ್ದು ಅಲ್ಲಿಂದನೇ. ಸೊ ಈ ರೀತಿ. ಎಸ್. ಓಕೆ ಸರ್, ನನ್ನ ಪ್ರಶ್ನೆ, ಈಗಿರೋಂಥ ಪೀಳಿಗೆ ಅಂದರೆ ಜೆನ್ಸಿ ಅಂತ ಏನು ಕರಿತೀವಿ, ಅವರು ಸೋಷಿಯಲ್ ಮೀಡಿಯಾನ ಸುಳಿಗೆ ಸಿಕ್ಬಿಟ್ಟು ಇರೋ ಸಮಯನೂ ವ್ಯರ್ಥ ಮಾಡ್ಕೊತಾ ಇದ್ದಾರೆ. ಅವ್ರಿಗೊಂದು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗ್ತಿಲ್ಲ, ಯಾಕೆ ಸರ್? ಯಾಕೆ ಅಂದರೆ ಬ್ರದರ್, ಎಲ್ಲ ತುಂಬ ಪೇಷನ್ಸ್ ಲೆವೆಲ್ನ ಕಳ್ಕೊಳ್ಳೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಇದರಿಂದ ಏನಾಗ್ತಿದೆ, ಲೈಕ್ ನೋಡಿ, ಆ ಒಂದು ಜಸ್ಟ್ ಎಕ್ಸಾಂಪಲ್ ಹೇಳೋದಾದರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಗೂದ್ ಬಂಕ್ ಬರೋ ರೀತಿ, ಎಲ್ಲ ನಗ್ಸೋ ರೀತಿ, ಒಂದು 10 to 15 ಸೆಕೆಂಡ್ಸ್ ಅಲ್ಲೇ ಆ ಒಂದು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಂಡು ಅದು ಇಂಟ್ರೆಸ್ಟ್ ಬರೋ ರೀತಿ ಮಾಡ್ಕೊತಾರೆ. ಮತ್ತು ಅದು 1 ನಿಮಿಷ ಆಗುತ್ತೆ. ಆ 1 ನಿಮಿಷ ಅಲ್ಲಿಗೆ ಮುಗಿಯಲ್ಲ, ಇನ್ನೊಂದು ರೀಲು, ಮತ್ತೊಂದು, ಮಗದೊಂದು ಅಂತ ನೋಡ್ತಾ ನೋಡ್ತಾ ಅವಷ್ಟು ಗೆದರ್ ಆಗ್ಬಿಡುತ್ತೆ. ಮತ್ತು ಅಪ್ಪಿ ಫೋನ್ ಏನಾರ ಬಾತ್ರೂಮ್ಗೆ ಎತ್ಕೊಂಡು ಹೋದ್ವಿ ಅಂದರೆ ಅದು 10 ಮಿನಿಟ್ಸ್ ಹೋಗೋ ಬಾತ್ರೂಮ್ ಕೆಲಸ 1 ಅವರ್ ಆದ್ರೂ ಬರಲ್ಲ ಆಚೆ. ಯಾಕೆಂದರೆ ಕೆಲಸ ಮುಗಿದಿರುತ್ತೆ, ಕೈಯಲ್ಲಿ ಮೊಬೈಲ್ ಇರುತ್ತೆ. ಆದರೆ ಸೊ ಈ ರೀತಿ ಟೈಮ್ನ ವ್ಯರ್ಥ ಮಾಡ್ತಿದ್ದಾರೆ. ಕಲಿಯೋದು ನಿಜ ತುಂಬ ಇದೆ. ಡಿಸಿಪ್ಲಿನ್ ಆಗಿ ಏನಾರ ನಾವು ಟೈಮ್ನ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದಾದರೆ, ಅವಾಗ ಹೇಳ್ದಂಗೆ ಡ್ರೀಮ್ ಚಾರ್ಟಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅಂತಲೂ ಮೆನ್ಷನ್ ಮಾಡ್ಕೊಳ್ಳಿ. ನನ್ನ ಸಮಯ ಬೆಳಗ್ಗೆ ಇಷ್ಟೊತ್ತಿಗೆ ಎದ್ದರೆ ಸಾಯಂಕಾಲ ಇಷ್ಟೊತ್ತಿಗೆ, ರಾತ್ರಿ ಇಷ್ಟೊತ್ತಿಗೆ ಮಲಗ್ತೀನಿ. ಈ ಸಮಯದಲ್ಲಿ ನನ್ನ ಮೊಬೈಲ್ನ ಫೋನ್ ಬಂದರೆ ಅಟೆಂಡ್ ಮಾಡ್ತೀನಿ, ಸಂತೋಷ. ಆನ್ಲೈನಲ್ಲಿ ರೀಲ್ಸ್ ನೋಡೋಕ್ಕೆ ಅಂತ ಇಷ್ಟು ಇಡ್ತೀನಿ ಸಮಯ, ಒಂದು 45 ಮಿನಿಟ್ಸ್ ಅಷ್ಟೇ. ಅಷ್ಟು ಬಿಟ್ಟು ಬೇರೆ ಏನು ನೋಡಲ್ಲ ನಾನು. ಅಪ್ಲೋಡ್ ಮಾಡೋದಾದ್ರು, ಏನಾನ ನಿಮ್ಮ ಒಂದು ಲೈಫ್ ಜರ್ನಿ ಇಲ್ಲ, ಏನಾನೋ ಒಂದು ಹೇಳ್ಕೊಡ್ಬೇಕು, ಸ್ಟೇಟಸ್ ಹಾಕೋಬೇಕು ಅಂತ ಇರುತ್ತಲ್ವಾ, ಹಾಕ್ಕೊಂಡು 1 ಅವರ್ ಆದಮೇಲೆ ಅವ್ನು ಎಷ್ಟು ಜನ ನೋಡಿದ್ದಾರೆ, ಅದು ಬೇಡ ನಮಗೆ. ಲಾಸ್ಟಲ್ಲಿ ನೋಡಿ, 24 hours ಇರುತ್ತಲ್ಲ ಸ್ಟೇಟಸ್ಗೆ ಟೈಮು, ಅವನೇಲ್ಲಿ ನೋಡಿ, ಅದು ನಿಮ್ಮ 45 ಮಿನಿಟ್ಸ್ ಏನೋ ಇರುತ್ತಲ್ವ ಟೈಮಿಂಗ್ಸು, ನೀವು ಮ್ಯಾನೇಜ್ ಮಾಡ್ಕೊಂಡು ಇಡ್ತೀರಲ್ಲ ನಿಮ್ಮ ಡ್ರೀಮ್ ಚಾರ್ಟಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅಂತ, ಅವಾಗ ನೋಡ್ತಾ ಬನ್ನಿ. ಲೈಕ್ ನೋಡಿ, ಅಡಿಕ್ಟ್ ಆದರೆ ಅದರಿಂದ ಹೊರಗೆ ಬರೋದು ಹೆಂಗೆ ಅನ್ನೋದು ಸಹ ತಿಳ್ಕೊಂಡಿರ್ಬೇಕು. ಈ ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲಿಂದನೇ. ಮೊಬೈಲೇ ತಾನೇ ನಮಗೆ ತೊಂದರೆ ಕೊಡ್ತಿರೋದು ಮೈನಾಗಿ. ಅದಕ್ಕೆ ಇಷ್ಟೇ ಸಮಯ ಕೊಡೋಣ, 45 ಮಿನಿಟ್ಸ್ ಸಾಕು. ಏನಾರ ತಿಳ್ಕೊಬೇಕು ಅಂದರೆ ಅವರ್ಸ್ ಟುಗೆದರ್ ಕೂತ್ಕೊಳ್ಳಿ. ನಾವು ಎಂಟರ್ಟೈನ್ಮೆಂಟ್ ತಗೋಬೇಕಂದ್ರೆ 45 ಮಿನಿಟ್ಸ್ ಸಾಕು ದಿನಕ್ಕೆ. ಹಾಂ ಸರ್, ಆಸ್ ಎ ಸ್ಪೋರ್ಟ್ಸ್ ಪರ್ಸನ್ ಆಗಿ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಮೀನ್ಸ್ ಅಂದರೆ ಪ್ರೋಟೀನ್ ಫುಡ್ ತೊಗೊತಾ ಇರಬೇಕು, ಡೈಲಿ ಡಯಟ್ ಮೇಂಟೈನ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಇದಕ್ಕೆಲ್ಲ ತುಂಬ ಕಾಸ್ಟ್ ಕೂಡ ಆಗುತ್ತೆ. ನೀವು ಅದನ್ನು ಯಾವ ಥರ ಮ್ಯಾನೇಜ್ ಮಾಡ್ಕೊಂಡು? ಅದೇ ಲೈಕ್ ಆ್ಯಸ್ ಎ ಪರ್ಫಾರ್ಮರ್ ಅಲ್ವಾ ನಾನು, ಕೆಲವೊಂದು ಕಡೆ ಪರ್ಫಾರ್ಮೆನ್ಸ್ ಮಾಡ್ತಿದ್ದೆ, ಅದಕ್ಕೆ ನಾನು ಚಾರ್ಜ್ ಮಾಡ್ತಿದ್ದೆ. ಸೊ ಸ್ಪಾನ್ಸರ್ಸು ಇದ್ದರು, ಕಾಂಪಿಟೇಷನ್ಗೆ ಹೋಗಲಿಕ್ಕೆ, ಸ್ವಿಮ್ಮಿಂಗ್ ರೇಸಿಂಗ್ ಸೂಟ್ ಕೊಡಿಸ್ಲಿಕ್ಕೆ, ಟ್ರಾವೆಲಿಂಗ್ಗೆ, ಅಲ್ಲಿ ಅಕಾಮಿಡೇಷನ್ ಅಲ್ಲಿರೋದಕ್ಕೆ, ಆ ದೇಶದಲ್ಲಿ ಇರೋದಕ್ಕೆ ಸ್ಪಾನ್ಸರ್ಸು. ತಿನ್ನೋ ವಿಷಯಕ್ಕೆ ಬಂದಾಗ ಸಮಟೈಮ್ಸ್ ಮಾಡೋರು, ಸಮಟೈಮ್ಸ್ ನನಗೆ ಬಿಲ್ ಕೇಳೋರು, ಬಿಲ್ ಕೊಡೋದಕ್ಕೆ ಬಿಲ್ ಕೊಡ್ತಿರಲಿಲ್ಲ. ಇವಾಗ ಯಾವುದೋ ಒಂದು ಶಾಪಲ್ಲಿ ತರಕಾರಿ ಅಂಗಡಿಲಿ ಹೋಗಿ ಆ್ಯಕ್ಚುಲಿ ಬನಾನಾ ಬೇಕು, 1 ಕಿಲೋ ಬನಾನಾ 1 ವಾರಕ್ಕೆ ನಾವು ಮುಗಿಸ್ಬೇಕು. ಪ್ರತಿ ಸಲ ಹೋಗಿ ಬಿಲ್ ಕೊಡು ಅಂದರೆ ಅವನು ಕೊಡಲ್ಲ. ಯಾಕೆಂದರೆ ನನ್ನ ಪರಿಸ್ಥಿತಿಗೆ ಏನಿದೆ ಅಂತ ಹೇಳಿದ್ರೆ, ನಾನು ಅದೇ ಅಂಗಡಿಗೆ ಹೋಗಬೇಕು, ಜೋಬಲ್ಲಿ ದುಡ್ಡು ಇರುತ್ತೆ, ಬ್ಯಾಗ್ನೇ ತಗೊಂಡು ಹೋಗ್ಬೇಕು, ಜೋಬಲ್ಲಿ ದುಡ್ಡು ಎತ್ಕೊಳ್ಳಪ್ಪ ಅನ್ಬೇಕು, ಚಿಲ್ಲರೆ ತಿರ್ಗಾ ಜೋಬ್ಗೆ ಇಡಬೇಕು, ಬ್ಯಾಗಲ್ಲಿ ಹಣ್ಣು ಎತ್ಕೊಂಡ್ಬರ್ಬೇಕು ಮನೇಲಿ. ಈ ಥರ ಪ್ರತಿ ಸಲ ಬಿಲ್ಲು ಅಂತ ಹೇಳಿದ್ರೆ ಅದು ಕಷ್ಟ ಆಗ್ತಿತ್ತು. ಸೊ ಆ್ಯಸ್ ಎ ಪರ್ಫಾರ್ಮರ್ ಆಗಿ ನಾನು ಚಾರ್ಜ್ ಮಾಡ್ತಿದ್ದೆ. ಆ ಒಂದು ಇದರಿಂದ ನನ್ನ ಒಂದು ಅರ್ನಿಂಗ್ಸಲ್ಲಿ ನಾನು ಶುರು ಮಾಡಿದೆ. ಮನೇಲಿ ಕೂತಿದ್ನಲ್ಲ ಟ್ರಕ್ಕಾಗಿ, ಮನೆಯಲ್ಲಿ ಟಿ ವಿ ಥರ ಫಸ್ಟು ನನ್ನ ಒಂದು ಪರ್ಫಾರ್ಮೆನ್ಸಿಂದ ನಾನು ಚಾರ್ಜ್ ಮಾಡ್ತಾ ಬಂದೆ. ಸೊ ಅದು ಇವತ್ತಿಗೆ ಒಂದು ಒಳ್ಳೆ ಇದಾಗಿದೆ.
ಸೊ ಈ ಥರ ಫುಡ್ಡು ಅಷ್ಟೇ ತುಂಬಾ ಕಷ್ಟ ಆಗ್ತಿತ್ತು ಮ್ಯಾನೇಜ್ ಮಾಡೋದು. ಸರ್ ಹಿಂಗೆ ಸ್ವಲ್ಪ ಸಪೋರ್ಟಿಂಗ್ ಆಗಿ ಸ್ವಲ್ಪ ಎಲ್ಲ ಸಪೋರ್ಟ್ ಮಾಡಿದ್ಮೇಲೆ ಅದು ತಿಂತ ಬಂದೆ. ಪ್ರೋಟೀನ್ ಶೇಕ್ಸ್ ಎಲ್ಲ ಇದೆಯಲ್ಲ, ಸೊ ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಅದು 3 months 4 monthsಗೆ ತೊಗೊಂಡ್ಬಿಡ್ತಿದ್ದೆ ಬಿಗಿದು, ಅದನ್ನ ಮ್ಯಾನೇಜ್ ಮಾಡ್ತಿದ್ದೆ ಹಂಗೆ. ಥ್ಯಾಂಕ್ ಯು ಸರ್. ಸರ್ ನಿಮಗೆ ಮದುವೆ ಆಗಿದೆಯಾ? ಯಾ ಮ್ಯಾಮ್. ಸರ್ ಅಂದರೆ ಆ್ಯಸ್ ಎ ಗರ್ಲ್ ಆಗಿ ನಮಗೆ ಮದುವೆ ಆಗೋರು ಆ ಥರ ಇರಬೇಕು ಈ ಥರ ಇರಬೇಕು ಅಂತ ತುಂಬ ಆಸೆಗಳಿರುತ್ತೆ. ನಿಮ್ಮ ವೈಫು ನಿಮ್ಮನ್ನ ಯಾವ ಥರ ಆಕ್ಸೆಪ್ಟ್ ಮಾಡಿದ್ರು? ನನ್ನ ವೈಫ್ ಹೆಸರು ಬಂದು ಲಕ್ಷ್ಮಿ ಅಂತ. ಸೊ ಆಸ್ ಎ ಟೀಚರ್ ಆಗಿ ವರ್ಕ್ ಮಾಡ್ತಿದ್ರು ಅವರು ಒಂದು ಕಾವೇರಿ ವಿದ್ಯಾಕ್ಷೇತ್ರ ಅನ್ನೋ ಶಾಲೆಯಲ್ಲಿ. ನಾನು ಆ್ಯಸ್ ಎ ಗೆಸ್ಟ್ ಆಗಿ ಶಾಲೆಗೆ ಆ್ಯಸ್ ಎ ಸ್ಪೀಕರ್ ಆಗಿ ಹೋಗಿದ್ದೆ, ಆ್ಯಸ್ ಎ ಪರ್ಫಾರ್ಮರ್ಸ್ ಆಗಿ ಹೋಗಿದ್ದೆ. ಅದ ನಂತರ ಜೊತೆಯಲ್ಲಿ ಏದನ್ನ ಮೆಡಲ್ ಗೆದ್ದಾಗ ಪೇಪರೆಲ್ಲ ಆರ್ಟಿಕಲ್ಸ್ ಬರೋದು, ಅದನ್ನು ಅವರ ಸ್ಕೂಲ್ ಮ್ಯಾನೇಜ್ಮೆಂಟ್ ಅವರು ಓದೋರು ನೋಡಿ ಅವತ್ತು ನಮ್ಮ ಸ್ಕೂಲಿಗೆ ಬಂದಿದ್ರಲ್ವಾ, ಅವ್ರದ್ದು ಆರ್ಟಿಕಲ್ ಬಂದಿದೆ ಇದನ್ನು ಓದಿಸಿ ಅಂತೇಳಿ ಎಲ್ಲ ಒಂದು ಕ್ಲಾಸ್ ರೂಮಲ್ಲಿ ಅಥವಾ ಗ್ರೌಂಡಲ್ಲಿ ಅದನ್ನು ಹೇಳೋರು, ನೋಟಿಸ್ ಬೋರ್ಡಲ್ಲಿ ಹಾಕೋದು, ಈ ಥರ ಎಲ್ಲ ಮಾಡ್ತಿದ್ರಂತೆ. ಜೊತೆಯಲ್ಲಿ ಟಿ ವಿಲಿ ಏನಾರ ಪರ್ಫಾರ್ಮೆನ್ಸ್ ಏನಾರ ಅಂತ ಬರ್ತಿತ್ತು ಅಂದರೆ ನಾನು ಇನ್ಫಾರ್ಮ್ ಮಾಡ್ತಿದ್ದೆ ಈ ಥರ ಬರ್ತಿದೆ ಅಂತ, ನಮ್ಮ ಎಲ್ಲರಿಗೂ ಹೇಳ್ತಿದ್ದೆ, ವೆಲ್ ವಿಷರ್ಸ್ಗೆಲ್ಲ. ಸೊ ಅವ್ರಿಗೂ ಈ ಥರ ಇನ್ಫಾರ್ಮೆನ್ಸ್ ಮಾಡಿದಾಗ ಅವರು ನೋಡೋರು ಮತ್ತು ಅನೌನ್ಸ್ ಮಾಡಿಸೋರು ಸೈಕಲ್ ಈ ಥರ ಸ್ಕೂಲಲ್ಲಿ, ಈ ಥರ ನಮ್ಮ ಗೆಸ್ಟ್ ಬಂದಿದ್ರಲ್ಲ ಅವ್ರದ್ದು ಚಾನಲಲ್ಲಿ ಇವತ್ತು ಮಜಾ ಟಾಕೀಸಲ್ಲಿ ಬರುತ್ತೆ ನೋಡಿ ಟಿ ವಿಲಿ ಅಂತೆಲ್ಲ ಈ ಥರ ಎಲ್ಲ ಹೇಳಿ ಅವರು ಹೇಳ್ತಿದ್ರು. ಅದು ನನ್ನ ಮದುವೆ ಮಾಡ್ಕೊಂಡ್ರು ಅವರು ಅದೇ ಶಾಲೆಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅವ್ರಿಗೆ ಕ್ಯೂರಿಯಾಸಿಟಿ, ಎಲ್ಲರಿಗೂ ನಾರ್ಮಲ್ ಆಗಿ ಕ್ಯೂರಿಯಾಸಿಟಿ ಬಂದು ಇವ್ರಿಗೂ ಕ್ಯೂರಿಯಾಸಿಟಿ ಆಗಿ ನನ್ನ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಕಲೆಕ್ಟ್ ಮಾಡ್ತಿದ್ರು. ಸೊ ಲೈಕ್ ಫೋನ್ ಕಾಂಟ್ಯಾಕ್ಟಲ್ಲಿ ಇದ್ವಿ. ಅವ್ರಿಗೆ ಭಯ, ನಾನು ಈ ಥರ ಶಾಲೆಯಿಂದ ಫೋನ್ ಮಾಡ್ತಾಯಿದ್ದೀನಿ, ನಿಮ್ಮ ಹತ್ರ ಮಾತಾಡಿಸ್ಬೇಕು ಅನಿಸ್ತು, ಅದಕ್ಕೆ ನೀವು ನಂಬರ್ ಕಲೆಕ್ಟ್ ಮಾಡ್ಕೊಂಡು ಅಂತೆಲ್ಲ ಹೇಳೋಕೆ ಅವ್ರಿಗೆ ಭಯ. ಏನೋ ನಿಮಗೆ ನಿಮ್ಮ ಫ್ಯಾನ್ ಥರ, ನಿಮ್ಮ ಫ್ಯಾನ್ ಅನ್ನೋ ರೀತಿಯಲ್ಲಿ ನೀವು ನಂಬರ್ ಹಿಂಗೆ ಇಸ್ಕೊಂಡೆ, ಈ ಥರ ಸಿಕ್ತು, ಮಾತಾಡಿಸ್ಬೇಕು ಅನ್ನಿಸ್ತು, ನೀವು ಹೆಂಗೆ ಏನು ಈ ಥರದ್ದೆಲ್ಲ ಕೇಳ್ತಾ ಒಂದು 6 months ಟ್ರಾವೆಲ್. ಮತ್ತು ನಮ್ಮದು ಬೆಳಗ್ಗೆ ಕ್ಲಾಸ್ ಮುಗಿಸ್ಕೊಂಬಂದ್ರೆ ಆಮೇಲೆ ಫ್ರೀನೇ ಅಲ್ವಾ, ತಿರ್ಗಾ ಸಾಯಂಕಾಲಕ್ಕೇ ಸ್ವಲ್ಪ ರೆಸ್ಟ್ ಮಾಡಬೇಕು, ಆಮೇಲೆ ಫ್ರೀನೇ ತಿರ್ಗಾ ಸಾಯಂಕಾಲಕ್ಕೇ. ಸೊ ಈ ಥರ ಮೆಸೇಜ್ಗಳಲ್ಲಿ ಇದೆಯಲ್ಲ ಸೋಷಿಯಲ್ ಮೀಡಿಯಾ, ಅದ್ರ ಮುಖಾಂತರ ಅವ್ರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಪಡ್ತಾ ಬಂದೆ ನಾನು. ಅದಾದಮೇಲೆ ಒಂದು ಫೈನ್ ಡೇ ಮೀಟ್ ಆಗೋ ಪರಿಸ್ಥಿತಿ ಬಂತು. ನಾನು ತುಂಬ ಸಲ ಹೇಳ್ಕೊಂಡಿದ್ದಾರೆ ಪ್ರೋಗ್ರಾಮ್ಗೆ ಹೋಗ್ತಾಯಿದ್ದೀನಿ ಬರ್ತೀಯಾ ಅಂತ. ಅವ್ರಿಗೆ ಕೆಲಸ, ಅವರು ಬರೋಕ್ಕಾಗ್ತಿರ್ಲಿಲ್ಲ, ಮತ್ತು ಮನೇಲೂ ಹೇಳ್ಕೊಳ್ಳೋಕೆ ಕಷ್ಟ. ಫ್ರೆಂಡ್ ಇದ್ದಾನೆ ಅಂದರೆ ಓಕೆ, ಇವನು ಮದುವೆ ಮಾಡ್ಕೊತೀನಿ ಅಂದರೆ ಯಾರು ಒಪ್ಕೊತಾರೆ ಅಲ್ವಾ? ಇಷ್ಟೆಲ್ಲ ಕೇಳಿ ಕ್ಲಾಪ್ಸ್ ಹೊಡಿತಾರೆ, ಯಾರನ್ನ ಹೇಳ್ಕೊಡ್ತಾರೆ, ಗೂಸ್ ಬೂನ್ಸ್ ಬರುತ್ತೆ. ಆಮೇನೋ ಅವರು ಅನ್ಕೊತಾರೆ ನಾವು ಮಾಡೋಣ, ನಾವು ಹಂಗೆ ಮಾಡೋಣ, ಹಿಂಗೆ ಮಾಡೋಣ ಅಂತ. ಹೆಣ್ಣು ಯಾರು ಕೊಡ್ತಾರೆ ಅಲ್ವಾ? ಸೊ ಈ ಥರದ್ದು ಎಷ್ಟೊಂದು ಚಾಲೆಂಜಸ್ಸು ಅವ್ರ ಮನೇಲಿ ಫೇಸ್ ಮಾಡಿದ್ರು. ನಾನು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ವಿಧಾನ ಬಂದು ನನ್ನ ತಾಯಿನೇ ಮತ್ತೆ ಸಿಕ್ಕಿದ್ರೇನೋ ನನಗೆ ಅನ್ನೋ ಒಂದು ಸಂದರ್ಭ ಆಗುತ್ತೆ. ಇದೇ ರೀತಿ ಹೆಚ್ಚಿಗೆ ಇದೆ, ವೈಫ್ ಅಲ್ವಾ, ಭಯನೂ ಇದೆ. ಮತ್ತೆ ಏನಾರ ಮಾತಾಡಿ ನಾಳೆ ದಿನ ನೋಡ್ಕೊಂಡೆ ಯಾಕೆ ರಾತ್ರಿ ಹಿಂಗೆಲ್ಲ ಹೇಳಿದ್ರಿ ಅಂತಂದ್ರೆ ಏನು ಹೇಳೋಣ, ಮ್ಯಾನೇಜ್ ಮಾಡೋದು ಭಾಳ ಕಷ್ಟ ರೀ ಮದುವೆ ಆದ್ಮೇಲಂತೂ. ಚೆನ್ನಾಗಿದೆ ಲೈಫು. ಅವರು ಅಕ್ಸೆಪ್ಟ್ ಮಾಡಿಕೊಂಡ್ರು. ಅವ್ರ ಮನೇಲೂ ತುಂಬ ಚಾಲೆಂಜಸ್ ಫೇಸ್ ಆಯಿತು. ಮತ್ತು ಯಾರೇ ಆದ್ರೂ ಅಷ್ಟೇ ಅಲ್ವಾ ರೀ. ಸೊ ಮತ್ತು ಇದರಲ್ಲಿ ಏನು ಮುಚ್ಚುಮರೆ ಏನಿಲ್ಲ. ನೀವು ಬೇಕಾದ್ರೆ ಇವತ್ತು ಗೂಗಲಲ್ಲಿ ಬೇಕಾದ್ರೆ ಹೊಡೆದು ನೋಡಿ, ವಿಶ್ವಾಸ್ KS ವೈಫ್ ಅಂತ ಹೇಳಿದ್ರೆ ನನ್ನ ಹೆಂಡತಿ ಫೋಟೋ ಬರುತ್ತೆ. ಅವಳಿಗೂ ಖುಷಿ ಅದು. ಸೊ ಈ ರೀತಿ. ಥ್ಯಾಂಕ್ ಯು ಸರ್. ಸರ್ ನಿಮಗೆ ಮಗಳು ಇದೆ ಅಂತ ಕೇಳ್ಪಟ್ಟೆ, ಅವ್ರ ಹೆಸರು ತುಂಬ ಸ್ಪೆಷಲ್ ಅಂತೆ, ಅವ್ರ ಹೆಸರು ಏನಂತ ತಿಳ್ಕೊಳ್ಬೋದಾ? ಎಸ್, ನನ್ನ ಮಗಳ ಹೆಸರು ಬಂದು ಪ್ರಶಸ್ತಿ ಅಂತ. ಲೈಕ್ ಯಾಕೆ ನಾನು ಆ ಥರ ಹೆಸರನ್ನ ಸೆಲೆಕ್ಟ್ ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ತಂದೆ ನನಗೆ ವಿಶ್ವಾಸ ಅಂತ ಇಡ್ಸಿಟ್ರಲ್ವಾ, ಒಂದು ಟೈಮಲ್ಲಿ ಆ ಹೆಸರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಪಟ್ಟೆ. ನಾನು ಹಾರ್ಡ್ ವರ್ಕ್ ಮಾಡಿದೆ, ಏನೋ ಒಂದು ಕಾಪಾಡೋಣ ಆ ಹೆಸರನ್ನ ಅಂತ ಪ್ರಯತ್ನ ಪಟ್ಟೆ. ನಾಳೆ ನನ್ನ ಮಗಳು ಶಾಲೆಯಲ್ಲಿ ವಿಶ್ವಾಸ್ ಅವ್ರ ಮಗಳು ಇವಳು ಅನ್ನೋ ಒಂದು ಭಾರ ಬೇಡ ಅವಳಿಗೆ. ಅವಳ ಹೆಸರು ಅವಳಿಗೆ ಒಂದು ದಾರಿದೀಪ ಆಗಬೇಕು. ಅವಳೇನಾರ ತಪ್ಪು ಮಾಡಿದ್ರೆ ಎಂಥ ಹೆಸರಿಟ್ಟಿದ್ದಾರೆ ಪೇರೆಂಟ್ಸ್, ನಿನಗೆ ನೀನು ಹೇಗೆ ಹಿಂಗೆ ಮಾಡ್ತೀಯಾ
ಅನ್ನೋ ಒಂದು ಪ್ರೆಜರ್ ಇರಲಿ, ಭಯ ಇರಲಿ ಅಂತ ಮೈಂಡಲ್ಲಿ ಇಟ್ಕೊಂಡು ಆ ಹೆಸರನ್ನ ಸೆಲೆಕ್ಟ್ ಮಾಡಿದ್ದು. ತುಂಬ ಚೆನ್ನಾಗಿದೆ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತಹ ಇನ್ನೋರ್ವ ಮುಖ್ಯ ಅತಿಥಿ ಅವರೇ ಬಸವರಾಜ್ ಶಂಕರ್ ಉಮ್ರಣಿಯವರು. ಇವರು ಸಂಖ್ಯೆಗಳನ್ನ ಜೊತೆ ಆಟ ಆಡ್ತಾರೆ ಅಂತಾನೆ ಅನ್ಬಹುದು. ಹಾಗೆ ಲೆಕ್ಕಾಚಾರಗಳನ್ನ ನೀರು ಕುಡಿದಷ್ಟು ಸುಲಭವಾಗಿ ಸುಲಲಿತವಾಗಿ ಹೇಳ್ತಾರೆ. ಇವರು 1994ರಂದು ಬೆಳಗಾವಿಯ ಅಥಣಿಯಲ್ಲಿ ಜನಿಸ್ತಾರೆ. ಹಾಗೆ ಗಣಿತ ಮತ್ತು ಸಂಖ್ಯೆಗಳಲ್ಲಿ ಅದ್ಭುತವಾದಂತಹ ಕೌಶಲ್ಯವನ್ನು ಹೊಂದಿದಂಥವರು ಇವರಾಗಿದ್ದಾರೆ. ಹಾಗೆ ಇವರು ಅಸಾಧಾರಣವಾದಂತಹ ನೆನಪಿನ ಶಕ್ತಿಯನ್ನು ಹೊಂದಿದಂಥವರಾಗಿದ್ದಾರೆ. ಇವರು ಹೆಸರಿಗಿಂತ ಹೆಚ್ಚಾಗಿ ಹ್ಯೂಮನ್ ಕಂಪ್ಯೂಟರ್ ಎಂದೇ ಹೆಸರುವಾಸಿಯಾಗಿದ್ದಾರೆ ಅಂತ ಹೇಳಬಹುದು. ಹಾಗೆ ಸಂಕಲನ, ವ್ಯವಕಲನ, ಗುಣಕಾರ, ಭಾಗಕಾರ ಈ ಎಲ್ಲವನ್ನು ಸಹ ನಿಮಿಷದಲ್ಲಿ ಲೆಕ್ಕ ಹಾಕುವಂತಹ ಸಾಮರ್ಥ್ಯವನ್ನು ಇವರು ಹೊಂದಿದ್ದಾರೆ. ಹಾಗೆ 3 ಅಂಕಿಯ ಮಗ್ಗಿಗಳು ಇವರಿಗೆ ಕರಗತವಾಗಿದೆ. ಸಂಖ್ಯೆಗಳನ್ನು ಹಿಮ್ಮುಖವಾಗಿ ನೆನಪಿಸಿಕೊಳ್ಳುವಂತಹ ಶಕ್ತಿ ಇವರಲ್ಲಿದೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಇವರು ಇದ್ದಾರೆ. ಬಸವರಾಜ್ ಶಂಕರ್ ಸರ್, ತಮ್ಮ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ಕೇಳ್ಕೊಳ್ತೀನಿ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ವಿಜಯಭವ ಯೂಟ್ಯೂಬ್ ಚಾನಲ್ನವರು ಅಂತಾರಾಷ್ಟ್ರೀಯ ವಿಶೇಷ ಚೇತನ ದಿನಾಚರಣೆ ಪ್ರಯುಕ್ತ ಈ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಸೊ ಮೊಟ್ಟ ಮೊದಲಿಗೆ ನಿಮ್ಮೊಟ್ಟಿಗೆ ಇಂಟ್ರ್ಯಾಕ್ಷನ್ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥವ್ರು ಮತ್ತು ನಾವಿಲ್ಲಿ ಬರಲಿಕ್ಕೆ ಮೂಲ ಕಾರಣೀಭೂತರು ಈ ಇಲಾಖೆಯ ಡೈನಾಮಿಕ್ ಡೈರೆಕ್ಟರಾಗಿ ನಮ್ಮಂಥ ಪ್ರತಿಭೆಗೆ ನಿರಂತರ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ಮಾಡ್ತಾ ಇರುವಂಥ ಮಾತೃವಾತ್ಸಲ್ಯ ಕರುಣಾಮೂರ್ತಿಗಳು, ಹಾಗೆ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿರುವಂಥ ಡಾಕ್ಟರ್ ಶೋಭಾ ಮೇಡಮ್ ಅವರನ್ನು ಸ್ಮರಿಸ್ಕೊಂಡು, ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಇಲಾಖೆಯ ಅಧಿಕಾರಿಗಳೇ, ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಈಗಾಗಲೇ ಶೋಭಾ ಮೇಡಮ್ ಅವರು ನಮ್ಮಲ್ಲಿ ಕಳಿಸಿರ್ತಕ್ಕಂಥ ಉದ್ದೇಶ ನಿಮ್ಮೆಲ್ಲರಿಗೂ ಸ್ಫೂರ್ತಿ ಆಗಲಿ ಅಂತ ಬಂಧುಗಳೇ. ಅವರ ಮೋಟೋ ಈಸ್ ಇನ್ಸ್ಪೈರ್ ಬಿಫೋರ್ ವಿ ಎಕ್ಸ್ಪೈರ್ ಅನ್ನೋ ಹಾಗೆ ಕಣ್ಣು ಕಾಲು ಕೈ ಇರಲಾರ್ದು ಈ ರೀತಿ ಸಾಧನೆ ಮಾಡ್ತಿರ್ಬೇಕಾದ್ರೆ ನಾವೇಕೆ ಮಾಡಬಾರ್ದು ಅನ್ನುವಂಥ ಮೋಟಿವೇಶನ್ ನಿಮ್ಮಲ್ಲಿ ಬರಲಿ ಅಂತೇಳಿ ನಮ್ಮನ್ನು ಕರೆದು ನಿಮ್ಮೊಟ್ಟಿಗೆ ಇಂಟ್ರ್ಯಾಕ್ಷನ್ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಶೋಭಾ ಮೇಡಮ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಿ, ಮೇಡಮ್ ಅವ್ರದ್ದು ನಮ್ಮದು ಪರಿಚಯ ಇವತ್ತು ನಿನ್ನೆದಲ್ಲ, ಸುಮಾರು 10 ವರ್ಷಗಳ ಕಾಲ ನಮ್ಮ ಮೇಲೆ ಭಾಳ ಅಭಿಮಾನ ಮತ್ತು ಗೌರವ ಇಟ್ಕೊಂಡು ಅನೇಕ ಕಾರ್ಯಕ್ರಮಗಳಿಗೆ ಎಲ್ಲ ಕಡೆಗೆ ಕಾರ್ಯಕ್ರಮ ಕೊಡಿಸ್ತಾ ಇರ್ತಾರೆ. ವಿಶೇಷವಾಗಿ ನಮಗೆಲ್ಲರಿಗೂ ಅವರು ಪ್ರೇರಣಾ ಶಕ್ತಿ ಆಗಿದ್ದಾರೆ ಮತ್ತು ಸ್ಫೂರ್ತಿ ಅಂತ ಹೇಳ್ಬೋದು. ಸೊ ಮತ್ತೊಮ್ಮೆ ಮೇಡಮ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಿ, ನನ್ನ ಬಗ್ಗೆ ಈಗಾಗಲೇ ಮೇಡಮ್ ಅವರು ಪರಿಚಯದಲ್ಲಿ ಎಲ್ಲವನ್ನೂ ಹೇಳಿದ್ದಾರೆ. ಸೊ ನೇರವಾಗಿ ವಿಷಯಕ್ಕೆ ಬರೋದಾದರೆ, ತಮ್ಮೆಲ್ಲರಿಗೂ ನಿಮ್ಮ ಡೇಟ್ ಆಫ್ ಬರ್ತ್ ನೆನಪಿದ್ರೆ ಒಂದಿಬ್ಬರು ವಿದ್ಯಾರ್ಥಿಗಳು ತಮ್ಮ ಡೇಟ್ ಆಫ್ ಬರ್ತ್ ಹೇಳ್ಬೋದು, ಹುಟ್ಟಿದ್ದು ಒಂದಿಬ್ಬರು ಸ್ಟೂಡೆಂಟ್ಸ್ ಹೇಳಿ ಸರ್. ನಾನು ಹೇಳ್ತೀನಿ. ಹೇಳಿ. 22nd July 2007 ಸರ್. ಸೊ ಇವು ಬಾರನ್ ಸಂಡೇ ಹಾಲಿಡೇ ಕರೆಕ್ಟಾ? ಕರೆಕ್ಟ್ ಸರ್. ರಜೆ ಇತ್ತಲ್ಲ ಹೀಗೆ. ಧನ್ಯವಾದ. ಮತ್ತೊಬ್ರು ಹೇಳ್ರಿ, ಒನ್ ಮೋರ್. 13 May 2006. ಇವು ಬಾರ್ನ್ ಆನ್ ಸ್ಯಾಟರ್ಡೇ ಬರುತ್ತೆ, ಸರಿನಾ? ಓಕೆ, ಥ್ಯಾಂಕ್ ಯು. ಮತ್ತೆ ಬೇರೆ ಸ್ಟೂಡೆಂಟ್ಸ್ ಹೇಳ್ತೀರಾ ಯಾರಾದರೂ? 17/2/2006. ಇವು ಬಾರ್ನ್ ಫ್ರೈಡೇ ಇಸ್ ಇಟ್? ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಮತ್ತೊಬ್ರು ಹೇಳ್ರಿ, ಲಾಸ್ಟ್. Sir, 23rd October 2007. ಓಕೆ, ಇವು ಬಾರ್ನ್ ಮಂಡೇ ಕರೆಕ್ಟಾ? ಅವತ್ತೇನು ವಿಶೇಷತೆ ಇದೆ ಹೇಳ್ರಿ ನೋಡೋಣ. ನೀವು ಅಕ್ಟೋಬರ್ 23ಕ್ಕೆ ಹುಟ್ಟಿದ್ದು ಗೊತ್ತಿಲ್ವಾ? ದ ಬರ್ತ್ಡೇ ಆಫ್ ಕಿತ್ತೂರು ಚೆನ್ನಮ್ಮ. ಓಕೆ, ಕಿತ್ತೂರಾಣಿ ಚೆನ್ನಮ್ಮ. ಈಗ ಡೇಟ್ ಆಫ್ ಬರ್ತ್ ಆದಮೇಲೆ ಮುಂದಿನ ವಿಷಯಕ್ಕೆ ಹೋಗೋಣ. ಯಾರಾದ್ರೂ ಒಬ್ರು ಸ್ಟೂಡೆಂಟ್ ಬನ್ನಿ, ಕ್ಯಾಲ್ಕುಲೇಷನ್ ಮಾಡಬೇಕು ಬೋರ್ಡ್ ಮೇಲೆ. ಯಾರು ಬರ್ತಾ ಇದ್ದೀರಾ? ಸ್ಟೂಡೆಂಟ್ ಒಬ್ರು ಬನ್ನಿ. ನಿಮ್ಮ ಹೆಸರೇನು? ರವಿ. ರವಿ ಅವರೇ, ಬೋರ್ಡ್ ಮೇಲೆ ಒಂದು 9 ಡಿಜಿಟ್ ನಂಬರ್ ಬರ್ಬಿಡಿ. ಒಂದು ಎಡಿಷನ್ ಮಾಡೋಣ. 9 ಡಿಜಿಟ್ ಹೌದು, ರೈಟ್. ಎನಿ 9 ಡಿಜಿಟ್ ನಂಬರ್ ಮೇಲೆ 9 ಡಿಜಿಟ್ ಬರ್ಬಿಡಿ. ಹೇಳ್ತೇನೆ. ನನಗೆ 2 ಡಿಜಿಟ್ ಹೇಳಿ, ನೀವು ಬರ್ದಿದ್ದನ್ನು 2 ಸಂಖ್ಯೆ ಹೇಳಿ ಸರ್. ಯು ಕ್ಯಾನ್ ಸೇ 2 ಡಿಜಿಟ್. 9 ನಂಬರ್ ಆಗಬೇಕು. ನಂಬರ್ ಹೇಳ್ರಿ. 23 ಎಸ್ 56 ಓಕೆ 38 ಎಸ್ 78 ಹಾಂ 3. ಈ ನಂಬರ್ಗೆ ಎಷ್ಟು ಪ್ಲಸ್ ಮಾಡಬೇಕು? ಇನ್ನೊಂದು 9 ಡಿಜಿಟ್ ನಂಬರ್ ಬರ್ದ್ಬಿಡಿ. ಓಕೆ ಸರ್. ಅನದರ್ 9 ಡಿಜಿಟ್ ನಂಬರ್ ಯು ಕ್ಯಾನ್ ರೈಟ್. ನನಗೆ 2 ಡಿಜಿಟ್ ಹೇಳ್ರಿ, ಏನು ಬರ್ದಿದ್ದೀರಾ? ಪ್ಲಸ್ ಮಾಡೋಣ ಅದನ್ನು. ಸೆಕೆಂಡ್ ಲೈನ್ ಹೇಳಿ ಸರ್. ಪ್ಲಸ್ 97 ಓಕೆ 32 ಎಸ್ 57 23 1. ಓಕೆ, ನಂದು ಉತ್ತರ ಆಗಿದೆ. ನೀವು ಪ್ಲಸ್ ಮಾಡಿರಿ ಅದನ್ನು. ಓಕೆ ಸರ್. ಮೈ ಆನ್ಸರ್ ಇಸ್ ರೆಡಿ. ಅವೆರಡು ಲೈನ್ ಪ್ಲಸ್ ಮಾಡಿ, ಮೊಬೈಲ್ ನೋಡ್ಕೊಂಡು ಆನ್ಸರ್ ಬರ್ದ್ಬಿಡಿ. ನಮ್ಮ ದೇಶದ 85% ಜನಸಂಖ್ಯೆ ಉತ್ತರದಲ್ಲಿ ನೋಡೋಣ. ಓಕೆ ಸರ್. ನಮ್ಮದು ಆನ್ಸರ್ ರೆಡಿ ಇದೆ ರವಿ ಅವರೇ. ಯು ಕ್ಯಾನ್ ಯೂಸ್ ಮೊಬೈಲ್ ಆ್ಯಂಡ್ ಕ್ಯಾಲ್ಕುಲೇಟರ್ ಆ್ಯಂಡ್ ರೈಟ್ ಆನ್ ದ ಬೋರ್ಡ್. ನೋಡೋಣ ಏನಾಗುತ್ತೆ ಅಂತ. ಹೇಳ್ಬೋದಾ? ಆದಮೇಲೆ ಹೇಳ್ರಿ. ಒಂದು ನಿಮಿಷ ಸರ್ ಹೇಳ್ತೀನಿ. ಯು ಕ್ಯಾನ್ ಯೂಸ್ ಕ್ಯಾಲ್ಕುಲೇಟರ್.
ಉತ್ತರ ಆಯ್ತಾ? ಹಾಂ ಆಗಿದೆ ಸರ್. ಎಲ್ರಿಗೂ ಆನ್ಸರ್ ಕಾಣಿಸ್ತಾ ಇದೆ ಬಂದ್ರೆ ಶಾಲೆ ಟೆಲ್ ದಿಸ್ ಆನ್ಸರ್. ಒಂದು ನಿಮಿಷ ಆ ಬೋರ್ಡ್ ಮೇಲೆ ಆನ್ಸರ್ ಬರೆದ್ಬಿಡಿ. ಹಾಂ ಸರ್. ಓಕೆ, ಆನ್ಸರ್ ಹೇಳ್ಬೋದಲ್ಲ? ಹೇಳಿ ಸರ್. ನೋಡಿ 12088960114 ಆಗುತ್ತೆ ಬಂಧುಗಳೇ. ಕರೆಕ್ಟ್ ಇದೆ ಸರ್. ಸರಿ ಇದೆ, ಚಪ್ಪಾಳೆ ತಟ್ಟಬೇಕು ಸರಿಯಾಗಿದ್ರೆ. ಈಗ 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 ಮೈನಸ್ ಮಾಡೋಣ ಸರ್. ಅದೇ ನಂಬರ್ ಹೇಳ್ರಿ. ಸೆಕೆಂಡ್ ಲೈನ್ ಅಲ್ಲಿ ಫಸ್ಟ್ ಲೈನ್ ಮೈನಸ್ ಮಾಡಿ. ನಂಬರ್ ಹೇಳ್ರಿ ಏನಿದೆ? ಸೆಕೆಂಡ್ ಲೈನ್ ಇಂದ ಫಸ್ಟ್ ಲೈನ್. ಹೌದು ನಂಬರ್ ಹೇಳಿ. ಒಂದು ನಿಮಿಷ. ಸೆಕೆಂಡ್ ಲೈನ್ ಆದರೆ 97 ಅದು ಹೇಳಿ. ಹಾಂ, ಒಂದು ನಿಮಿಷ ಸರ್, ಸಾರಿ. ಸೆಕೆಂಡ್ ಲೈನ್ ಅಲ್ಲಿ ಫಸ್ಟ್ ಲೈನ್ ಮೈನಸ್ ಮಾಡೋಣ. ಟೆಲ್ ಮಿ ದ ನಂಬರ್. 97 ಎಸ್ 32 ಓಕೆ 57 ಎಸ್ 231 231. yes, ಎಷ್ಟು ಮೈನಸ್ ಮಾಡ್ಬೇಕು ಸರ್ ಈ ನಂಬರ್ಗೆ? ಸೆಕೆಂಡ್ ಲೈನ್ ಹೇಳಿ. ಹಾಂ 23 ಓಕೆ 56 38 ಒಂದು ನಿಮಿಷ. ಓಕೆ 38 7 ಹಾಂ 83. ನಂದು ಆನ್ಸರ್ ಆಗಿದೆ, ನೀವು ಮೈನಸ್ ಮಾಡಿರಿ ಅದನ್ನು. ಓಕೆ ಸರ್, ಒಂದು ನಿಮಿಷ. ಹೇಳ್ಬೋದಾ ಆನ್ಸರು? ಒಂದು ನಿಮಿಷ ಸರ್. ಯಾಕೆ ಮೊಬೈಲ್ ಸ್ಲೋ ಆಗ್ತಾ ಇದೆ? ಹಾಂ ಸರ್, ಸಿಗ್ಲಿ. ಹಾಂ ಸರ್, ನಿಮ್ಮ ಹೇಳ್ಬೋದಾ ಆನ್ಸರು? ಹಾಂ ಸರ್. ನೋಡಿ 7376184448 ಆಗುತ್ತೆ ಬಂಧುಗಳೇ. ಕರೆಕ್ಟ್ ಆಗಿದೆ ಸರ್. ಆಮೇಲೆ ಒಂದು ಸ್ಕ್ವೇರ್ ಮಾಡೋಣ. ಯಾರಾದರೂ ಸ್ಟೂಡೆಂಟ್ ಒಂದು ನಂಬರ್ ಹೇಳ್ರಿ 1000 ಒಳಗಡೆ 3 ಡಿಜಿಟ್ ಸರ್. ಎನಿ 3 ಡಿಜಿಟ್ ನಂಬರ್. ಹಾಂ ಅಲ್ಲ, ಅದು ಭಾಳ ಈಸಿ ಅಲ್ವಾ? ಡಿಫಿಕಲ್ಟ್ ನಂಬರ್ ಹೇಳಿ. ಓಕೆ ಸರ್, 343. ಹಾಂ 343 ಸ್ಕ್ವೇರ್ ಮಾಡಿ. 343 ಇಂಟು 343 ಆನ್ಸರ್ ಬರ್ದ್ಬಿಡಿ. ಆನ್ಸರ್ ಆಗಿದೆಯಾ? ಆಗಿದೆ ಸರ್. ಓಕೆ, ಹೇಳ್ಬೋದಾ? ಹಾಂ ಸರ್. ದಿಸ್ ಆನ್ಸರ್ ಇಸ್ 117649 ಆಗುತ್ತೆ. ಸರಿನಾ? ಕರೆಕ್ಟ್ ಆಗಿದೆ ಸರ್. ಸರಿ ಇರುತ್ತಾನೆ. ಚಪ್ಪಾಳೆ ಹೊಡೆದ್ರಿಂದ GST ಅಪ್ಲೈ ಆಗೋದಿಲ್ಲ. ಡೋಂಟ್ ವರಿ. GST ಅಂದರೆ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್, ಅದು ಎಕಾನಮಿ ಆಯಿತು. ಬಟ್ ಅಕಾರ್ಡಿಂಗ್ ಟು ಮೀ ದ GST ಮೀನ್ಸ್ ಇಫ್ ಯು ಕ್ಲಾಪ್ಸ್ ದ ಗ್ಯಾಸ್ಟ್ರಿಕ್ ಶುಗರ್ ಆ್ಯಂಡ್ ಟೆನ್ಷನ್ ನಿಮ್ಮಿಂದ ಭಾಳ ದೂರ ಆಗುತ್ತೆ. ನಮ್ಮಂತರಿಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಒಂದು ಕ್ಯೂಬ್ ಮಾಡೋಣ. ಯಾರಾದ್ರೂ ಸ್ಟೂಡೆಂಟ್ ಒಂದು ನಂಬರ್ ಇಡ್ರಿ 100 ಒಳಗಡೆ. ಸರ್ ಒಂದು ನಂಬರ್ ವಿದಿನ್ 100 ಸ್ಟೂಡೆಂಟ್ ಯಾರು ಹೇಳ್ತೀರಾ? ಹಾಂ ಸರ್, ರೈಟ್ ದ ಕ್ಯೂಬ್ ಆಫ್ 75. 75 ಇಂಟು 75 ಇಂಟು 75 ಮಾಡಿ. ನಮ್ದು ಆನ್ಸರ್ ಹಿಡಿದೆ ನೋಡೋಣ. ಹೇಳ್ಬೋದಾ ಆನ್ಸರು? 75 ಕ್ಯೂಬ್ ಮಾಡಿ. ಎಸ್ ಆಗಿದೆಯಾ? ಆಗಿದೆ ಸರ್. ನೋಡಿ ಬಂಧುಗಳೇ, ಆನ್ಸರ್ ಬಂದ್ಬಿಟ್ಟು 421875 ಆಗುತ್ತೆ. ಸರಿನಾ? ಕರೆಕ್ಟ್ ಆಗಿದೆ ಸರ್. ಈಗ ಒಂದು ಮಲ್ಟಿಪ್ಲಿಕೇಶನ್ ಮಾಡೋಣ. ಬೇರೆದಾರು ಹೇಳ್ರಿ ಸ್ಟೂಡೆಂಟ್. ಮೇಲೆ 5 ಡಿಜಿಟ್, ಕೆಳಗೆ 2 ಡಿಜಿಟ್ ನಂಬರ್ ಹೇಳಿ. ಮೇಲೆ 5 ಡಿಜಿಟ್. ಹೇಳಿ ಎಷ್ಟು? ಒಂದು ನಿಮಿಷ ಸರ್. 1527 ಅಲ್ಲ 5 ಡಿಜಿಟ್ ಸರ್. 5 ಡಿಜಿಟ್ ಸರ್. ಏನಿದೆ ಪ್ರಶ್ನೆ ಹೇಳಿ ಸರ್. 15271 ಇಂಟು 2 ಡಿಜಿಟ್ ನಂಬರ್ ಹೇಳಿ. 35 ಸರ್. 35 ಹಾಂ ಸರ್. ಓಕೆ, ಹೇಳ್ಬೋದಾ ಆನ್ಸರು? ಹಾಂ ಎಸ್ ಸರ್. ಹೇಳಿ ಸರ್. 534 ಕರೆಕ್ಟಾ? ಹಾಂ ಸರ್. 534 485 ಆಗುತ್ತೆ. ಸರಿ ಇದೆಯಲ್ಲ? ಎಸ್ ಸರ್, ಕರೆಕ್ಟ್ ಆಗಿದೆ. ಈಗ ಡಿವಿಷನ್ ಮಾಡೋಣ. ಡಿವಿಷನ್ ಮತ್ತೊಬ್ಬರು ಹೇಳಿ ಯಾರಾದರೂ ಸ್ಟೂಡೆಂಟ್. ಮೇಲೆ 5 ಡಿಜಿಟ್, ಕೆಳಗೆ 2 ಡಿಜಿಟ್ ನಂಬರ್ ಹೇಳಿ. 63 ಹಾಂ 63 6 ಹಾಂ 910 ಅಲ್ಲ 5 ಡಿಜಿಟ್ ಸಾಕು. ಏನಿದೆ 5 ಡಿಜಿಟ್ ಏನಿದೆ? 63691. ಡಿವೈಡ್ ಬೈ 2 ಡಿಜಿಟ್ ಹೇಳಿ. ಹಾಂ ಡಿವೈಡೆಡ್ ಬೈ 7 ಅಲ್ಲ 2 ಡಿಜಿಟ್. ಹಾಂ 72 ಸರ್. ಹಾಂ ಸರ್, ಪ್ರಶ್ನೆ ಏನೇ ಹೇಳಿ. 63691 ಹಾಂ ಡಿವೈಡೆಡ್ ಬೈ 72 ಸರ್. ಓಕೆ, ಹೇಳ್ಬೋದಾ ಆನ್ಸರು? ಹಾಂ ಎಸ್ ಸರ್. ನೋಡಿ 884 ಆಗುತ್ತೆ. ಕರೆಕ್ಟಾ? ಕರೆಕ್ಟ್ ಸರ್. 884
ಪಾಯಿಂಟ್ ಬಂದ್ಬಿಟ್ಟು 0.59 ಅಥವಾ 60 ಆಗುತ್ತಲ್ವಾ? ಆಬ್ವಿಯಸ್ಲಿ ಸರ್. ಓಕೆ, ಈಗ ನೀವೇ ಒಂದು ನಂಬರ್ ಹೇಳಿ ಸರ್, 1000 ಒಳಗಡೆ 3 ಡಿಜಿಟ್ ನಂಬರ್ ಹೇಳ್ಬಿಡಿ. 1000 ಒಳಗಡೆನಾ ಸರ್? ಹೌದೌದು, 900 ಸಮಥಿಂಗ್ ಹೇಳಿ. 928. ಅದ್ರದ್ದು ಪೂರ್ತಿ ಟೇಬಲ್ ಬರ್ಬಿಡಿ. 928 ಬರೀತೀರಾ? 928 ಫುಲ್ ಟೇಬಲ್. ಹೌದೌದು. ಓಕೆ ಸರ್. ಅವರು ಬಂಧುಗಳೇ ಟೇಬಲ್ಸ್ ಬರೆಯೋವರೆಗೆ ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮೆಲ್ರಿಗೂ ಟೇಬಲ್ಸ್ ಎಲ್ಲರಿಗೆ ಬರುತ್ತೆ? ಕ್ರೋರ್ವರೆಗೆ ಬರಲ್ವಾ? ಯಾಕೆ? ಕ್ರೋರ್ 1 ಜಾ 1 crore, ಕ್ರೋರ್ 2 ಜಾ ಕ್ರೋರ್ 3 ಜಾ ಕ್ರೋರ್ 4 ಜಾ ಮತ್ತು ಮುಗೋದೈತಲ್ಲ. ನಮಗೆ ಕೋಟಿ ಗೊತ್ತು, ಬಟ್ ಕೋಟಿಗೆ ಒಳಗಡೆ ಏನಿದೆ ಗೊತ್ತಿಲ್ಲ ಬಂಧುಗಳೇ. ಇಫ್ ಯು ವಾಂಟ್ ಟು ಬಿಕಮ್ ಎ ಹ್ಯೂಮನ್ ಕಂಪ್ಯೂಟರ್, ನಿಮಗೆ ಕನಿಷ್ಠ ಅಂದರೂ 1000ವರೆಗೆ ಟೇಬಲ್ಸು ಬರಬೇಕಾಗತ್ತೆ ಬಂಧುಗಳೇ. ನೀವು ಅನ್ಬೋದು ಅಲ್ಲಿ ನಮಗೆ 30 ಬರ್ತಾ ಇಲ್ಲ, 1000 ಹೆಂಗೆ ಕಲಿಬೇಕು ಅಂತ. ಸಿಂಪಲ್ ಕ್ವಶನ್ನು. ಟೆಲ್ ಮಿ ಅಪ್ ಟು 30 ಟೇಬಲ್ಸ್ ನೀವು ಹೇಗೆ ಮಾಡ್ತೀರಾ? ಪ್ಲಸ್ ಮಾಡ್ತೀರಾ, ಮೈನಸ್ ಮಾಡ್ತೀರಾ? ಟೇಬಲ್ಸನ್ನು ಆ್ಯಡ್ ಮಾಡ್ತಿರ್ತಾನೆ. ಸೊ ಅಪ್ ಟು 1000ವರೆಗೆ ಟೇಬಲ್ಸನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಅದು ಇಲ್ಲದೆ ಬೇರೆ ಆಪ್ಷನ್ ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ. ಈಗ ಒಮ್ಮೆ ತಾವು ಯಾರಾದರೂ ಮೊಬೈಲ್ ನಂಬರ್ ಹೇಳಿಬಿಟ್ರೆ, ನೀವು 10 ವರ್ಷ ಬಿಟ್ಟು ಕೇಳ್ಕೊಂಡು ನೀವು ಮೊಬೈಲ್ ನಂಬರ್ ಹೇಳುವಂಥ ಸುಮಾರು ನಮಗೆ 10,000 ಫೋನ್ ನಂಬರ್ ನಮ್ಮ ಮೈಂಡಲ್ಲಿ ಸೇವ್ ಇದೆ. ಫಾರ್ ಎಕ್ಸಾಂಪಲ್, ನಮ್ಮ ಹರ್ಷ ಸರ್ ನನಗೆ ಫೋನ್ ಮಾಡಿದರು ಆಗಲೇ ಇಲ್ಲಿ ಬರೋಕ್ಕಿಂತ ಮುಂಚೆ. ಈ ನಾನೀಗ ಅವ್ರಿಗೆ ಫೋನ್ ಮಾಡಬೇಕಾ ಅಥವಾ ನಂಬರ್ ನಿಮಗೆ ಉಲ್ಟಾ ಸೀದಾ ಹೇಳ್ಬೇಕಾ ಬಂಧುಗಳೇ? ನಂಬರ್ ಹೇಳ ಸರ್. ನಂಬರ್ ಬಂದುಬಿಟ್ಟು 9741252035 ಅಂತ. ಉಲ್ಟಾ ಬಂದುಬಿಟ್ಟು 5302521479. ಈ ರೀತಿ 10,000 ಫೋನ್ ನಂಬರ್ ಮೈಂಡಲ್ಲಿ ಸೇವ್ ಇದೆ ಬಂಧುಗಳೇ. ಸರ್ ಟೇಬಲ್ ಆಗಿದೆಯಲ್ಲ ಸರ್? ಇನ್ನೂ ಇಲ್ಲ ಸರ್, ಇನ್ನೂ 2 minutes. ಎಲ್ಲಿವರೆಗಾಗಿದೆ? 7 ಆಗಿದೆ ಸರ್. 8, 9, 10 ಪೂರ್ತಿ ಬರ್ದ್ಬಿಡಿ. ಎಸ್ ಸರ್. ಎಸ್, ಅವರು ಮಾಡೋವರೆಗೆ ಬಂಧುಗಳೇ ನಮಗೆ ತಮ್ಮೆಲ್ಲರ ಆಶೀರ್ವಾದದಿಂದ ಈ ಪ್ರತಿಭೆಗೆ ಸಂಪಟ್ಟಂತೆ ಅಬ್ದುಲ್ ಕಲಾಂ ಅವರಿಂದ ನ್ಯಾಷನಲ್ ಅವಾರ್ಡ್ ಬಂದಿದೆ. ಹಾಗೆ ದುಬೈ ರಾಜರಿಂದ ಅಂತಾರಾಷ್ಟ್ರೀಯ ಮಟ್ಟ ಪ್ರಶಸ್ತಿ ಬಂದಿದೆ. ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿ ಸನ್ಮಾನ ಮಾಡಿದ್ದಾರೆ. ತಾವೆಲ್ಲರೂ ನಮ್ಮನ್ನು ಮಜಾ ಟಾಕೀಸ್ ಮತ್ತು ಬೇರೆ ಬೇರೆ ಟಿ ವಿದಲ್ಲಿ ಕಾರ್ಯಕ್ರಮ ನೋಡಿರ್ಬೋದು. ಈಗ ಅವ್ರು ನಿಮ್ಮೆಲ್ಲರ ಪರವಾಗಿ ಸರು 928 ಟೇಬಲ್ ಬರೀತಾರೆ, ಅದನ್ನು ಉಲ್ಟಾ ಸೀದಾ ಹೇಳ್ತಾನೆ. ಅದಕ್ಕಿಂತ ಮುಂಚೆ ಇದ್ರ ಸೀಕ್ರೆಟ್ ಬೇಕಾ ನಿಮಗೆ? ಡು ಯು ವಾಂಟ್ ಸೀಕ್ರೆಟ್ ಆಫ್ ದಿಸ್? ಯಾವ ಮೆಜಿಷಿಯನು ತಮ್ಮ ಸೀಕ್ರೆಟನ್ನು ಬಿಟ್ಟು ಕೊಡ್ತಾರೇನ್ರಿ? ಮತ್ತು ನಾನೇ ಕೇಳಬೇಕು. ನಮ್ಮ ಉದ್ದೇಶ ನೀವು ಕೂಡ CM ಆ್ಯಂಡ್ PM ಆಗಬೇಕು ಅಂತ. CM ಅಂದರೆ ಏನು? ಕಾಮನ್ ಮ್ಯಾನ್ ಅಲ್ಲ, ಕಂಪ್ಯೂಟರ್ ಮ್ಯಾನ್ ಅಂತ. ಪುಣ್ಯಕ್ಕೆ ಚೀಫ್ ಮಿನಿಸ್ಟರ್ ಅನ್ಲಿಲ್ಲಲ್ಲ. PM ಅಂದರೆ ಪವರ್ಫುಲ್ ಮ್ಯಾನ್ ಅಥವಾ ಪಾಪ್ಯುಲರ್ ಮ್ಯಾನ್ ಅಂತ ಹೇಳ್ಬೋದು. ಚೆನ್ನಾಗಿ ಓದಿಲ್ಲ ಅಂದ್ರೂ PM ಆಗ್ಬೋದು. ಅಂದರೆ ಏನು PM ಅಂದರೆ? ಓದಿದರೆ ಪಾಪ್ಯುಲರ್ ಮ್ಯಾನ್ ಆಗ್ತಾರೆ, ಓದಿಲ್ಲ ಅಂದರೆ PM ಆಗ್ಬೋದು. ವಾಟ್ ಈಸ್ ಮೀನಿಂಗ್ ದ್ಯಾಟ್? ಕ್ಯಾನ್ ಯು ಆನ್ಸರ್ ಮೀ? ಚೆನ್ನಾಗಿ ಓದಿಲ್ಲ ಅಂದರೆ PM ಬಂದುಬಿಟ್ಟು ಪುವರ್ ಮ್ಯಾನ್ ಆಗ್ಬೋದು ಅಂತ ಬಂಧುಗಳೇ. ಹೀಗಾಗಿ ಅದು ನಿಮ್ಮ ಕೈಯಲ್ಲಿದೆ. ಪಾಪ್ಯುಲರ್ ಮ್ಯಾನ್ ಆಗೋದು ನಿಮ್ಮ ಕೈಯಲ್ಲಿದೆ, ಪವರ್ ಮ್ಯಾನ್ ಆಗೋದು ನಿಮ್ಮ ಕೈಯಲ್ಲಿದೆ. ಅದು ನೀವು ಸಾಧನೆ ಮಾಡಬೇಕಾಗಿತ್ತು ಅಂತ ಧ್ಯೇಯ ಇಟ್ಕೋಬೇಕು, ಗುರಿ ಇಟ್ಕೋಬೇಕು. ಆ ಗುರಿಯ ಕಡೆಗೆ ನಿಮ್ಮ ಪ್ರಯತ್ನ ಇರಬೇಕು. ಸರ್ ಟೇಬಲ್ ಇಸ್ ರೆಡಿ? ಎಸ್ ಸರ್, ಇಟ್ಸ್ ರೆಡಿ. 928 ಟೇಬಲ್ ನಿಮಗೆ ಮೊದಲು ಸ್ಟ್ರೇಟ್ ಬೇಕಾ ರಿವರ್ಸ್ ಬೇಕಾ? ಸ್ಟ್ರೇಟ್ ಹೇಳಿ ಸರ್. 928185627124664055686496742483529280 ಆಗುತ್ತೆ ಬಂಧುಗಳೇ. ಪರ್ಫೆಕ್ಟ್ ಸರ್. ಉಲ್ಟಾ ಬಂದ್ಬಿಟ್ಟು ಉಲ್ಟಾ 928083527464965568 4640371227841856 928 ಆಗುತ್ತೆ. ಕರೆಕ್ಟ್ ಇದೆಯಲ್ಲ? ಆಬ್ವಿಯಸ್ಲಿ ಸರ್. ರವಿ ಅವರೇ ಬೋರ್ಡ್ ಮೇಲೆ 30 ನಂಬರ್ ಬರ್ಬಿಡಿ. 30 ಡಿಜಿಟ್ಸ್ ಯು ಕ್ಯಾನ್ ರೈಟ್ ಎನಿ 30 ಡಿಜಿಟ್. ಎಸ್ ಎಸ್, ಅದನ್ನು ಸ್ಟ್ರೇಟ್ ಆ್ಯಂಡ್ ರಿವರ್ಸ್ ಹೇಳುವಂಥದ್ದು. ನನಗೆ 3 ಸಂಖ್ಯೆ ಹೇಳಿ ನಾವು ಅದನ್ನು ನೆನಪಿಟ್ಟುಕೊಂಡು ಉಲ್ಟಾ ಸೀದಾ ಹೇಳುವಂಥದ್ದು. ಅವರು ಬರೆಯವರೆಗೆ ಬಂದಾಗ ನಿಮ್ಮ ಹತ್ರ ಗಡಿಯಾರ ಇರ್ಬೋದು, ನಮ್ಮ ಹತ್ರ ವಾಚಲ್ಲಿ ಈಗ ಸ್ಟುಡಿಯೋದಲ್ಲಿ ಟೈಮ್ ಬಂದುಬಿಟ್ಟು 12:44 ಆಗಿದೆ. ಕರೆಕ್ಟಾ? ಚಪ್ಪತ್ತಿಟ್ರು ಸರಿಯಾಗಿದ್ದರೆ ಒಂದು 50 ನಿಮಿಷ ಆಚೆ ಈಚೆ ಆಗ್ತದೆ. ಸರ್ ಎಷ್ಟು ಡಿಜಿಟ್ಸ್ ಬರ್ದಿದ್ದೀರಾ? ಸರ್ 21 ಬರ್ದಿದ್ದೀನಿ. ಇನ್ನು 9 ಬರ್ದ್ಬಿಡಿ, 30 ಆಗತ್ತೆ. ನನಗೆ 3 ಸಂಖ್ಯೆ ಹೇಳಿ ನಾವು ನೆನಪಿಟ್ಟುಕೊಂಡು ಉಲ್ಟಾ ಸೀದಾ ಹೇಳಿದ್ರೆ ಸೀಕ್ರೆಟ್ ಕಡೆಗೆ ಹೋಗೋಣ. ಹಾಂ ಸರ್, ನನಗೆ 3 ಸಂಖ್ಯೆ ರೀಡ್ ಮಾಡಿ. 3 ಸಂಖ್ಯೆನಾ ಸರ್? 193. ಓಕೆ. 985. ಎಸ್. 673. ಓಕೆ. 923. ಎಸ್. 185. 193 985 ಹಾಂ 673 923 ಆದಮೇಲೆ 923 ಆದಮೇಲೆ 185. ಓಕೆ. 673. 673 ಅಗೇನ್ 921. ಒಂದು ನಿಮಿಷ. ಓಕೆ. 673 ಆದಮೇಲೆ 921. ಎಸ್. 839.
ಓಕೆ 7378. ಅಲ್ಲ 27 ಆಯ್ತಲ್ಲ, ಸ್ವಲ್ಪ ನೀಟಾಗಿ ಇನ್ನೊಮ್ಮೆ ಹೇಳಿ ಎಷ್ಟು ಡಿಜಿಟ್ ಆಗಿದೆ ನೋಡಿ. ಅದು 30 ಆಗ್ಬೇಕು ಸರ್ ನಂಬರು. ಆ 30 ಆಗಿದೆಯಾ, 30 ಆಗಿದೆಯಾ? 28 ಅನ್ನ ಆದಂಗಿತ್ತಲ್ಲ ಆಗ್ಲೇ. ಎಸ್ ಸರ್ 27 ಆಯ್ತು. 737 ಆದ್ಮೇಲೆ ಸರ್ ಫಸ್ಟ್ ಇಂದ ಹೇಳ್ಬಿಡಿ, ರೀಡ್ ಮಾಡಿ. sir. ನೋಡಿ 193. ನೋಡಿ, ಐ ವಿಲ್ ರಿಪೀಟ್ ಅಗೇನ್. ಅವರು 30 ನಂಬರ್ ಬರ್ದಿದ್ದಾರೆ ಬೋರ್ಡ್ ಮೇಲೆ. ನನಗೆ 3 ಸಂಖ್ಯೆ ಹೇಳ್ತಾರೆ, ನಾನು ನೆನಪಿಟ್ಟುಕೊಂಡು ಉಲ್ಟಾ ಸೀದಾ ನಾನು ಹೇಳಿ ಸರ್. 193. ಎಸ್. 985. ಓಕೆ. 673. ಎಸ್. 923. ಎಸ್. 185. 673. ಎಸ್. 921. 839. ಎಸ್. 737. ಓಕೆ. 890. ಉಲ್ಟಾ ಬೇಕಾ ಸೀದಾ ಬೇಕಾ ಬಂದಾಗ ನಂಬರ್ಸ್ ಇವೆಲ್ಲ ಉಲ್ಟಾ ಹೇಳೋಣ. 098 ಮೀನ್ಸ್ 890 ಉಲ್ಟಾ ಮಾಡಿ ಹೇಳ್ತಾನೆ. 098 737 938 129 376 581 329 376 589 391 ಆಗುತ್ತೆ ಬಂಧುಗಳೇ. ಸೀದಾ ನೋಡಿ 193 985 673 923 185 673 921 839 737 890 ಆಗುತ್ತೆ. ಕರೆಕ್ಟಾ? ಕರೆಕ್ಟ್ ಸರ್. ಒಂದು ಬಾಡಮಾಸ್ ಟೈಪ್ ಮಾಡೋಣ. ಮಿಶ್ರ ಎಕರೆಗಳು ಆಟ್ ಟೈಮ್ ಎಲ್ಲ ಒಟ್ಟಿಗೆ ಬರಬೇಕು. ಪ್ಲಸ್ ಬೋರ್ಡ್ ಮಾಸ್. ಬೋರ್ಡ್ ಮಾಸ್. ಮತ್ತೊಬ್ಬರು ಹೇಳಿ 3 ಡಿಜಿಟ್ ನಂಬರು. 1 ನಿಮಿಷ. ಅದನ್ನೆಲ್ಲ ರಬ್ ಮಾಡಿಬಿಡಿ ಸರ್. ಒಬ್ರು ಹೇಳಿ. 636. 636 ಬರ್ದ್ರಾ? ಎಷ್ಟು ಆ್ಯಡ್ ಮಾಡ್ಬೇಕು ಅದಕ್ಕೆ? ಆ್ಯಡ್ ಮಾಡಿ ಸರ್. 636 + 452 ಉತ್ತರ ಬರ್ದ್ಬಿಡಿ. ಬರ್ದ್ರಾ? ಹಾಂ ಸರ್. -3 ಡಿಜಿಟ್ ಹೇಳಿ. 143 ಸರ್. -143 ಮಾಡಿ. ಮಾಡಿದ್ರ ಆನ್ಸರು? ಹಾಂ ಸರ್. ಇಂಟು 2 ಡಿಜಿಟ್ ಹೇಳಿ. 71. ಓಕೆ ಸರ್ ಉತ್ತರ ಬರ್ದಿದ್ದೀನಿ ಅದ್ರದ್ದು. ಒಂದು ನಿಮಿಷ. 71 ಅಲ್ಲ ಸರ್ ಅದು? ಇಂಟು 71 ಸರ್. ಓಕೆ, ಈಗೆಷ್ಟು ಉತ್ತರ ಬಂದಿದೆ ಡಿವೈಡ್ ಮಾಡೋಣ. 2 ಡಿಜಿಟ್ ನಂಬರ್ ಹೇಳಿ ಸರ್. ಡಿವೈಡ್ ಬೈ 20. ಓಕೆ. ಸರ್ ಆಯ್ತಾ ಆನ್ಸರು? 1 ನಿಮಿಷ ಸರ್. ಹಾಂ ಸರ್ ಉತ್ತರ ಆಗಿದೆ. 2917 ಆಗುತ್ತಾ ಬಂಧುಗಳೇ? ಎಸ್ ಸರ್. ಸರ್ ನಾವು ಕರೆಕ್ಟ್ ಸರ್. 0.13 ಅಥವಾ 12 ಆಗುತ್ತೆ. ಈ ರೀತಿ ನಾವು ಮಾಡುವಂಥ ಇದ್ರ ಸೀಕ್ರೆಟ್ ನೋಡಿ ಹೇಗೆ ಮಾಡಬೇಕು. ಎಡಿಷನ್ 9243 ಸರ್ ಬೋರ್ಡ್ ಮೇಲೆ ಬರ್ಬಿಡಿ. ಮೆಥಡ್ ತಿಳ್ಕೊಳ್ಳಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. 9243 ಹೇಳಿ ಸರ್. 9243 ಪ್ಲಸ್ 8217 ಬಂಧುಗಳಿದ್ದು ಹೇಗೆ ಮಾಡಬೇಕಂದ್ರೆ ಮೇಲೆ 4 ಡಿಜಿಟ್ ಮತ್ತು ಕೆಳಗಡೆ 4 ಡಿಜಿಟ್ ಇದೆ ತಾನೆ. ಎಲ್ಲವನ್ನ ಒಟ್ಟಿಗೆ ಆ್ಯಡ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗುತ್ತಾನೆ. ಸೊ ವಿಲ್ ಗೋ ಸ್ಟೆಪ್ ಬೈ ಸ್ಟೆಪ್. ಇದು 10 100 1000 ವರೆಗೆ ಇದೆ. 1000 ಪ್ಲೇಸಲ್ಲಿ ಫಸ್ಟ್ ಡಿಜಿಟ್ ಯಾವುದಿದೆ? 1000 ಅಲ್ಲಿ ಯಾವುದಿದೆ ಫಸ್ಟ್ ಡಿಜಿಟ್? 9 ಇದೆಯಾ? ಗುಡ್. 9 ಆಪೋಸಿಟು? 9 + 8 ಎಷ್ಟಾಗುತ್ತೆ? 17. ಅಂದ್ರೆ 17,000 ಆಗತ್ತಾ? ಓಕೆ, ಆನ್ಸರ್ 17,000 ಬರ್ದ್ಬಿಡಿ. 17,000 ಬರ್ದಿದ್ದೀನಿ. 17,000 ಬರ್ದ್ರಾ? ಇದಾದ ಮೇಲೆ 100 ಪ್ಲೇಸ್ ಅಲ್ಲಿ ಏನಿದೆ? 2 ಇದೆ. ಆಪೋಸಿಟ್ 2. 2 + 2 ಎಷ್ಟಾಗುತ್ತೆ? 4. 400 ಆಗತ್ತಾ? ಅಲ್ಲಿ ಆನ್ಸರ್ 17,000 ಇದೆಯಲ್ಲ, ಅದರ ಜೊತೆಗೆ 400 ಅನ್ನ ಪ್ಲಸ್ ಮಾಡಿದ್ದೀನಿ ಸರ್. ಎಷ್ಟಾಗುತ್ತೆ ಆನ್ಸರ್? 17,400. 17,400. ವೆರಿ ಗುಡ್. ಇದಾದ ಮೇಲೆ ಎಷ್ಟಿದೆ? 44. 10th ಪ್ಲೇಸ್ ಅಲ್ಲಿ 4 ಇದೆ ಸರ್. ಅಲ್ಲ, ಆಮೇಲೆ 2 ಡಿಜಿಟ್ 43 ಇದೆ ಅಲ್ವಾ? 43. ಅದರ ಅಪೋಸಿಟ್ 71. 43 + 71. ಅಲ್ಲ 17 ಹೇಳಿದ್ದೆ ನಾನು. ಹೌದಾ? ಓಕೆ. 71 ಮಾಡಿದ್ರೆ ಪರವಾಗಿಲ್ಲ ಬಿಡಿ. ಓಕೆ ನೋಡಿ 10 ಪ್ಲೇಸ್ ಅಲ್ಲಿ 40 ಇದೆಯಾ? ಹಾಂ ಸರ್. ಅದ್ರ ಕೆಳಗೆ 71. 40 + 70 ಎಷ್ಟಾಗುತ್ತೆ? 110. ಸಿಂಗಲ್ ಡಿಜಿಟ್ ಅಲ್ಲಿ 3 + 1 ಇದೆಯಾ? ಎಷ್ಟಾಗುತ್ತೆ? 4 ಆಗುತ್ತೆ ಸರ್. 110 + 4 ಎಷ್ಟಾಗುತ್ತೆ? 114. 114 ಆಗತ್ತಾ? ಎಸ್ ಸರ್. ಅಲ್ಲಿ ಆನ್ಸರ್ ಎಷ್ಟಿದೆ? 17,400 ಇದೆ ಅಲ್ವಾ? 17,400. ಅದ್ರ ಜೊತೆಗೆ 114 ಆಡ್ ಮಾಡಿ ಟೋಟಲ್ ಆನ್ಸರ್ ಎಷ್ಟಾಗುತ್ತೆ?
17,514 ವೆರಿ ಆಗುತ್ತೆ ಗುಡ್. ಎಷ್ಟಾಗತ್ತೆ ಉತ್ತರ ಅದು? 17,514. 17514 ಆಗುತ್ತಾ? Yes, sir. ವೆರಿ ಗುಡ್. ಈ ರೀತಿ ಇದನ್ನ ಎಡಿಷನ್ ಮಾಡಬೇಕು. ಈಗ ಮೈನಸ್ ಕಡೆಗೆ ಹೋಗೋಣ. 8792 8792 ಮೈನಸ್ minus 7899. 7899. ನೋಡಿ ಸೇಮ್ ಥಿಂಗ್. ವಾಟ್ ವಿ ಆಡೆಡ್ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್. 1000 ಪ್ಲೇಸ್ ಅಲ್ಲಿ ಏನಿದೆ? 8 ಇದೆ ಸರ್. ಆಪೋಸಿಟ್ 7. 8 minus 7 1000 ಆಗುತ್ತಾ? Yes sir. ಸರ್ ಯು ಕ್ಯಾನ್ ರೈಟ್ 1000 ಬರ್ದ್ರ? ಬರ್ದೆ ಸರ್. ಇದಾದ್ಮೇಲೆ 100 ಅಲ್ಲಿ 7 ಆಪೋಸಿಟ್. ಇಲ್ಲಿ ಪ್ರಾಬ್ಲಮ್ ಇದೆ ತಾನೆ? Yes sir. 7 minus 8 ಮಾಡ್ಲಿಕ್ಕೆ ಬರುತ್ತಾ? ಬರುತ್ತೆ ಸರ್. ಅಲ್ಲ 7 minus 8 ಬರೋದಿಲ್ಲಲ್ಲ? ಆಕ್ಚುಲಿ ಆಗೋದಿಲ್ಲ. ಸೊ ಟೇಕ್ ರಿವರ್ಸ್ ಆಫ್ ದಿಸ್. ಹಾ ಸರ್. 7/8 ಬರೋದಿಲ್ಲ, ಉಲ್ಟಾ ತಗೊಳ್ಳಿ. ಹೇಗೆ? 8 minus 7 ಎಷ್ಟಾಗತ್ತೆ? 1. 100 ಆಗತ್ತಾ? Yes sir. 100 ಆಗತ್ತಾನೆ? Yes sir. ಈ 100 ಎಲ್ಲಿಂದ ಮೈನಸ್ ಮಾಡ್ಬೇಕಂದ್ರೆ ಅಲ್ಲಿ ಆನ್ಸರ್ 1000 ಇದೆಯಲ್ವಾ, ಆ 1000 ಅಲ್ಲಿ 100 ಮೈನಸ್ ಮಾಡಿ. ಎಷ್ಟಾಗತ್ತೆ ಉತ್ತರ? 900 ಸರ್. ಓಕೆ 900 ಬರ್ದ್ರ? ಬರ್ದೆ ಸರ್. ಇದಾದ ಮೇಲೆ 92 ಇದೆಯಾ? ಎಸ್ ಸರ್. ಅದ್ರ ಕೆಳಗೆ 99 ಏನ್ ಮಾಡ್ಬೇಕೀಗ? ಮೈನಸ್. ಹೇಗೆ? 99 minus 92. 99 ಮೈನಸ್ 92 ಎಷ್ಟು ಬರುತ್ತೆ? 7. ಈ 7 ಎಲ್ಲಿಂದ ಮೈನಸ್ ಮಾಡ್ತೀರಾ? 900. ವಾಟ್ ಇಸ್ ದ ಫೈನಲ್ ಆನ್ಸರ್? 900 minus 7 ಮಾಡಿ. ವೆರಿ ಗುಡ್. ಎಷ್ಟಾಗತ್ತೆ? 893. ವೆರಿ ಗುಡ್. ಅರ್ಥ ಆಯ್ತಲ್ಲ? ಈಗ ಮಲ್ಟಿಪ್ಲಿಕೇಶನ್ ಸರ್ ನೀವೇ 2 ಡಿಜಿಟ್ ಬರ್ದ್ಬಿಡಿ. ಮೇಲೆ 2 ಡಿಜಿಟ್, ಕೆಳಗೆ 2 ಡಿಜಿಟ್ ಬರ್ದ್ಬಿಡಿ. ಏನ್ ಬರ್ದಿದ್ದೀರಾ? ವಾಟ್ ಇಸ್ ದ ನಂಬರ್? ಟೆಲ್ ಮಿ. 23 into 46 sir. 23 into 46. 23 into 46 ಅಲ್ವಾ? ಹಾ ಸರ್. ನಿಮಗೆ 23 ಟೇಬಲ್ ಬರುತ್ತಾ? 5 ವರೆಗೂ ಗೊತ್ತು. 23 ಟೇಬಲ್ ಬರಲ್ಲ ತಾನೆ? ಯಾಕೆ ಬರಲ್ಲ? 23 1 ಜಾ 23. 23 10 ಜಾ 230. ಮತ್ತೆ ಮುಗಿದೋಯ್ತಲ್ಲ. ಸರ್ 230 ಬರ್ದ್ಬಿಡಿ. 230 ಬರ್ದ್ರಾ? ಹಾ. ಇಲ್ಲಿ ಮಲ್ಟಿಪ್ಲಿಕೇಶನ್ ನಂಬರ್ ಎಷ್ಟಿದೆ? 2 ಡಿಜಿಟ್ ಇದೆ ಸರ್. ಅಲ್ಲಲ್ಲ 46. 46 ಅಲ್ಲಿ 10 ಪ್ಲೇಸಸ್ ಎಷ್ಟಿದಾವೆ? 10 ಪ್ಲೇಸಸ್ ಅಲ್ಲಿ 4 ಇದೆ ಸರ್. 4 ಇದೆ ತಾನೆ? ಹಾ ಸರ್. ಅಲ್ಲಿ ಆನ್ಸರ್ 230 ಇದೆಯಲ್ವಾ? ಹಾ. ಇಂಟು 4 ಮಾಡ್ಕೊಳ್ಳಿ. 230 into 4 ಹಾ ಮಾಡಿದೆ ಸರ್. ಎಷ್ಟಾಗುತ್ತೆ ಉತ್ತರ? 920 ಆಗುತ್ತೆ ಸರ್. 920. ವೆರಿ ಗುಡ್. ಆಲ್ರೆಡಿ ನಮಗೀಗ 23 into 40 ಲೆಕ್ಕ ಸಿಕ್ಕಿದೆ ಅಲ್ವಾ? ಹಾ ಸರ್. ಇನ್ ರಿಮೈನಿಂಗ್ ಎಷ್ಟು ಬಾಕಿ ಉಳಿದಿದೆ? 6 ಸರ್. ಅಂದ್ರೆ 23 into 6 ಮಾಡ್ಬೇಕು ತಾನೆ? ಹಾ ಸರ್. ಸುಲಭ ವಿಧಾನ. 20 into 6 ಮಾಡ್ಕೊಳ್ಳಿ. 120 ಸರ್. 3 into 6 18 ಸರ್. 120 plus 18 ಎಷ್ಟಾಗುತ್ತೆ? 138 ಸರ್. 138. ಅಲ್ಲಿ ಆನ್ಸರ್ 920 ಇದೆಯಲ್ವಾ? ಹಾ. ಅದ್ರ ಜೊತೆಗೆ 138 ಅನ್ನ ಪ್ಲಸ್ ಮಾಡಿದ್ರೆ ಟೋಟಲ್ ಆನ್ಸರ್ ಎಷ್ಟು? ಸರ್ 1058 ಸರ್. ವೆರಿ ಗುಡ್. ಎಷ್ಟಾಗುತ್ತೆ ಆನ್ಸರ್? 1058. ಈ ರೀತಿ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು ಬಂಧುಗಳೇ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಅನ್ನೋ ಹಾಗೆ ಪ್ರಯತ್ನ ಪಟ್ಟರೆ ನಾವೇನು ಬೇಕಾ ಸಾಧಿಸ್ಬೋದು. ಹಾಂ, ಯಾರಾದ್ರೂ ಪ್ರಶ್ನೆ ಇದಕ್ಕೆ ಕೇಳಿದ್ರೆ ಕೇಳ್ಬೋದು ಬಂಧುಗಳು. ಸರ್ ನಮಸ್ತೆ. ನಮಸ್ಕಾರ. ನನ್ನ ಹೆಸರು ತೇಜು ಅಂತ, ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಿಂದ. ಸರ್ ನಿಮಗೆ ಗಣಿತದ ಮೇಲೆ ಇಷ್ಟೊಂದು ಆಸಕ್ತಿ ಬರೋಕ್ಕೆ ಮತ್ತು ಇಷ್ಟೊಂದು ಜ್ಞಾನ ತಿಳ್ಕೊಂಡಿರೋದು ಕಾರಣ ಏನು? ಕಾರಣ ಶಕುಂತಲಾದೇವಿ ಅಂತವ್ರು ಮಾನವ ಕಂಪ್ಯೂಟರ್ ಇದ್ರು ಸಹ ಅವರು ಖಂಡಿತ ಸಾಧನೆ ಮಾಡ್ತಿರ್ಬೇಕಾದ್ರೆ ನಾವ್ಯಾಕೆ ಮಾಡಬಾರ್ದು ಅಂತೇಳಿ 8 ವಯಸ್ಸದಾಗ ನಾನು ಅವ್ರ ಬಗ್ಗೆ ಕೇಳಿದ್ದೆ. ಸೊ ಅವರೇ ನಮಗೆ ಸ್ಫೂರ್ತಿ ಆದರು. ಮತ್ತು ನಾನು ಚಿಕ್ಕವನಿದ್ದಾಗ ಟೇಬಲ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೆ. ಆ್ಯಕ್ಚುಲಿ ನಾನು ಸ್ಟಡಿ ಮಾಡಿದ್ದೆ ಬೆಳಗಾವಿ ಮಹೇಶ್ವರಿ ಬ್ಲೈಂಡ್ ಸ್ಕೂಲಲ್ಲಿ. ಆ ಶಾಲೆಯಲ್ಲಿ ನಮಗೆ ಶಿಕ್ಷಕರ ಮಾರ್ಗದರ್ಶನದಿಂದ ನಮಗೆ ಇವತ್ತು ಕಣ್ಣು ಇದ್ದರೆ ಈ ಟ್ಯಾಲೆಂಟ್ ಬರ್ತಿರಲಿಲ್ಲ. ಇದೆಲ್ಲದಕ್ಕೂ ಮುಖ್ಯ ಕಾರಣವೇ ಆ ಬ್ಲೈಂಡ್ನೆಸ್ ಮತ್ತು ಎಫರ್ಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಸರ್ ನಿಮ್ಮ ಜೀವನದಲ್ಲಿ ಗಣಿತ ಯಾವ ರೀತಿ ಸಕಾರಾತ್ಮಕ ಬೆಳವಣಿಗೆಯನ್ನು ತಂದಿದೆ? ನನ್ನ ಜೀವನದಲ್ಲಿ ಅಷ್ಟೇ ಅಲ್ಲ, ಎಲ್ಲರ ಜೀವನದಲ್ಲೂ ಮ್ಯಾಥಮೆಟಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟು. ಸೊ ನಾವು ಇವತ್ತು ಈ ಮಟ್ಟಕ್ಕೆ ಬರಲಿಕ್ಕೆ ಮುಖ್ಯ ಕಾರಣವೇ ಮ್ಯಾಥಮೆಟಿಕ್ಸ್ ಅಂತ ಹೇಳ್ಬೋದು. ಒಂದು ಮಾತು ಹೇಳ್ತೇನೆ, 0 ಇದ್ದವರನ್ನ ಹೀರೋನಾಗಿ ಮಾಡ್ತಕ್ಕಂಥ ಶಕ್ತಿ ಇರೋದು ಮ್ಯಾಥಮೆಟಿಕ್ಸ್ಗಿದೆ. ಅದಕ್ಕೆ ಎಲ್ಲ ಆಸಕ್ತಿಯಿಂದ ಅದಕ್ಕೆ ಫೋಕಸ್ ಮಾಡಿ. ನೆಕ್ಸ್ಟ್ ಸರ್, ನನ್ನ ಹೆಸರು ದೀಕ್ಷಿತಾ ಅಂತ. ನಾನು RC ಕಾಲೇಜಿಂದ ಬಂದಿರೋದು. ಸೊ ನಿಮಗೆ ತುಂಬ ಇಷ್ಟವಾಗಿರೋದೇನು ಮತ್ತು ನಿಮ್ಮ ಹಾಬೀಸ್ ಏನು ಸರ್? ನಮ್ಮ ಹಾಬೀಸ್ ಬಂದುಬಿಟ್ಟು ಕ್ರಿಕೆಟ್ ಕಾಮೆಂಟ್ರಿ ಕೇಳೋದು, ನ್ಯೂಸ್ ಕೇಳೋದು, ಆಮೇಲೆ ಲಿಸ್ನಿಂಗ್ ಎ ಸಾಂಗ್, ಆಮೇಲೆ ನಾವೆಲ್ಲ ಸ್ಟಡಿ ಎಲ್ಲ ಮಾಡ್ತಾ ಇರ್ತೇವೆ. ಅದ್ರ ಜೊತೆಯಲ್ಲಿ ನಮ್ಮದು ಇದೆಲ್ಲದಕ್ಕೂ ಮುಖ್ಯ ಕಾರಣವೇ ಒಂದು ಎಫರ್ಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ನೋಡಿ, ವಿದ್ಯಾರ್ಥಿ ಜೀವನ ಭಾಳ ಶ್ರೇಷ್ಠವಾದದ್ದು. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್. ಯಾಕೆ ಡೈಮಂಡ್ ಯಾಕೆ ಆಗಬಾರ್ದು? ನೋಡಿ, ಡೈಮಂಡ್ ಲೈಫ್ ಆಗಬೇಕಾಗಿತ್ತು ಚೆನ್ನಾಗಿ ನಾವು ಅಧ್ಯಯನಶೀಲರಾಗಬೇಕು ಬಂಧುಗಳು. ಓದೋರ ಕಡೆ ಹೆಚ್ಚು ಫೋಕಸ್ ಮಾಡಬೇಕು. ಹೇಗೆ ಓದಬೇಕು ಅಂತಂದರೆ ಅಕಾರ್ಡಿಂಗ್ ಟು ದ ಟೈಮ್ ಟೇಬಲ್ ಪ್ರಕಾರ ಸ್ಟಡಿ ಮಾಡಬೇಕು. ನಾನು ನಿಮಗೆ ಒಂದು ಹೊಸ ಟೈಮ್ ಟೇಬಲ್ ಮತ್ತು ಸ್ಟಡಿ ಪ್ಲಾನ್ ಹೇಳ್ಕೊಡೋದಾದರೆ
ಟೆಲ್ ಮಿ ಆನೆಸ್ಟ್, ನೀವೆಲ್ಲರೂ ಎಷ್ಟು ಗಂಟೆ ಅಭ್ಯಾಸ ಮಾಡ್ತೀರಿ ಎವ್ರಿ ಡೇ? 2 ಗಂಟೆ ಓದ್ತೀರಾ, 3 ಗಂಟೆ ಓದ್ತೀರಾ? 2 hours ಓದಿದ್ದು ಸಂಪೂರ್ಣವಾಗಿ ನಿಮ್ಮ ಮೈಂಡಲ್ಲಿ ಸೇವ್ ಆಗುತ್ತಾ? ಇಲ್ಲ. ಕಾರಣ ಇಷ್ಟೇ, ಕಣ್ಣುಗಳು ಮಾತ್ರ ಬುಕ್ ಮೇಲೆ ಇರುತ್ತೆ, ನಿಮ್ಮ ಮನಸ್ಸಲ್ಲಿರುತ್ತೆ, ಎಲ್ಲೆಲ್ಲ ಇರುತ್ತದಲ್ವಾ? ನೋಡಿ, ಎಷ್ಟು ಗಂಟೆ ನಾವು ಓದ್ತೇವೆ ಅನ್ನೋದು ಮುಖ್ಯ ಅಲ್ಲ ಬಂಧುಗಳೇ, ಓದಿದ್ದನ್ನು ನಮ್ಮ ಮೈಂಡಲ್ಲಿಗೆ ಎಷ್ಟು ಸೇವ್ ಮಾಡಿಟ್ಟಿರುತ್ತೆ ಭಾಳ ಮುಖ್ಯ ಆಗುತ್ತೆ. ಜೀವನದಲ್ಲಿ ಟೈಮ್ ಟೇಬಲ್ ಭಾಳ ಇಂಪಾರ್ಟೆಂಟ್, ಅದರಿಂದ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಯಾರು ಸಮಯವನ್ನು ಗೌರವಿಸುತ್ತಾರೋ ಅವರನ್ನು ಸಮಯ ಮತ್ತು ಸಮಾಜ ಗೌರವಿಸುತ್ತನೋ ಹಾಗೆ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಫ್ರಮ್ ಟುಮಾರೋ ನೋಟ್ಸ್, ನೀವೆಲ್ಲರೂ ಕೂಡ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಹೇಳಿ. ಅಂದರೆ ವಾಟ್ ಯು ಕಾಲ್ ದಟ್ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಏನೇ ಕೆಲಸ ಮಾಡಿದ್ರು ಕೂಡ ಸಾಧನೆ ಮಾಡ್ಬೋದು. 4 to 4:30 ನಿಮ್ಮ ಡೈಲಿ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು 4:30 to 5:30 1 hour ಯೋಗ ಮತ್ತು ಮೆಡಿಟೇಷನ್ ಮಾಡಿ. ಇದರಿಂದ ನಿಮಗೆ ಏನು ಲಾಭ ಅಂದರೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಮೆಮೊರಿ ಪವರ್ ಹೆಚ್ಚಾಗುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಭಯದಿಂದ ಮುಕ್ತರಾಗ್ಬೋದು. ಆ್ಯಂಡ್ ಮೋರ್ ಇಂಪಾರ್ಟೆಂಟ್, ಇಟ್ ವಿಲ್ ಕಂಟ್ರೋಲ್ ಯುವರ್ ಮೈಂಡ್. ಫ್ರಮ್ 5:30 to 7:30 2 hours ಸ್ಟಡಿ ಮಾಡಬೇಕಾದ್ರೆ ಹೇಗೆ? ನಿಮ್ಮ ಕಣ್ಣು ಮತ್ತು ಮೈಂಡಲ್ಲಿರಬೇಕು ಬಂಧುಗಳೇ. ಮೊಬೈಲ್ ಮೇಲಿರ್ಬೇಕಾ, ಬುಕ್ ಮೇಲಿರ್ಬೇಕಾ? ನೋಡಿ, ನಮ್ಮ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಮುಖ್ಯವಾದ ಕಾರಣ ಮೊಬೈಲ, ಬುಕ್ಕ. ಯಾಕೆ? ಮೊಬೈಲು ಬೇಕಲ್ವಾ? ಮೊಬೈಲಿಂದ ನಮಗೆ ಸಾಕಷ್ಟು ಉಪಯೋಗ ಇದೆ, ಬಟ್ ಅದರಲ್ಲಿ ಬರ್ತಕ್ಕಂಥ ಒಳ್ಳೆದನ್ನು ತಗೋಬೇಕಾ, ಕೆಟ್ಟದನ್ನು ತಗೋಬೇಕಾ? ಹೀಗಾಗಿ ಮೊಬೈಲ್ ಮತ್ತು ಟಿ ವಿಯನ್ನು ಒಳ್ಳೆಯದಕ್ಕೆ ಮಿತವಾಗಿ ಬಳಸೋಣಂತ ಮಾತನ್ನು ಹೇಳಿ, ಹಾರ್ಡ್ ವರ್ಕ್ ಮಾಡಬೇಕಾ, ಸ್ಮಾರ್ಟ್ ವರ್ಕ್ ಮಾಡಬೇಕಾ? ಎಲ್ಲರೂ ಹೇಳ್ತಾರೆ ಸತ್ಯಮೇವ ಜಯತೆ ಅಂತ, ಬಟ್ ಐ ಆಮ್ ಟೆಲಿಂಗ್ ದ್ಯಾಟ್ ಶ್ರಮಮೇವ ಜಯತೆ ಬಂಧುಗಳೇ. ಪ್ರಯತ್ನ ಪಟ್ಟರೆ ಏನು ಬೇಕಾ ಸಾಧಿಸ್ಬೋದು. ತಾವೆಲ್ಲರೂ ಒಂದು ಗುರಿ ಇಟ್ಟುಕೊಳ್ಳಿ. ನಿಮ್ಮ ಗುರಿ ಏನಿದೆ? ಏನಾಗಬೇಕು ಅಂದ್ಕೊಂಡ್ರಿ ಜೀವನದಲ್ಲಿ? ಸೈಕಾಲಜಿ ಪ್ರೊಫೆಸರ್ ಆಗಬೇಕಂದ್ರೆ ಸುಮ್ಮನೆ ಆಗುತ್ತಾ? ಆ ನಿಟ್ಟಿನಲ್ಲಿ ತಾವೇನು ಮಾಡಬೇಕಾಗತ್ತೆ? ಪ್ರಯತ್ನ ಮಾಡಬೇಕಲ್ವಾ? ಅದಕ್ಕೆ ಒಂದೇ ಮಾತನಕ್ಕೆ ಇಷ್ಟಪಡ್ತೇನೆ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಹಾಗೆ ಯಾರು 100ಕ್ಕೆ 99% ಪ್ರಾಮಾಣಿಕವಾಗಿ ಪರಿಶ್ರಮ ಪಡ್ತಾ ಅವರಿಗೆ 1% ಗಾಡ್ ಗಿಫ್ಟೆಡ್ ಬೋನಸ್ ಪಾಯಿಂಟು. ಯಾರು ಸಿಂಗಲ್% ಪ್ರಯತ್ನ ಪಟ್ಟು ಮಿಕ್ಕಿದೆಲ್ಲವನ್ನ ಭಗವಂತನ ಮೇಲೆ ಭಾರ ಹಾಕ್ತಾರೋ ಅವ್ರು ಯಾವತ್ತೂ ಉದ್ಧಾರ ಆಗೋದಿಲ್ಲ. ಐ ರಿಕ್ವೆಸ್ಟ್ ಆಲ್ ಆಫ್ ಯು 100%ಅಲ್ಲಿ ನೀವು 99% ಪ್ರಾಮಾಣಿಕವಾಗಿ ಪರಿಶ್ರಮ ಪಟ್ಟರೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ತಾವೆಲ್ಲರೂ ಒಂದು ಗುರಿ ಇಟ್ಟುಕೊಳ್ಳಿ, ಆ ಗುರಿಯ ಕಡೆಗೆ ಪ್ರಯತ್ನ ಇರಲಿ. ಪಾಸಿಟಿವ್ ಥಿಂಕ್ ಮಾಡಬೇಕಾ, ನೆಗೆಟಿವ್ ಥಿಂಕ್ ಮಾಡಬೇಕಾ? ಪಾಸಿಟಿವ್. ನೋಡಿ, ಜೀವನ ಎಷ್ಟು ಸುಂದರ ಅಂದರೆ ವಿ ಹ್ಯಾವ್ ಟು ಎಂಜಾಯ್ ಎವ್ರಿ ಮೂಮೆಂಟ್ ಸೊ ವಾಟ್ ಗಾಡ್ ಹಸ್ ಗಿವನ್. ಅದಕ್ಕೆ ನಾವು ಐ ಆಮ್ ಟೆಲಿಂಗ್ ಯು ದ ರಿಯಾಲಿಟಿ ಆಫ್ ಲೈಫ್, ಹೌ ಇಟ್ಸ್ ಅ ಬ್ಯೂಟಿಫುಲ್. ಲೈಫ್ ಈಸ್ ಆನ್ಲೈನ್, ಲವ್ ಈಸ್ ಆಫ್ಲೈನ್, ವರ್ಕ್ ಈಸ್ ಪೆಂಡಿಂಗ್, ಏಜ್ ಈಸ್ ಅಪ್ಗ್ರೇಡಿಂಗ್, ಪ್ರಾಬ್ಲಮ್ ಈಸ್ ಇನ್ಕಮಿಂಗ್, ಮನಿ ಈಸ್ ಔಟ್ ಗೋಯಿಂಗ್ ಆ್ಯಂಡ್ ಹ್ಯಾಪಿನೆಸ್ ಇಸ್ ಡೌನ್ಲೋಡಿಂಗ್. ಇದು ಜೀವನದ ವಾಸ್ತವಿಕತೆ. ನನ್ನಿಂದ ಏನೂ ಆಗೋದಿಲ್ಲ ಅಂತ ನೆಗೆಟಿವ್ ಥಿಂಕ್ ಬೇಡ ಬಂಧುಗಳೇ. ಧೈರ್ಯಂ ಸರ್ವತ್ರ ಸಾಧನಮನಾಗಿ, ಹೂ ಥಿಂಕ್ಸ್ ಆಲ್ವೇಸ್ ಪಾಸಿಟಿವ್, ಡೆಫಿನೆಟ್ಲಿ ನೀವು ಸಾಧಕರಾಗ್ತೀರಿ. ತಾವು ಯಾರು ಚಿಂತೆ ಮಾಡಬೇಡಿ, ಪಾಸಿಟಿವ್ ಚಿಂತನೆ ಮಾಡಬೇಕು. ದೇವ್ರ ಹತ್ರ ಏನು ಪ್ರಾರ್ಥನೆ ಮಾಡಬೇಕಂದ್ರೆ, ಭಗವಂತ ನನಗೆ ಕಷ್ಟವನ್ನು ಕೂಡ ಬೇಡ ಅಂತ ಹೇಳೋದಿಲ್ಲ, ಬಟ್ ನನಗೆ ಎದುರಿಸುವಂಥ. ನಿಮಗೆ ಪರೀಕ್ಷೆ ಬಗ್ಗೆ ಹೇಗೆ ಅನ್ಸುತ್ತೆ? ಹಬ್ಬನ ಭಯನ? ಹಬ್ಬ ಸರ್. ನೋಡಿ, ಈ ಪರೀಕ್ಷಾ ಭಯದಿಂದ ಹೊರಬರಬೇಕಾಗಿತ್ತು ಅಂದರೆ ಪ್ರತಿನಿತ್ಯ ತಾವೆಲ್ಲರೂ ಕೂಡ ಕ್ಲಾಸ್ ರೂಮ್ನಲ್ಲಿ ಲೆಕ್ಚರರ್ಸ್ ಮಾಡುವಂಥ ಪಾಠದ ಕಡೆ ಗಮನ ಇಟ್ಟು ಕೇಳಬೇಕು. ಆಮೇಲೆ ಮನೆಯಲ್ಲಿ ತಾವು ಟೈಮ್ ಟೇಬಲ್ ಪ್ರಕಾರ ಸ್ಟಡಿ ಮಾಡಿದ್ದಾಗಿದ್ದರೆ ಈ ಪರೀಕ್ಷಾ ಭಯದಿಂದ ಹೊರಬರ್ಬೋದು. ಕೊನೆಯದಾಗಿ ಬಂದಾಗ ತಮ್ಮ ಜೀವನ ಡೈಮಂಡ್ ಲೈಫ್ ಆಗಬೇಕಾಗಿತ್ತು ಅಂದರೆ ಸಂಸ್ಕೃತಿ ಬೆಳೆಸ್ಕೊಳ್ಳಿ, ಸಂಸ್ಕಾರ ಬೆಳೆಸ್ಕೊಳ್ಳಿ, ಸಮಯ ಪ್ರಜ್ಞೆ ಭಾಳ ಮುಖ್ಯ, ಶಿಸ್ತನ್ನು ಬೆಳೆಸ್ಕೊಳ್ಳಿ, ತಂದೆ ತಾಯಿಗೆ ಗುರುಗಳಿಗೆ ಗೌರವ ಕೊಡಿ, ಸಹೋದರನ ಗೌರವಿಸ್ರಿ, ಮತ್ತವ್ರಿಗೆ ಎಷ್ಟಾಗುತ್ತೆ ಅಷ್ಟು ಒಳ್ಳೇದು ಮಾಡಿ. ಒಳ್ಳೇದು ಮಾಡಲಿಕ್ಕೆ ಆಗ್ಲಿಕ್ಕನ್ನು ಕೂಡ ಕೆಟ್ಟದ್ದು ಮಾತ್ರ ಮಾಡಬೇಡಿ. ದುರಭ್ಯಾಸಗಳಿಂದ ದೂರ ಇರ್ರಿ, ಕೆಟ್ಟ ಆಲೋಚನೆಗಳನ್ನು ಮಾಡಬೇಡಿ. ಆ್ಯಂಡ್ ಆಲ್ಸೋ ಫಾಲೋ ದ ಮಾರಲ್ ವ್ಯಾಲ್ಯೂಸ್ ಬಂಧುಗಳೇ. ಇವೆಲ್ಲ ಅಂಶಗಳಿದ್ರೆ ನಮ್ಮ ಜೀವನ ಡೈಮಂಡ್ ಲೈಫ್ ಆಗಲಿಕ್ಕೆ ಸಾಧ್ಯ ಇದೆ. ಫೈನಲಿ, ಇಫ್ ಯು ವಾಂಟ್ ಟು ಬಿಕಮ್ ಅಚೀವರ್, ಫಾಲೋ ದ ABCD ಮೆಥಡ್. ABCD ಮೀನ್ಸ್ ನಾಟ್ ಅಲ್ಫಾಬೆಟ್. A ಫಾರ್ ಆ್ಯಟಿಟ್ಯೂಡ್, B ಫಾರ್ ಬ್ರೇವರಿ, C ಫಾರ್ ಕಮಿಟ್ಮೆಂಟ್ ಆ್ಯಂಡ್ D ಫಾರ್ ಡಿಟರ್ಮಿನೇಷನ್. ಅದರ ಜೊತೆಯಲ್ಲಿ A ಫಾರ್ ಅಬ್ದುಲ್ ಕಲಾಂ, B ಫಾರ್ ಭಗತ್ ಸಿಂಗ್, C ಫಾರ್ CV ರಾಮನ್ ಆ್ಯಂಡ್ D ಫಾರ್ ಡಾಕ್ಟರ್ BR ಅಂಬೇಡ್ಕರ್ ತಾವೆಲ್ಲರೂ ಸಾಧನೆ ಮಾಡಬೇಕು ಬಂಧುಗಳೇ. ಕೊನೆಯದಾಗಿ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ, ವಾಟ್ ಈಸ್ ದ ಸೀಕ್ರೆಟ್ ಆಫ್ ಯರ್ ಎನರ್ಜಿ? ನಿಮ್ಮ ಎನರ್ಜಿ ಸೀಕ್ರೆಟ್ ಯಾವುದು? ಮನೆ ಯಾರೋ ಒಬ್ಬರು ಫಿಶ್ ಅಂತ ಹೇಳ್ಬಿಟ್ಟು ಬಂಧುಗಳೇ, ನಿಮ್ಮ ನಿಜವಾದ ಎನರ್ಜಿ ಸೀಕ್ರೆಟ್ ಬಂದುಬಿಟ್ಟು ಸೆಲ್ಫ್ ಕಾನ್ಫಿಡೆನ್ಸ್. ಎಸ್ ಆರ್ ನೋ? ಹೀಗಾಗಿ ತಾವೆಲ್ಲರೂ ಕೂಡ ಸದಾ ಹಸನ್ಮುಖಿಗಳಾಗಿರ್ರಿ ಅಂತ ಮಾತನ್ನು ಹೇಳಿ, ಕೊನೆಯದಾಗಿ ಫೋಕಸ್, ಎಫರ್ಟ್, ಇಂಟ್ರೆಸ್ಟ್ ಆ್ಯಂಡ್ ಸ್ಮಾರ್ಟ್ ವರ್ಕ್, ಇವೆಲ್ಲ ಅಂಶಗಳು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ತುಂಬ ಸಂತೋಷ. ಇವತ್ತು ಈ ದಿವ್ಯಾಂಗರ ದಿನಾಚರಣೆ ಪ್ರಯುಕ್ತ ನಮ್ಮನ್ನು ಕರೆದು ನಿಮ್ಮೊಟ್ಟಿಗೆ ಇಂಟ್ರ್ಯಾಕ್ಷನ್ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಕಾಲೇಜು ಶಿಕ್ಷಣ ಇಲಾಖೆಯ ಡೈನಾಮಿಕ್ ಡೈರೆಕ್ಟರಾಗಿ ನಮ್ಮಂಥ ಪ್ರತಿಭೆಗೆ ನಿರಂತರ ಪ್ರೋತ್ಸಾಹ ನೀಡ್ತಾ ಇರುವಂಥ ಶೋಭಾ ಮೇಡಮ್ ಅವರಿಗೆ ಹಾಗೂ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಹಾಗೂ ನಿಮ್ಮೆಲ್ಲರಿಗೂ ವಂದಿಸಿ, ನಮ್ಮೊಟ್ಟಿಗೆ ಆಗಮಿಸಿರುವಂಥ ಅಂತಾರಾಷ್ಟ್ರೀಯ ಕಲಾವಿದರಿಗಿಂತ ಸಿದ್ದು ಇಟಗಿ ಅವರು ಚಿತ್ರ ಕಲಾವಿದರು, ಹಾಗೆ ಬಿಸ್ನೆಸ್ ಮ್ಯಾನ್ ನಾಗರಾಜ್ ಅವರಿಗೆ ಹಾಗೂ ನಿಮ್ಮೆಲ್ಲರಿಗೂ ವಂದಿಸಿ, ನನ್ನ ಆಶೆ ಇಷ್ಟೇ, ಬರುವಂಥ ದಿನಮಾನದೊಳಗೆ ಈ ಕಾಲೇಜು ಶಿಕ್ಷಣ ಇಲಾಖೆಯ ವಿಜಯ ಭವ ಯೂಟ್ಯೂಬ್ ಚಾನಲ್ ಏನಿದೆ ಇನ್ನೂ ಸಾಗರೋತ್ತರಿಗೆ ಬೆಳೆದು ಈ ನಾಡಿನಲ್ಲೇ ಒಂದು ಪ್ರತಿಷ್ಠಿತ ಚಾನಲ್ಗೆ ಬೆಳೀಲಿ
ಈ ಚಾನಲ್ ಮುಖಾಂತರ ಹೆಚ್ಚೆಚ್ಚು ಪ್ರತಿಭೆಗಳಿಗೆ ಸಮಾಜಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ಆಶೆ ವ್ಯಕ್ತಪಡಿಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ. ಮೊದಲನೇದಾಗಿ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ವಿಜಯ್ ಭವ ಚಾನಲ್ಗೆ. ಇನ್ನು ಹೆಚ್ಚು ಹಲವಾರು ಪ್ರತಿಭೆಗಳು ಬರಲಿ, ಅವರ ಮನಸ್ಸಿನ ಆಳದ ಮಾತುಗಳನ್ನ ಹಂಚ್ಕೊಳ್ಳಿ, ಇನ್ನು ಹೆಚ್ಚು ಜನಕ್ಕೆ ತಲುಪಲಿ ಈ ವಿಷಯ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಇದ್ದರೆ ಇನ್ನು ಹೆಚ್ಚು ಹಲವಾರು ಕ್ಷೇತ್ರಗಳಲ್ಲಿ ನಾನು ಗುರುತಿಸ್ಕೋಬೇಕು ಅಂತ ಇದ್ದೀನಿ. ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಸಹ ನಮ್ಮ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸಿದ್ದೀರಿ. ನಮ್ಮ ಈ ಕಾರ್ಯಕ್ರಮಕ್ಕೆ ತಾವುಗಳ ಬಂದು ನಿಮ್ಮ ಒಂದು ಸವಾಲು ಹಾಗೂ ಸಾಧನೆಯ ಬಗ್ಗೆ ತಿಳಿಸಿದ್ದೀರಿ. ಖಂಡಿತವಾಗಿಯೂ ಸಹ ನೀವು ಕೇವಲ ಅಸಾಧಾರಣ ಪ್ರತಿಭೆಗಳಲ್ಲ, ಅದ್ಭುತ ಹಾಗೂ ಅಭೂತಪೂರ್ವವಾದಂತಹ ಸಾಧನೆಯನ್ನು ಗೈದಂಥವರಾಗಿದ್ದೀರಿ. ನಿಮ್ಮ ಮಾತುಗಳು, ನಿಮ್ಮ ಸಾಧನೆಯಲ್ಲಿರುವಂತಹ ಪ್ರಯತ್ನ, ಆಸಕ್ತಿ ಎಲ್ಲವೂ ಸಹ ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೆ ನೋಡುವಂತಹ ಎಲ್ಲ ವೀಕ್ಷಕರಿಗೂ ಸಹ ಸ್ಫೂರ್ತಿಯನ್ನು ನೀಡ್ತವೆ. ಇವತ್ತಿನ ಈ ಒಂದು ಗೌರವದ ವೇದಿಕೆ ನಮ್ಮೆಲ್ಲರಿಗೂ ಸಹ ಬಹಳ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಹಾಗೂ ಕಾಲೇಜು ಶಿಕ್ಷಣ ಇಲಾಖೆ ಹಾಗೂ ವಿಜಯ್ ಭವ ಯೂಟ್ಯೂಬ್ ಚಾನಲ್ ಪರವಾಗಿ ನಿಮಗೆ ಅತ್ಯಂತ ಆತ್ಮೀಯವಾದ ಧನ್ಯವಾದವನ್ನು ಕೋರ್ತೇನೆ. ಧನ್ಯವಾದಗಳು. ಬಸವರಾಜ್ ಉಮ್ರಾಣಿಯವರ ಈ ಒಂದು ವಿಸ್ಮಯವನ್ನು ನೋಡಿದ್ರಲ್ಲ, ಯಾವ ರೀತಿಯಲ್ಲಿ ಅವರು ಗಣಿತವನ್ನು ಅಥವಾ ಯಾವುದೇ ವಿಚಾರದ ಬಗ್ಗೆ ನಿಮ್ಮೆಲ್ಲರನ್ನ ಮೂಕ ವಿಸ್ಮಿತರಾಗಿ ಮಾಡಿದ್ದಂಥ ಅವರ ಅಭೂತಪೂರ್ವವಾದಂಥ ಸಾಧನೆಯನ್ನು ಗಮನಿಸಿದ್ದೀರಾ. ಹೇಗೆ ಅನ್ನಿಸ್ತು ನಿಮಗೆಲ್ಲ? ಒಟ್ಟಿನಲ್ಲಿ ದೈಹಿಕವಾಗಿ ಯಾವುದೇ ಒಂದು ಲಿಮಿಟೇಷನ್ಸ್ ಇರ್ಬೋದು, ನಮ್ಮ ಪರಿಸ್ಥಿತಿಗಳು ನಮ್ಮನ್ನು ಒಂದು ಕಟ್ಟು ಹಾಕ್ಬೋದು, ಆದರೆ ನಮ್ಮ ಮನೋಬಲ ಜಾಗೃತವಾಗಿದ್ದರೆ ಏನನ್ನಾದರೂ ಸಾಧಿಸಬಹುದು ಅನ್ನೋದನ್ನು ನಮ್ಮ ಉಮ್ರಾಣಿಯವರು ನಿಮಗೆ ತೋರಿಸ್ಕೊಟ್ಟಿದ್ದಾರೆ. ಕನಸು ಕಾಣಲಿಕ್ಕೆ ಕಣ್ಣುಗಳು ಬೇಕಿಲ್ಲ, ಮನಸ್ಸಿನಲ್ಲಿ ಪ್ರೇರೇಪಣೆ ಇದ್ದು ಹಠ, ಯಶಸ್ಸು, ಸಾಧನೆ ಮಾಡಬೇಕು ಅನ್ನೋ ಛಲ ಇದ್ದರೆ ಏನನ್ನಾದರೂ ಮಾಡಬಹುದು ಅನ್ನೋದಕ್ಕೆ ಅವರು ಬಹಳ ಒಂದು ದೊಡ್ಡ ಉದಾಹರಣೆ. ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಸ್ಮಯಗಳನ್ನು ಅವರು ತೋರಿಸ್ತಾ ಬಂದಿದ್ದಾರೆ, ನಮ್ಮೆಲ್ಲರಿಗೆ ಮಾದರಿಯಾಗಿದ್ದಾರೆ. ಉಮ್ರಾಣಿಯವರೇ, ಮತ್ತೊಮ್ಮೆ ನಿಮಗೆ ನಮ್ಮ ಇಲಾಖೆ ಪರವಾಗಿ ಧನ್ಯವಾದಗಳು. ಓಕೆ. ಹಾಗೆ ಇವತ್ತು ಬೆಳಗಿನ ನಮ್ಮ ಮತ್ತೋರ್ವ ಅತಿಥಿ KP ವಿಶ್ವಾಸ್ ಅವರು ಮತ್ತು ಉಮ್ರಾಣಿಯವರು ನಮಗೆ ಬಹಳ ಒಂದು ಮಹತ್ತರವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಎಬಿಲಿಟಿ ಆರ್ ಡಿಸಬಿಲಿಟಿ ಇಸ್ ನಾಟ್ ಇನ್ ಯರ್ ಬಾಡಿ, ಬಟ್ ಇಫ್ ಯು ಮೈಂಡ್ ಯು ಕ್ಯಾನ್ ಅಚೀವ್ ಎನಿಥಿಂಗ್ ಅನ್ನೋದನ್ನು. ನಿಜಕ್ಕೂ ಮನೋಬಲ, ಪ್ರೇರಣೆ ಇವುಗಳನ್ನ ಪ್ರತಿಪಾದಿಸುವಂಥ ಇವತ್ತಿನ ದಿನ ಡಿಸೆಂಬರ್ 3 ವಿಶ್ವ ವಿಶೇಷ ಚೇತನರ ದಿನವನ್ನು ನಾವೆಲ್ಲರೂ ಒಟ್ಟಾಗಿ ಬಹಳ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮದ ಮೂಲಕ ಆಚರಣೆ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಮುಂದಕ್ಕೂ ಸಹ ಇದೇ ರೀತಿ ಆಚರಿಸೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ನಮಸ್ಕಾರ. ಹಾಗೂ ಇವರಿಬ್ಬರನ್ನ ಬಹಳ ವರ್ಷಗಳಿಂದ ಬಹಳ ಹತ್ತಿರದಿಂದ ಬಲ್ಲ ನನಗೆ ಅವರನ್ನು ನಮ್ಮ ಇಲಾಖೆಯ ಮೂಲಕ ನಿಮ್ಮೆಲ್ಲರಿಗೆ ಪರಿಚಯ ಮಾಡಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಾನ್ಯ ಆಯುಕ್ತರಿಗೆ ಹಾಗೂ ನಮ್ಮ ಇಲಾಖೆಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಎಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರ.